ಬಹಳ ಸಂತೋಷ ಪಡ್ತೀನಿ ನಿಮ್ಮ ಮಧ್ಯದಲ್ಲಿ ಇರ್ಲಿ. ದೇವರು ಕೊಟ್ಟ ಅವಕಾಶಕ್ಕಾಗಿ ಪ್ರತಿ ದಿವಸ ದೇವರು ನಮ್ಮ ಮೇಲೆ ಕರುಣೆ ತೋರಿಸಿ ತನ್ನ ಅವಕಾಶಗಳನ್ನ ಕೊಡ್ತಾರೆ. ಹೀಗೆ ಸೇರಿ ಬರ್ಲಿಕ್ಕೆ ನಮ್ಗಿರುವಂತ ಅವಕಾಶ, ನಾವು ಸಮಾಧಾನದಲ್ಲಿ ಇದ್ದೀವಿ, ಅದು ದೇವರ ಒಂದು ಕರುಣೆ. ಮತ್ತೆ ಅನ್ಯೋನ್ಯತೆಯಲ್ಲಿದ್ದೀವಿ. ಅದಕ್ಕಿಂತ ಹೆಚ್ಚಾಗಿ ನಾನು ನೋಡುವಾಗ ಪ್ರಪಂಚದಲ್ಲಿ ಎಲ್ಲ ಕಡೆ ಒಂದು ಒಳ್ಳೆಯ ಸಭೆ, ಒಳ್ಳೆಯ ನಾಯಕರು, ಆಮೇಲೆ ನಡೆಸುವಂತವ್ರು, ಯಥಾರ್ಥತೆ, ಧಾರ್ಮಿಕತೆ ಇಲ್ಲದೆ ಇರುವಂತದ್ದು, ಆತ್ಮಿಕತೆಗೆ ಒತ್ತು ಕೊಟ್ಟು ದೇವರನ್ನ ಸರಿಯಾಗಿ ಹಿಂಬಾಲಿಸುವಂತದ್ದು, ಮತ್ತೆ ಸತ್ಯಗಳನ್ನ ಸರಿಯಾಗಿ ಹೇಳುವಂತ ಸಭೆಗಳು ನಾವು ನೋಡ್ಲಿಕ್ಕೆ ಹೋದ್ರೆ ಬಹಳ ಕಡಿಮೆ, ಬಹಳ ಕಡಿಮೆ. ಇದು ಒಂದು ಹೋರಾಟ ಆಗ್ಬಿಟ್ಟಿದೆ ಇವತ್ತಿನ ದಿವಸದಲ್ಲಿ. ಸಭೆಯನ್ನ ಸತ್ಯದಲ್ಲಿ, ದೇವರ ಮಾರ್ಗಗಳಲ್ಲಿ ಕಾಪಾಡುವಂಥದ್ದು. ಆ ಒಂದು ಸದಾವಕಾಶ ನಮ್ಗೆ ಇಲ್ಲಿ ನೋಡಿದ್ರೆ ನಿಜವಾಗ್ಲೂ ನೀವೆಲ್ಲರೂ ಭಾಗ್ಯವಂತರು, ಧನ್ಯರು ಅಂತ ಹೇಳ್ಬೋದು. ಯಾಕೆಂದ್ರೆ ಹೀಗೆ ಬಹಳಷ್ಟು ಭಾರತದಲ್ಲಿ ಬಹಳಷ್ಟು ಸ್ಥಳಗಳನ್ನು ನೋಡಿದ್ರೆ ಈ ತರ ಸಭೆ ಇಲ್ಲ. ಎಷ್ಟೋ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಕೂಡ ಈ ತರ ಸಭೆ ಸಿಗೋದು ಕಷ್ಟ. ಅಂಥದ್ದು ದೇವರು ತನ್ನ ಕರುಣೆಯ ಮೇರೆಗೆ ಈ ಹುಲ್ಗಿಯಲ್ಲಿ ದೇವರು ಈ ತನ್ನ ಕೆಲಸವನ್ನ ನಡೆಸ್ತಾ ಇರೋದು ನೋಡಿದಾಗ ನನಗೆ ಬಹಳ ಸಂತೋಷ ಆಗುತ್ತೆ. ಪ್ರತಿ ಸಲ ಬರುವಾಗ ನಾನು ಅದಕ್ಕೇನೆ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ದೇವರೇ, ಈ ಒಂದು ಸಭೆ ಮತ್ತು ಒಂದು ಕುಟುಂಬವಾಗಿ ಸಹೋದರ ಸಹೋದರಿಯರನ್ನ ಸೇರಿಸಿದೀಯಾ, ನಿನ್ನ ಬಗ್ಗೆ ದಾಹವನ್ನ ಕೊಟ್ಟಿದೀಯಾ. ಅದಕ್ಕಾಗಿ ನಾವು ದೇವರಿಗೆ ಋಣಿಯಾಗಿರ್ಬೇಕು. ಅದೇ ಸಮಯದಲ್ಲಿ ನಾವು ಜಾಗೃತರಾಗಿರ್ಬೇಕು. ಯಾಕೆಂದ್ರೆ ಆಶೀರ್ವಾದಗಳು ಪಡ್ಕೊಳ್ಳೋದು ಬಹಳ ಒಳ್ಳೇದು, ಆದ್ರೆ ಅದು ಕಳ್ಕೊಳ್ಳೋದು ಕೂಡ ಬಹಳ ಸುಲಭ. ಕಳ್ಕೊಳ್ಳೋ ಸಾಧ್ಯತೆಗಳು ನಮ್ಮಲ್ಲಿರುತ್ತೆ. ಅದಕ್ಕಾಗಿ ನಾವು ಈ ತರ ಸೇರಿ ಬರ್ತೀವಿ, ಮತ್ತೆ ವಾಕ್ಯಗಳನ್ನ ನೋಡ್ತೀವಿ. ದೇವರು ವಾಕ್ಯವನ್ನ ಕೊಟ್ಟಿದ್ದಾರೆ. ಆ ವಾಕ್ಯಗಳನ್ನ ಸರಿಯಾಗಿ ಅದನ್ನ ತಿಳ್ಕೊಂಡು, ನಾವು ವಾಕ್ಯದ ಮೇರೆಗೆ ದೇವರ ಹೃದಯವನ್ನ ತಿಳ್ಕೊಂಡು ಅದನ್ನ ಹಿಂಬಾಲಿಸಿ ನಡೆಯೋದು ನಮ್ಮ ಕರ್ತವ್ಯ. ಯಾಕೆಂದ್ರೆ ದೇವರ ವಾಕ್ಯ ಹೇಳುತ್ತೆ, ನೀವು ಅಲಕ್ಷ್ಯ ಮಾಡಬಾರ್ದು. ಅಲಕ್ಷ್ಯ ಇಂಗ್ಲಿಷ್ ನಲ್ಲಿ ನೆಗ್ಲೆಕ್ಟ್ ಅಂತೆ. ನಾವು ನೆಗ್ಲೆಕ್ಟ್ ಮಾಡಿ, ಅಲಕ್ಷ್ಯ ಮಾಡಿ ನಾವು ತಪ್ಪಿ ಹೋಗ್ತೇವೇನೋ ಅನ್ನೋ ಭಯ ಇದೆ ಅಂತ ಪೌಲ ಹೇಳ್ತಾರೆ. ಇಬ್ರಿಯದಲ್ಲಿ ಹೇಳುತ್ತೆ. ಬಹಳಷ್ಟು ಕಡೆ ಆ ವಚನಗಳಿದೆ, ಅಲಕ್ಷ್ಯ ಮಾಡಬಾರ್ದು. ಅದನ್ನ ನಾವು ಕಾಪಾಡ್ಕೊಳ್ಳೋದು ನಮ್ಮ ಒಂದು ಹೋರಾಟ ಮಾಡ್ತಾನೆ ಇರಬೇಕು. ಹಾಗೆ ನಾನು ಸಂತೋಷ ಪಡ್ತೀನಿ, ಬ್ರದರ್ ಝ್ಯಾಕ್ ಅವರು ನಿಮಗೆಲ್ಲ ತಮ್ಮ ಒಂದು ಪ್ರೀತಿಯನ್ನ, ಅವರ ಪ್ರಾರ್ಥನೆಗಳನ್ನ ನಿಮಗಾಗಿ ಯಾವಾಗ್ಲೂ ಕೇಳ್ತಾ ಇರ್ತಾರೆ, ತೋರಿಸ್ತಾ ಇರ್ತಾರೆ. ಮತ್ತೆ ಅವ್ರ ಶುಭಾಶಯಗಳನ್ನ ನಿಮಗಾಗಿ ಕಳಿಸ್ತಾರೆ. ನಾವೆಲ್ಲ ಸೇರಿ ಬಂದಾಗ ಬಹಳ ಸಲ ಕೇಳ್ತಾರೆ, ಹುಲ್ಗಿ ಸಭೆ ಹೇಗಿದೆ, ಹೇಗೆ ನಡೀತಾ ಇದೆ, ಸಹೋದರ ಸಹೋದರಿಯರೆಲ್ಲ ಹೇಗಿದ್ದಾರೆ ಅಂತ. ಹಾಗೆ ನಾನು ಬರುವಾಗ ಬ್ರದರ್ ಚಾರ್ಲ್ಸ್ ಕೂಡ ಅವರ ಅಭಿನಂದನೆಗಳನ್ನ ತಿಳಿಸ್ಲಿಕ್ಕೆ ಹೇಳಿದ್ರು. ಅವ್ರಿಗೆ ಆಗಾಗ ಬರ್ಲಿಕ್ಕೆ ಆಗೋಲ್ಲ, ಯಾಕೆಂದ್ರೆ ಅಲ್ಲಿರೋ ಜವಾಬ್ದಾರಿಯಿಂದ. ಬಟ್ ಆದ್ರೆ ಅವರು ಯಾವಾಗಲೂ ನಿಮ್ಮ ಬಗ್ಗೆ ಕಾಳಜಿ ಹೊಂದಿರ್ತಾರೆ, ಮತ್ತೆ ನಿಮಗಾಗಿ ಪ್ರಾರ್ಥಿಸ್ತಾ ಇರ್ತಾರೆ. ನಾವು ಇವಾಗ ಸ್ಕ್ರಿಪ್ಚರ್ ರೀಡಿಂಗ್ ಮಾಡಿದ್ರಲ್ಲ, ಆ ವಚನವನ್ನ ನೋಡ್. ಬೇಸಿಯ 1ನೇ ಅಧ್ಯಾಯ 3 ಮತ್ತು 4. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಕ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಇದು ಬಹಳ ಒಳ್ಳೆಯ ವಾಕ್ಯ, ನೆನ್ಪಿಟ್ಕೊಳ್ಬೇಕು. ನಾವು ಎಲ್ಲ ಯಾಕೆ ಸೇರಿ ಬಂದಿದ್ದೀವಿ ಅಂದ್ರೆ, ಯೇಸು ಸ್ವಾಮಿ ಹೆಸರಿನಲ್ಲಿ, ಅಂದ್ರೆ ಯೇಸು ಸ್ವಾಮಿ ಮಾಡಿದ ಆ ಒಂದು ತ್ಯಾಗ, ಅವರು ಮಾಡಿದ ರಕ್ಷಣೆಯ ಕಾರ್ಯ, ಶಿಲುಬೆ ಮೇಲೆ ಸತ್ಯದ್ರಿಂದ, ಆ ಒಂದು ದೋಷರಹಿತ ಜೀವಿತವನ್ನ ಜೀವಿಸಿದ್ರಿಂದ, ಮತ್ತೆ ನರಕ ಯಾತನೆಯನ್ನ ಅನುಭವಿಸಿ ನಮ್ಮ ಪಾಪಗಳ ಮೇರೆಗೆ ಅವರು ಶಿಕ್ಷೆಯನ್ನ ಅನುಭವಿಸಿದ್ರಿಂದ, ತನ್ನ ರಕ್ತವನ್ನ ಸುರಿಸಿದ್ರಿಂದ, ಅದನ್ನ ದೇವರು ಸ್ವೀಕರಿಸಿ ಅವರನ್ನ ಏನ್ ಮಾಡಿದ್ರು,
ಸಾವಿನಿಂದ ಎಬ್ಬಿಸಿದ್ರು, ಪುನರುತ್ಥಾನರನ್ನಾಗಿ ಮಾಡಿದರು. ಪುನರುತ್ಥಾನ ಮಾಡೋದ್ರ ಮೂಲಕ ದೇವರು ಏನು ಈ ಲೋಕಕ್ಕೆ ಸಂದೇಶ ಕೊಟ್ರು ಅಂದ್ರೆ, ಈ ಒಂದು ಯಜ್ಞದಲ್ಲಿ, ಈ ಒಂದು ತ್ಯಾಗದಲ್ಲಿ ನಾನು ಸಂತೋಷ ಹೊಂದಿದ್ದೇನೆ ಮತ್ತು ಈ ಯಜ್ಞವನ್ನು ನಾನು ಸ್ವೀಕರಿಸಿದ್ದೇನೆ. ಇವಾಗ ಯಾರೆಲ್ಲ ಈ ಒಂದು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಮಾನಸಾಂತರ ಪಟ್ಟು ಆತನನ್ನು ಹಿಂಬಾಲಿಸಿ ನಡೀತಾರೋ ಅವ್ರನ್ನೆಲ್ಲ ಈ ಲೋಕದಿಂದ ಪ್ರತ್ಯೇಕಿಸಿ ಅವ್ರಿಗೆ ರಕ್ಷಣೆಯ ಮಾರ್ಗದಲ್ಲಿ ನಡೆಸ್ತೇನೆ. ಇಲ್ಲಿ ಏನು ಆತ್ಮೀಕ ವರ, ಎಲ್ಲಾ ತರದ ಆತ್ಮೀಕ ವರಗಳು, ಲೌಕಿಕ ವರಗಳನ್ನಲ್ಲ. ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಏನು ಆಶೀರ್ವಾದಗಳು, ನಿಮ್ಗೆ ಈ ಜಾಗ ಕೊಡ್ತೀನಿ, ಇಸ್ರೇಲ್ ಕೊಡ್ತೀನಿ, ಎಲ್ಲ ನಿಮ್ಮ ಶತ್ರುಗಳ ಮೇಲೆ ನಿಮಗೆ ಜಯ ಕೊಡ್ತೀನಿ, ಎಲ್ಲ ಲೌಕಿಕವಾದದ್ದು, ಆಸ್ತಿ ಎಲ್ಲ ಆಶೀರ್ವಾದಗಳು. ಅದಕ್ಕಾಗಿ ಅವರು ಸಂತೋಷ ಪಡ್ತಾ ಇದ್ರು. ಎಲ್ಲ ಆಶೀರ್ವಾದಗಳು ಮೋಶೆಯ ಮುಖಾಂತರ ಏನೋದು ಲೌಕಿಕ ಆಶೀರ್ವಾದಗಳಿತ್ತು. ಆದ್ರೆ ಇಲ್ಲಿ ದೇವ್ರು ಏನ್ ಹೇಳ್ತಾ ಇದ್ದಾರೆ, ಆತ್ಮಿಕ, ಸಕಲ ಆತ್ಮಿಕ ಆಶೀರ್ವಾದಗಳನ್ನು ನಿಮಗೆ ಯಾರಲ್ಲಿ ಸಿಗುತ್ತೆ? ಕ್ರಿಸ್ತ ಯೇಸುವಿನಲ್ಲಿ ನೀವು ಇದ್ರೆ ಮಾತ್ರ. ಇವಾಗ ಇಂಡಿಯಾ ಗವರ್ಮೆಂಟ್, ನೀವು ಭಾರತದಲ್ಲಿ ಇದ್ರೆ ನಿಮಗೆ ಏನ್ ಸಿಗುತ್ತೆ? ನಾಗರಿಕತೆ ಸಿಗುತ್ತೆ, ಅದರಲ್ಲಿ ಸಿಗುವಂತ ಎಲ್ಲ ಸೌಲಭ್ಯಗಳು ಸಿಗುತ್ತೆ. ನೋಡಿ, ಇವಾಗ ನೀವು ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ನನಗೆ ಭಾರತದ ಎಲ್ಲ ಸೌಲಭ್ಯಗಳು ಬೇಕು ಅಂದ್ರೆ ಸಿಗುತ್ತಾ? ಸಿಗಲ್ಲ. ಅದಕ್ಕಾಗಿ ನಾವು ನಮ್ಮನ್ನ ಆ ನಾಗರಿಕತೆಯಲ್ಲಿ ಕಾಪಾಡ್ಕೊಳ್ಬೇಕು. ಸಿಟಿಜನ್ಶಿಪ್ ಅದ್ರಲ್ಲಿ ಕಾಪಾಡ್ಕೊಳ್ಬೇಕು ನಾವು. ಅದು ನಮ್ಮ ಧರ್ಮ, ಅದೊಂದು ಹೋರಾಟ. ಇವಾಗ ನಿಮ್ ಮಕ್ಕಳೇ ನಿಮ್ ಮನೇಲಿದ್ರೆ ನೀವು ನೋಡ್ಕೊಂತೀರಲ್ಲ, ನಿಮ್ ಮನೆ ಬಿಟ್ಟು ಹೋಗ್ಬಿಟ್ರೆ ನೀವು ನೋಡ್ಕೊಂತೀರಾ? ಹೌದಾ ಇಲ್ವಾ? ಅಂದ್ರೆ ನೀವು ಕಳ್ಸಿದ್ರೆ ನೀವು ನೋಡ್ಕೊಂತೀರ. ನಿಮ್ಮನ್ನ ಬಿಟ್ಟು ನಿಮ್ಗೆ ಎದುರು ಬಿದ್ದು ಹೋಗ್ಬಿಟ್ರೆ ಮನೆ ಬಿಟ್ಟು ನೀವ್ ಹೆಂಗೆ ನೋಡ್ಕೊಳಕ್ಕಾಗ? ಹಂಗೆ ನಾವು ಕೂಡ ನಮ್ಮ ಜವಾಬ್ದಾರಿಯನ್ನು ತಿಳ್ಕೊಳ್ಬೇಕು. ನಮ್ಮ ಜವಾಬ್ದಾರಿ ಏನು? ಕ್ರಿಸ್ತನಲ್ಲಿ, ಕ್ರಿಸ್ತ ಯೇಸುವಿನಲ್ಲಿ ಮಾತ್ರ ಅನುಗ್ರಹಿಸಿದ್ದಾನೆ. ಕ್ರಿಸ್ತ ಯೇಸುವಿನಲ್ಲಿ ಜೀವಿಸೋದು ನಮ್ಮ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ. ಆವಾಗ ಇಲ್ಲಿ ಮುಂದೆ ಏನ್ ಹೇಳುತ್ತೆ ಅಂದ್ರೆ, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು, ನಮ್ಮನ್ನು ಕಾಪಾಡಿಕೊಳ್ಳೋದು ಹೆಂಗೆ? ಪ್ರೀತಿಯಲ್ಲಿ ನಡಿಬೇಕು, ಆತನ ಸನ್ನಿಧಿಯಲ್ಲಿ. ನೋಡಿ, ಇವಾಗ ನಾವೆಲ್ಲ ದೇವರ ಸನ್ನಿಧಿನಲ್ಲಿದ್ದೀವ? ಹೌದು. ಯಾಕೆ? ಹೆಂಗೆ? ನೀವು ಕ್ರಿಸ್ತನಲ್ಲಿದ್ದೀರಾ, ಕ್ರಿಸ್ತನಿಗಾಗಿ ಜೀವಿಸ್ತಾ ಇದ್ದೀರಾ, ನಿಮ್ಮ ಹೃದಯಗಳಲ್ಲಿ ತೊಳೆಯಲ್ಪಟ್ಟಿದೆ, ನೀವು ನಿಮ್ಮ ಮನಸಾಕ್ಷಿಗಳನ್ನ ಶುದ್ಧವಾಗಿ ಇಟ್ಕೊಂಡಿದ್ದೀರಾ, ಅದಕ್ಕಾಗಿ ಕ್ರಿಸ್ತನಲ್ಲಿದ್ದೀರಾ, ನೀವು ಆತನ ಸನ್ನಿಧಿನಲ್ಲಿದ್ದೀರಾ. ಇವಾಗ ಬಹಳಷ್ಟು ಜನ ಹೊಸದಾಗಿ ಹುಟ್ಟಿದ್ದೀರಾ, ಕೆಲವರು ಹೊಸದಾಗಿ ಹುಟ್ಟದೇ ಇರ್ಬೋದು. ಬಟ್ ಇವಾಗ ಯಾರು ಹೊಸದಾಗಿ ಹುಟ್ಟಿಲ್ಲ ಅಂದ್ರೆ ಅವರು ನಿಮ್ಮ ತಂದೆ ತಾಯಿಗಳಿದ್ರೆ ಅವ್ರಿಗೆ ನಿಮಗೆ ಪ್ರೊಟೆಕ್ಷನ್ ಇರುತ್ತೆ, ಅಂದ್ರೆ ಒಂದು ರಕ್ಷಣೆ ಇರುತ್ತೆ, ದೇವ್ರು ಕಾಪಾಡ್ಕೊಂತಾರೆ ತಂದೆ ತಾಯಿಯ ನಿಮಿತ್ತವಾಗಿ. ಬಟ್ ನೀವು ರಕ್ಷಣೆ ಹೊಂದಿಲ್ಲ ಅಂದ್ರೆ, ಕ್ರಿಸ್ತನಿಗೆ ನಿಮ್ಮ ಜೀವಿತವನ್ನ ಒಪ್ಸಿಲ್ಲ, ಕ್ರಿಸ್ತನನ್ನು ನೀವು ನಿಮ್ಮ ರಾಜನನ್ನಾಗಿ, ಪ್ರಭುವನ್ನಾಗಿ ನೀವು ಸ್ವೀಕರಿಸಿಲ್ಲ ಅಂದ್ರೆ ನಿಮಗೆ ಈ ಒಂದು ಆದ್ಯತೆ ಸಿಗೋದಿಲ್ಲ. ಇಲ್ಲಿ ಮುಂದೆ ಏನ್ ಹೇಳುತ್ತೆ? ನೀವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಹೇಗಿರಬೇಕು? ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ಜಗದ ಉತ್ಪತ್ತಿಗೆ ಮೊದಲೇ ನಿಮ್ಮನ್ನು ಆರಿಸ್ಕೊಂಡಿದ್ದಾರೆ. ಅಂದ್ರೆ ನಿಮಗೆ ಗೊತ್ತಿರ್ಲಿಲ್ಲ, ನಾವೆಲ್ಲ ಲೋಕದಲ್ಲಿದ್ವಿ, ನಾವು ರಕ್ಷಣೆಗೆ ಬಂದಾಗ ನಮಗೆ ಗೊತ್ತಾಯ್ತು, ದೇವರು ಮೊದಲೇ ಸಂಕಲ್ಪ ಮಾಡಿದ್ರು, ನನ್ನನ್ನ ಸ್ವೀಕರಿಸಿದ್ರು. ಆದ್ರೆ ಏನೋ ಪರಿಸ್ಥಿತಿಗಳ ಮುಖಾಂತರ ನನ್ನ ಹೃದಯದಲ್ಲಿ ದೇವರ ಮೇಲೆ ಒಂದು ಆಶೆ ಇಟ್ರು, ನನ್ನ ಹೃದಯದಲ್ಲಿ ಪಾಪದ ಬಗ್ಗೆ ದ್ವೇಷ ಇಟ್ರು, ಮತ್ತೆ ನನ್ನ ಹೃದಯದಲ್ಲಿ ಆತನ ಮೇಲೆ ನಂಬಿಕೆ ಇಟ್ರು, ಮತ್ತೆ ಮಾನಸಾಂತರ ಕೊಟ್ರು. ಅದರಿಂದ ನಾನು ರಕ್ಷಣೆಗೆ ಬಂದೆ. ಅದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ರಕ್ಷಣೆಗೆ ಬಂದಾಗ ಗೊತ್ತಾಗುತ್ತೆ, ದೇವರು ನನಗೆ ಅವನ ಕರುಣೆ ತೋರಿಸಿದ್ದಾರೆ, ನಮ್ಗೆ ಯೋಜನೆ ಮಾಡಿದ್ದಾರೆ. ಸೊ ಇವಾಗ ನಾವು ಎಲ್ಲ ರಕ್ಷಣೆ ಹೊಂದಿ ಇಲ್ಲಿ ಬಂದ ಮೇಲೆ ನಮ್ಮ ಜವಾಬ್ದಾರಿ ಏನು? ಆ ರಕ್ಷಣೆಯನ್ನ ಕಾಪಾಡ್ಕೊಳ್ಳೋದು. ಇವಾಗ ಉದಾಹರಣೆಗೆ, ಒಂದು ಪ್ರೀತಿಯಿಂದ ದೂರ ಹೋಗೋದು ಎಷ್ಟು ಸುಲಭ ಹೇಳಿ? ಪ್ರೀತಿಯಿಂದ ದೂರ ಹೋಗೋದು ಸುಲಭ ಅಲ್ಲ. ಗಂಡ ಹೆಂಡತಿ ಜಗಳ ಆಗ್ಬಿಟ್ರೆ, ಮನಸ್ತಾಪ ಬಂದ್ಬಿಟ್ರೆ
ಎಷ್ಟು ಬೇಗ ಹೋಗ್ಬಿಡ್ತೀವಲ್ಲ ಪ್ರೀತಿಯಿಂದ ದೂರ, ಬೇಸರ ಬಂದ್ಬಿಡುತ್ತಲ್ಲ. ಇವಾಗ ದಾರಿನಲ್ಲಿ ಯಾರು ಹೋಗಿ ನಿಮ್ ಜೊತೆ ಜಗಳ ಮಾಡ್ಬಿಟ್ರೆ ಪ್ರೀತಿ ಹೋಗ್ಬಿಡುತ್ತಲ್ಲ. ನೆರೆಯರು ಯಾರು ಬಂದು ನಿಮ್ಗೆ ಏನಾದ್ರು ತೊಂದರೆ ಕೊಟ್ರೆ ಪ್ರೀತಿ ಹೋಗ್ಬಿಡುತ್ತಲ್ಲ. ನೋಡಿ ಇಷ್ಟು ಬೇಗ ಪ್ರೀತಿ ಹೋಗ್ಬಿಡುತ್ತೆ. ಆದ್ರೆ ದೇವ್ರು ಹೇಳ್ತಾರೆ, ನೀವು ನಿಮ್ಮನ್ನ ಪ್ರೀತಿಯಲ್ಲಿ ಕಾಪಾಡಿಕೊಳ್ಬೇಕು. ಇವಾಗ ಯಾರು ಏನಾರು ಮಾಡಿದ್ರೆ ಅದಕ್ಕೆ ಏನ್ ಮಾಡಬೇಕು, ಪರಿಹಾರ ಅಥವಾ ನಿಮ್ಮ ಒಂದು ರಕ್ಷಣೆನ ಸಾಧಿಸ್ಕೊಳ್ಳಿ. ಬಟ್ ಆದ್ರೆ ನೀವು ಪ್ರೀತಿಯಿಂದ ಹೊರಗಡೆ ಹೋಗಬಾರ್ದು. ದೇವ್ರ ಮೇಲೆ ಪ್ರೀತಿಯಿಂದ ಹೊರಗಡೆ ಹೋಗ್ಬಾರ್ದು. ನೋಡಿ, ಕೆಲವ್ರಿಗೆಲ್ಲ ಕಷ್ಟದ ಪರಿಸ್ಥಿತಿಗಳು ಬಂದ್ರೆ ಏನಾಗುತ್ತೆ, ಬೇಗ ದೂರ ದೇವರ ಪ್ರೀತಿಯಿಂದಾನೇ ದೂರ ಹೋಗ್ಬಿಡ್ತಾರೆ. ಅಂದ್ರೆ ದೇವ್ರ ಮೇಲೆನೆ ಅವ್ರಿಗೆ ದೂರು ಗೊಣಗುಟ್ಟುವಿಕೆ ಬಂದ್ಬಿಡುತ್ತೆ. ಹೌದಲ್ವಾ? ದೇವ್ರ ಮೇಲೆ ಡೌಟ್ ಬಂದ್ಬಿಡುತ್ತಲ್ಲ, ಏನೋ ದೇವ್ರು ನನ್ ಪ್ರೀತಿಸ್ತಾ ಇಲ್ಲ ಅನ್ಸುತ್ತೆ. ದೇವ್ರ ಪ್ರೀತಿ ಮೇಲೆ ಸಂಶಯ ಬರುತ್ತಲ್ವಾ? ಹೌದಾ ಇಲ್ವಾ? ಅಂದ್ರೆ ಇದೆಲ್ಲ ಶೋಧನೆ. ಶೋಧನೆಯನ್ನ ನಾವು ಜಯಗಳಿಸ್ಬೇಕು. ನೀವು ಪ್ರತ್ಯೇಕವಾದ ಇವಾಗ 1 ಪೇತ್ರ 1:7 ಹೇಳ್ತಾರೆ, ನಿಮ್ಮ ನಂಬಿಕೆಯು ಬಹಳ ಅಮೂಲ್ಯವಾದದ್ದು, ಆದ್ರೆ ಅದು ಶೋಧಿಸಲ್ಪಡ್ಬೇಕು. ನಾವೆಲ್ಲ ಹೇಳ್ತೀವಿ, ಏನ್ ನಂಬಿಕೆ? ದೇವ್ರು ನನ್ನ ಪ್ರೀತಿಸ್ತಾರೆ. ಭಾನುವಾರ ಬೆಳಗ್ಗೆ ಬಹಳ ಚೆನ್ನಾಗಿರುತ್ತೆ, ಸರಾಗವಾಗಿ ಹೇಳ್ಬೋದು. ಬಟ್ ಸೋಮವಾರ ಏನ್ ಮಾಡೋದು? ಸೋಮವಾರ ಏನಾದ್ರು ಪರಿಸ್ಥಿತಿಗಳು ಕಷ್ಟ ಬಂದ್ಬಿಟ್ರೆ ಆವಾಗ ನಮ್ಮ ನಂಬಿಕೆಯ ಪರೀಕ್ಷೆ ಆಗುತ್ತೆ. ಆವಾಗ ನಾವು ಪ್ರೀತಿಯಲ್ಲಿ ನೆಲೆಗೊಂಡಿರ್ಬೇಕು. ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿರ್ಬೇಕು, ನಂಬಿಕೆಯಲ್ಲಿ ನೆಲೆಗೊಂಡಿರ್ಬೇಕು. ಇತರರು, ನಮ್ಮ ಶತ್ರುಗಳು ನಮಗೆ ತೊಂದರೆ ಕೊಟ್ರು ನಾವು ಪ್ರೀತಿಯಲ್ಲಿ ನೆಲೆಗೊಂಡ್ಲಿಕ್ಕೆ ಯಾರು ಸಹಾಯ ಮಾಡ್ತಾರೆ? ಪವಿತ್ರಾತ್ಮನು ಸಹಾಯ ಮಾಡ್ತಾರೆ. ಅದಕ್ಕಾಗಿ ನಾವು ಪವಿತ್ರಾತ್ಮ ಭರಿತರಾಗಿರ್ಬೇಕು. ಅವಾಗ್ಲೇ ನಾವು ದೇವರ ಪ್ರಸನ್ನತೆಯಲ್ಲಿ ಜೀವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲ ನಾವು ಕಾಪಾಡ್ಕೊಳ್ಬೇಕು. ಇವಾಗ ಹುಲಿಗಿ ಸಭೆಗೆ ಬಂದ್ಬಿಟ್ಟೆ, ಎಲ್ಲ ಓಕೆ, ಸಭೆಗೆ ಹೋಗ್ತಾ ಇದ್ದೀನಿ, ಸಭೆಗೆ. ಇಸ್ಕರಿಯತೂದ ಎಲ್ಲಿದ್ದ? ಯೇಸು ಸ್ವಾಮಿಯ ಸಭೆಯಲ್ಲಿದ್ದ. ಇವತ್ತೆಲ್ಲಿದ್ದಾನೆ? ಇವತ್ತು ನರಕದಲ್ಲಿದ್ದಾನೆ. ಒಳ್ಳೆ ಸಭೆಗೆ ಹೋಗಿದ ತಕ್ಷಣ ಒಳ್ಳೆ ಸಭೆಗೆ ಹೋಗಿದ ತಕ್ಷಣ ನಮ್ ಜವಾಬ್ದಾರಿ ಮುಗ್ದೋಗಲ್ಲ. ನಮ್ಮ ಹೃದಯವನ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಮ್ಗೆಲ್ಲರಿಗೂ ಇದೆ. ಹೌದಲ್ಲ? ಅದಕ್ಕಾಗಿ ನಾವು ಸಭೆಯಾಗಿ ಕೂಡಿ ಬರ್ತೀವಿ. ಇಬ್ರಿಯ 10 ಹೇಳುತ್ತೆ, ಸಭೆಯಾಗಿ ಕೂಡಿ ಬರೋದನ್ನ ರೂಢಿ ಮಾಡ್ಕೊಳ್ಳಿ. ಕೆಲವರು ಆ ರೂಢಿ ತಪ್ಪಿ ಸಭೆಯಾಗಿ ಸೇರ್ ಬರ್ತಾ ಇಲ್ಲ, ಒಬ್ರನ್ನೊಬ್ರು ಪ್ರೋತ್ಸಾಹ ಮಾಡ್ತಾ ಇಲ್ಲ. ಅದರಿಂದ ಏನಾಗ್ಬಿಡ್ತಾರೆ? ಹಿಂಜಾರ್ ಬಿಡ್ತಾರೆ. ಇವಾಗ ನಾವೆಲ್ಲ ಬರೋದ್ರಿಂದ ನಾವು ಒಬ್ರೊಬ್ರು ಪ್ರೋತ್ಸಾಹ ಮಾಡ್ತೀವಿ. ಸಹೋದರನೇ ಸಹೋದರಿ, ಪಾಪವನ್ನ ಗಂಭೀರವಾಗಿ ತಗೊಳ್ಕೊಂಡು, ಇದು ಓದಿದ್ವಲ್ಲ ನಾವು, ದೋಷರಹಿತರಾಗಿ ಪ್ರೀತಿಯಿಂದ ಪರಿಶುದ್ಧವಾಗಿ ನಿಂತ್ಕೊಂಡಿರ್ಬೇಕು ಆತನ ಸನ್ನಿಧಿಯಲ್ಲಿ ಯಾವಾಗ್ಲೂ. ಅದಕ್ಕೆ ನಾವು ಒಬ್ರೊಬ್ರು ಫೆಲೋಶಿಪ್ ಮಾಡ್ಬೇಕು. ಇವಾಗ ನನಗೆ ಯಾವ್ದೋ ಆಫೀಸಲ್ಲಿ ಏನೋ ಕಷ್ಟ ಆಯ್ತು, ಯಾರೋ ತೊಂದರೆ ಕೊಟ್ರು, ನಾನು ಬ್ರದರ್ಗೆ ಫೋನ್ ಮಾಡೋದು ಅಥವಾ ಸಿಸ್ಟರ್ಗೆ ಫೋನ್ ಮಾಡಿ, ಸಿಸ್ಟರ್ ನನಗಾಗಿ ಪ್ರಾರ್ಥನೆ ಮಾಡಿ. ಕೆಲವು ಸಲ ಹೇಳ್ಕೊಳಕ್ ಆಗದೆ ಇರ್ಬೋದು, ಪರವಾಗಿಲ್ಲ, ಫೋನ್ ಮಾಡಿ, ಸಹೋದರ ಸಹೋದರಿ ನನಗಾಗಿ ಈವಾಗ ಪ್ರಾರ್ಥಿಸಿ, ಯಾವುದೋ ಶೋಧನೆಯಲ್ಲಿ ಹೋಗ್ತಾ ಇದ್ದೀನಿ, ನನಗೆ ಶೇಕ್ ಆಗ್ತಾ ಇದೆ, ನಾನು ಅಲ್ಲಾಡ್ತಾ ಇದ್ದೀನಿ, ನನಗೆ ಪ್ರೀತಿ ಹೋಗ್ತಾ ಇದೆ, ನನಗೆ ಪವಿತ್ರಾತ್ಮನ ಶಕ್ತಿ ಕಾಣಿಸ್ತಾ ಇಲ್ಲ, ನನಗಾಗಿ 1 ನಿಮಿಷನೂ ಬೇಡ, 30 ಸೆಕೆಂಡ್ ಪ್ರಾರ್ಥನೆ ಮಾಡಿ ಫೋನಲ್ಲಿ. ದೇವ್ರು ಇವಾಗ ಫೋನ್ ಕೊಟ್ಟಿದ್ದಾರೆ, ಅವಾಗೆಲ್ಲ ಫೋನ್ ಇರ್ಲಿಲ್ಲ. ಬಟ್ ಅಷ್ಟೇ ಸಾಕು. ದೇವ್ರು ಕೇಳೋದಿಲ್ವಾ ಪ್ರಾರ್ಥನೆ? ಇಬ್ರು ಸೇರಿ ಒಂದೇ ಮನಸ್ಸಿನಿಂದ ದೇವರ ಚಿತ್ತದ ಮೇರೆಗೆ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳ್ತಾರೆ. 1 ಯೋಹನ 5:14 ಪ್ರಕಾರ ದೇವ್ರು ಕೇಳ್ತಾರೆ, ಮತ್ತೆ ದೇವ್ರು ಉತ್ತರ ಕೊಡ್ತಾರೆ. ನಾನು ಎಷ್ಟೊಂದ್ ಸಲ ನಾನು ಬ್ರದರ್ ಏನ್ಗೆ ಫೋನ್ ಮಾಡಿದ್ರೆ ಅವ್ರು ಫಸ್ಟ್ ಹೇಳೋದು, ಇವಾಗ್ಲೇ ಪ್ರಾರ್ಥನೆ ಮಾಡೋಣ, 10 ಸೆಕೆಂಡ್ ಪ್ರಾರ್ಥನೆ ಮಾಡೋಣ. ದೇವ್ರು ಸಹಾಯ ಮಾಡ್ತಾರೆ. ಹಾಗೆ ಅದನ್ನ ರೂಢಿಸ್ಕೊಳ್ಳಿ. ಸಭೆಗೆ ಬರೋದನ್ನ ರೂಢಿಸ್ಕೊಳ್ಳಿ. ನಿಮ್ಗೇನೆ ಸಭೆನಲ್ಲೇ ಯಾರ ಮೇಲೋ ಕಷ್ಟ ಬರ್ಬೋದು, ಕಷ್ಟ ಆಗ್ಬೋದು, ವ್ಯತ್ಯಾಸಗಳು ಬರ್ಬೋದು. ಅದನ್ನೆಲ್ಲ ನಾವು ಪ್ರೀತಿಯಲ್ಲಿ ಜಯಿಸ್ಬೇಕು. ದೇವ್ರ ಸಹಾಯ ಬೇಕು. ಓಕೆ, ಸೊ ಅದಕ್ಕಾಗಿ ನಾವು ಸಭೆಯಾಗಿ ಕೂಡಿ ಬರುವಂತದ್ದು ಬಹಳ ಮುಖ್ಯವಾಗಿ. ಸೊ ನಾವು ಸತ್ಯಗಳನ್ನ ಕಾಪಾಡ್ಕೊಳ್ಬೇಕು. ನಾವು ಬಂದು ಒಬ್ರನ್ನೊಬ್ರನ್ನ ಪ್ರೋತ್ಸಾಹ ಮಾಡಬೇಕು. ಮತ್ತೆ ಮುಖ್ಯವಾಗಿ ಈ ಸಭೆಯನ್ನ ಯಾರು ಕಟ್ತಾ ಇದ್ದಾರೆ? ಯೇಸು ಸ್ವಾಮಿ ಹೇಳಿದ್ರಲ್ಲ, ನನ್ನ ಸಭೆಯನ್ನ ನಾನು ಕಟ್ತೀನಿ ಅಂತ. ನೋಡಿ, ಯೇಸು ಸ್ವಾಮಿ ಈ ಸಭೆಯನ್ನ ಕಟ್ತಾ ಇದ್ದಾರೆ. ಆವಾಗ ಯೇಸು ಸ್ವಾಮಿಗೆ ಇಷ್ಟ ಇದ್ದಂತೆ ನಾವಿದ್ರೆ, ನಾಯಕರು ಮೊದಲುಗೊಂಡು ನಾವು ಎಲ್ಲರೂ ಯೇಸು ಸ್ವಾಮಿಯ ಇಷ್ಟದ ಪ್ರಕಾರ ಇದ್ರೇನೆ ಯೇಸು ಸ್ವಾಮಿ ಬರ್ತಾರೆ, ಬಂದು ಇಲ್ಲಿ ಸಭೆಯನ್ನ ಕಟ್ತಾರೆ, ಜನರನ್ನ ಕಟ್ತಾರೆ, ಅವ್ರ ಹೃದಯಗಳನ್ನ ಬಲಪಡಿಸ್ತಾರೆ.
ನಾವು ಯೇಸು ಸ್ವಾಮಿಯ ರೀತಿಯಲ್ಲಿ, ಅವರ ಸತ್ಯದ ಮಾರ್ಗದಲ್ಲಿ, ಅವ್ರು ಹೇಳಿರೋ ರೀತಿನಲ್ಲಿ ಕಟ್ತಾ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ? ಯೇಸು ಸ್ವಾಮಿ ಬರೋದಿಲ್ಲ ಇಲ್ಲಿ. ಅವಾಗ ಏನ್ ಮಾಡುತ್ತೆ? ನಮ್ಮ ಕೂಟಗಳನ್ನ ನಾವು ಮಾಡ್ತಾ ಇರ್ತೀವಿ. ಬಹಳಷ್ಟು ಸಭೆಗಳು ಹಾಗಾಗ್ಬಿಟ್ಟಿದೆ. ಮನಸಾಕ್ಷಿಗಳನ್ನ ಶುದ್ಧವಾಗಿ ಇಟ್ಕೊಳ್ಳಲ್ಲ, ಬೇಸರಗಳನ್ನ ಸರಿ ಮಾಡ್ಕೊಳ್ಳಲ್ಲ, ಕ್ಷಮಿಸೋಲ್ಲ. ಅವಾಗ ಏನಾಗುತ್ತೆ? ಯೇಸು ಸ್ವಾಮಿ ಇಲ್ಲಿರೋದಿಲ್ಲ. ನಾವು ಹಾಡುಗಳು ಹಾಡ್ಬೋದು, ಮೆಸೇಜ್ ಕೇಳ್ಬೋದು, ಮೆಸೇಜ್ ಹೇಳ್ಬೋದು, ನಾವೆಲ್ಲ ಕುಂತ್ಕೊಂಡು ಒಬ್ರೊಬ್ರು ಮಾತಾಡಿ ಒಬ್ರೊಬ್ರು ಹೆಲ್ಪ್ ಮಾಡ್ಬೋದು. ಬಟ್ ಆದ್ರೆ ಯೇಸು ಸ್ವಾಮಿ ಇರೋದಿಲ್ಲ. ಯಾಕೆ ಅಂದ್ರೆ ಅವರು ಹೇಳಿದ ಮಾರ್ಗದಲ್ಲಿ ನಡೆದ್ರೆ ಮಾತ್ರ, ಯೇಸು ದೇವರು ಹೇಳಿದ ಮಾರ್ಗದಲ್ಲಿ ನಡೆದ್ರೆ ಮಾತ್ರ ದೇವರು ಅಲ್ಲಿರ್ತಾರೆ. ಒಂದು ವಚನ ನೋಡ್ಕೊಳ್ಳೋಣ. ಇದು ಮುಖ್ಯವಾಗಿ ದಾನಿಯೇಲನ ಪುಸ್ತಕದಲ್ಲಿ ಮುಖ್ಯವಾಗಿ ಹಳೆ ಒಡಂಬಡಿಕೆ ಬಗ್ಗೆನೆ, ಕಡೆಯ ದಿವಸಗಳ ಬಗ್ಗೆ ಹೇಳ್ತಾ ಇದೆ ಇಲ್ಲಿ. ದಾನಿಯೇಲನು 11ನೇ ಅಧ್ಯಾಯ, ಡ್ಯಾನಿಯಲ್ ಚಾಪ್ಟರ್ 11. ನೋಡಿ, ಇಲ್ಲಿ ಒಂದು ಪದ ಇದೆ, ಒನ್ ವರ್ಡ್. ಇಲ್ಲಿ 28ನೇ ವಚನದಲ್ಲಿ ಒಂದು ಶುದ್ಧ ನಿಬಂಧನೆಗೆ ವಿರುದ್ಧವಾಗಿ, ಹೋಲಿ ಕವನೆಂಟ್. ಇಲ್ಲಿ ನಿಬಂಧನೆ ಅನ್ನತ್ತೆ. ನಿಬಂಧನೆ ಅಂದ್ರೆ ನಿಮಗೆ ಗೊತ್ತಾಗಲ್ಲ. ಒಡಂಬಡಿಕೆ ಅಂದ್ರೆ ಗೊತ್ತಾಗುತ್ತೆ. ಒಡಂಬಡಿಕೆಗಿಂತ ಇನ್ನೂ ಸುಲಭ ಅಂದ್ರೆ ಅಗ್ರಿಮೆಂಟ್. ಅಗ್ರಿಮೆಂಟ್ ಅಂದ್ರೆ ಗೊತ್ತಾಗುತ್ತೆ. ನೋಡಿ, ದೇವ್ರಿಗೂ ನಮಗೂ ಏನ್ ಅಗ್ರಿಮೆಂಟು? ಹಳೆ ಒಡಂಬಡಿಕೆಯಲ್ಲಿ ಮೋಶೆಯ ಆ ಒಂದು ಆಜ್ಞೆಗಳನ್ನ ಪಾಲಿಸೋದ್ರಿಂದ ದೇವ್ರ ಜೊತೆ ಒಂದು ಒಡಂಬಡಿಕೆ, ದೇವರು ಇಸ್ರಾಯೇಲರ ಜೊತೆ ಒಡಂಬಡಿಕೆ ಮಾಡ್ಕೊಂಡ್ರು. ಇವಾಗ ಹೊಸ ಒಡಂಬಡಿಕೆಯಲ್ಲಿ ಏನು ನಿಬಂಧನೆ? ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಆತನ ರಕ್ತದ ಮೇಲೆ ಒಂದು ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ. ನೀವು ಕ್ರಿಸ್ತನಲ್ಲಿ ರಕ್ಷಣೆಯನ್ನ ಸ್ವೀಕರಿಸಿದಾಗ ನೀವು ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಬಂದ್ರಲ್ವಾ ದೇವ್ರ ಜೊತೆ. ಏನ್ ಅಗ್ರಿಮೆಂಟ್ ಮಾಡ್ಕೊಂಡ್ರಿ? ಹೊಸದಾಗಿ ಹುಟ್ಟಿದವರು ಎಲ್ಲ ಇದಿರಿಲ್ಲ, ನೀವೇನ್ ಅಗ್ರಿಮೆಂಟ್ ಮಾಡ್ಕೊಳ್ರಿ? ಸ್ವಾಮಿ, ನಾನು ಪಾಪದಿಂದ ಮಾನಸಾಂತರ ಪಡ್ತೀನಿ, ನಾನು ಈ ಲೋಕಕ್ಕಾಗಿ ಜೀವಿಸಲ್ಲ, ನನಗಾಗಿ ಜೀವಿಸಲ್ಲ, ಇನ್ ಮುಂದೆ ಯೇಸು ಸ್ವಾಮಿಗೋಸ್ಕರ ಜೀವಿಸ್ತೀನಿ, ನಾನು ಯೇಸು ಸ್ವಾಮಿ ಹಂಗಾಗ್ಲಿಕ್ಕೆ ಬಯಸ್ತೀನಿ ಹೇಳಿದ್ರಲ್ಲ. ಹೌದಾ? ಹೌದಾ ಇಲ್ವಾ? ಡೌಟ್ ಇದೆಯಾ? ನೀವು ಒಡಂಬಡಿಕೆ ಮಾಡ್ಕೊಂಡ್ರಲ್ಲ ದೇವ್ರ ಜೊತೆ. ಅದಕ್ಕೆ ದೇವ್ರು ನಿಮ್ಗೆ ರಕ್ಷಣೆ ಕೊಟ್ರು, ದೇವ್ರು ಕ್ಷಮಿಸಿದ್ರು ನಿಮ್ಮ ಪಾಪಗಳನ್ನೆಲ್ಲ. ಇವಾಗ ಇಲ್ಲಿ ಶುದ್ಧ ನಿಬಂಧನೆ ಅಂತ ಹೇಳುತ್ತೆ. ಇದು ಹೊಸ ಒಡಂಬಡಿಕೆಯಲ್ಲಿ ಇನ್ನೂ ಬಹಳ ಪರಿಶುದ್ಧವಾದ ನಿಬಂಧನೆ. ಅದು ಅಗ್ರಿಮೆಂಟು. ಈ ಅಗ್ರಿಮೆಂಟ್ ಇದೆಯಲ್ಲ, ದೇವ್ರಿಗೂ ನಮಗೂ ಇರೋದು, ಅದು ಮುರಿಬಾರದು ನಾವು. ಹೆಂಗೆ? ಇವಾಗ ಆವಾಗಲೇ ಹೇಳ್ತಾ ಇದ್ದೆ, ನಿಮ್ಗೆ ಯಾರ ಮೇಲೋ ಬೇಸರ ಆಯ್ತು, ಗಂಡ ಹೆಂಡತಿ ಮಧ್ಯೆ ಬೇಸರ ಆಯ್ತು. ನಿನ್ನೆ ವಚನ ಕೇಳ್ಕೊಂತಾ ಇದ್ದು, ಯಾಕೆ ನೀವು ಒಬ್ರಿಗೊಬ್ರಿಗೆ ಒಳಪಡಬೇಕು? ಕ್ರಿಸ್ತನ ಭಯದ ನಿಮಿತ್ತ ಅಂತ ಹೇಳಿ. ನೋಡಿ, ಏನ್ ಭಯ? ಏನ್ ಭಯ? ಏನಂದ್ರೆ, ಸ್ವಾಮಿ ನಿನ್ ಜೊತೆ ನನ್ ಸಂಬಂಧ ಕಳ್ಕೊಂಡ್ ಬಿಡ್ತೀನಿ ಅನ್ನೋ ಭಯ ಇರಬೇಕು. ಸ್ವಾಮಿ, ನನಗೆ ಏನು ಹೋದ್ರೂ ಪರವಾಗಿಲ್ಲ, ಲೋಕದಲ್ಲಿ ಆರೋಗ್ಯ ಹೋದ್ರೂ ಪರವಾಗಿಲ್ಲ, ಆಸ್ತಿ ಹೋದ್ರೂ ಪರವಾಗಿಲ್ಲ, ಏನೇ ಹೋದ್ರೂ ಪರವಾಗಿಲ್ಲ, ಆದ್ರೆ ನಿನ್ ಜೊತೆ ಸಂಬಂಧ ನಾನು ಕಳ್ಕೊಂಬಾರ್ದು ಸ್ವಾಮಿ, ನನಗೆ ಸಹಾಯ ಮಾಡು. ನನಗೆಲ್ಲ ಶೋಧನೆಗಳು ಬರುತ್ತೆ, ಪಾಪಗಳು ಎಳೆಯುತ್ತೆ, ಅಯ್ಯೋ ಯಾರೋ ನನಗೆ ತೊಂದರೆ ಕೊಡ್ತಾರೆ, ನನಗೆ ಅವ್ರ ಮೇಲೆ ಬೇಸರ ಬರುತ್ತೆ. ಅಯ್ಯೋ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇದೆಲ್ಲ ನಾನು ಬೇಸರ ಮಾಡ್ಕೊಂಡ್ರೆ, ಕೋಪ ಮಾಡ್ಕೊಂಡ್ರೆ, ಕ್ಷಮಿಸ್ತಿಲ್ಲ, ಕಹಿ ಭಾವನೆ ಇಟ್ಕೊಂಡ್ರೆ ಏನಾಗುತ್ತೆ? ನಾನು ನಿನ್ ಜೊತೆ ಸಂಬಂಧ ಕಳ್ಕೊಂಡ್ಬಿಡ್ತೀನಿ ಸ್ವಾಮಿ, ನಾನು ಆ ಒಂದು ಅಗ್ರಿಮೆಂಟ್ ಹೋಗ್ಬಿಡುತ್ತೆ ಸ್ವಾಮಿ, ಅದು ಹೋಗ್ಬಾರ್ದು, ನನಗೆ ಕಾಪಾಡು ಸ್ವಾಮಿ. ನೋಡಿ, ಈ ಒಂದು ದಾಹ ನಮ್ಗಿರ್ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಗೆ ನಿಮ್ ಜೊತೆ ಸಂಬಂಧ ಇರಬೇಕು. ಅದಕ್ಕಾಗಿ ಹೋರಾಡುವಂತವ್ರನ್ನ ಏನಂತ ಹೇಳುತ್ತೆ ಹೊಸ ಒಡಂಬಡಿಕೆ? ಆತರ ಹೋರಾಡುವಂತವ್ರನ್ನ ಏನಂತ ಹೇಳುತ್ತೆ ಹೊಸ ಒಡಂಬಡಿಕೆ? ಯೇಸು ಸ್ವಾಮಿ ಏನ್ ಹೇಳಿದ್ರು? ಶಿಷ್ಯರು. ನೋಡಿ, ಶಿಷ್ಯರು. ನೀವು ಈ ಹೋರಾಟವನ್ನು ಮಾಡ್ತಾ ಇದ್ರೆ ನೀವು ಶಿಷ್ಯರು. ಹೊಸ ಒಡಂಬಡಿಕೆಯಲ್ಲಿ ಹೆಚ್ಚಿನ ಅಂಶ ವಾಗ್ದಾನಗಳು ಕೆಲಸ ಯಾರಿಗೆ ಮಾಡುತ್ತೆ ಗೊತ್ತಾ? ಶಿಷ್ಯರಿಗೆ ಮಾತ್ರ ಕೆಲಸ ಮಾಡುತ್ತೆ. ಇವಾಗ ಯಾರೋ ಒಬ್ಬ ಶಿಷ್ಯನಲ್ಲ, ಇಲ್ಲ ನಾನು ಚರ್ಚ್ಗೆ ಹೋಗ್ತೀನಿ, ಪರವಾಗಿಲ್ಲ, ಪಾಪ ಗಂಭೀರವಾಗಿ ತಗೊಳ್ಳೋಂತ ಅವಶ್ಯಕತೆ ಇಲ್ಲ ಅಂದ್ರೆ ನಿಮ್ಗೆ ಹೊಸ ಒಡಂಬಡಿಕೆಯಲ್ಲಿರೋ ಯಾವ ವಾಗ್ದಾನಗಳು ಕೆಲಸ ಮಾಡಲ್ಲ. ಇವಾಗ ಎಲ್ಲಾ ಸಕಲ ಆತ್ಮಿಕ ವರಗಳು ಅಂತ ನೋಡಿದ್ವಿ. ಆ ಸಕಲ ಆತ್ಮಿಕ ವರಗಳು ನಮ್ಗೆಲ್ಲರಿಗೂ ಕೆಲಸ ಮಾಡುತ್ತಾ? ಇಲ್ಲ. ಯಾರು ಆ ಒಡಂಬಡಿಕೆನ ಕಾಪಾಡ್ಕೊಂತಾರೆ, ಇಲ್ಲಿ ಏನ್ ಹೇಳುತ್ತೆ? ಶುದ್ಧ ನಿಬಂಧನೆ ಅಂತ ಹೇಳುತ್ತೆ. ಆ ಒಂದು ಒಡಂಬಡಿಕೆ, ಆ ಒಂದು ಅಗ್ರಿಮೆಂಟ್ ಕಾಪಾಡ್ಕೊಳ್ಬೇಕು.
ನಮ್ಮ ಮನಸ್ಸಾಕ್ಷಿ ಶುದ್ಧವಾಗಿ ಇಟ್ಕೊಳ್ಬೇಕು ಅಂದ್ರೆ ಅದೇ, ಸ್ವಾಮಿ ನೀನ್ ಸಹಾಯ ಮಾಡು, ನಾನು ಎಲ್ಲರನ್ನೂ ಕ್ಷಮಿಸ್ಬಿಡ್ಬೇಕು, ನನ್ನ ಹೃದಯ ಶುದ್ಧವಾಗಿ ಇಟ್ಕೊಳ್ಬೇಕು, ಯಾರ ಮೇಲೂ ಕಹಿ ಇರಬಾರ್ದು, ನಾನು ನಿನಗೋಸ್ಕರ ಜೀವಿಸ್ಬೇಕು, ನಾನು ಲೋಕಕ್ಕೋಸ್ಕರ ಜೀವಿಸಬಾರ್ದು. ನೋಡಿ, ಇದು ನಿಬಂಧನೆಯನ್ನ ಕಾಪಾಡಿಕೊಳ್ಳುವಂತದ್ದು. ಹಾಗೆ ಯೇಸು ಸ್ವಾಮಿ ಮಾಡಿದ್ರು, ಹಾಗೆ ಪೌಲನ್ನು ಮಾಡಿದ್ರು. ಸೊ ಇಲ್ಲಿ ಶುದ್ಧ ನಿಬಂಧನೆ ಅಂತ 28ನೇ ವಚನ ಬಂತು. 30ನೇ ವಚನದಲ್ಲಿ 2 ಸಲ ಬರುತ್ತೆ ಪರಿಶುದ್ಧ ನಿಬಂಧನೆ, ಪರಿಶುದ್ಧ ನಿಬಂಧನೆ. ಸೊ ಅದನ್ನ ಕೆಡಿಸ್ಲಿಕ್ಕೆ ಸೈತಾನ ಪ್ರಯತ್ನ ಮಾಡ್ತಾ ಇರ್ತಾನೆ, ನಿಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ, ಪ್ರತಿಯೊಬ್ಬರ ಜೀವಿತದಲ್ಲಿ, ಈ ಲೋಕದಲ್ಲಿ. ಸೊ ಅವನಿಗೆ ಈ ಲೋಕದಲ್ಲಿ ಇದಾರಲ್ಲ ಅವ್ರ ಬಗ್ಗೆ ಅವನ ಕಾಳಜಿ ಇಲ್ಲ, ಅವ್ರಿಗೇನ್ ತೊಂದರೆ ಮಾಡಲ್ಲ ಅವನು. ಯಾಕೆ ಯಾಕೆ ಅಂದ್ರೆ ಅವ್ರು ಈ ನಿಬಂಧನೆ ಅಥವಾ ಅಗ್ರಿಮೆಂಟ್ಗೆ ಬಂದೇ ಇಲ್ಲ. ಯಾಕಂದ್ರೆ ಯೇಸು ಸ್ವಾಮಿನ ಸ್ವೀಕರಿಸೇ ಇಲ್ವಲ್ಲ ಅವರು. ಅವರೆಲ್ಲ ಅವನಿಗೆ ಏನು, ಅವನ ಅನುಯಾಯಿಗಳು, ಅವನ ಫಾಲೋವರ್ಸ್. ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಅವನಿಗೆ ಬಹಳ ಚಿಂತೆ ಇರೋದು ಈ ಲೋಕದಲ್ಲಿ ಯಾರ ಬಗ್ಗೆ, ಈ ಅಗ್ರಿಮೆಂಟ್ಗೆ ಬಂದಿದಾರಲ್ಲ ಯೇಸು ಸ್ವಾಮಿ ಜೊತೆ. ಇವಾಗ ನೀವು ಹೊಸದಾಗಿ ಹುಟ್ಟಿ ಯೇಸು ಸ್ವಾಮಿ ಜೊತೆ ಅಗ್ರಿಮೆಂಟ್ಗೆ ಬಂದಿದ್ದೀವಲ್ಲ, ಅವ್ರನ್ನ ನೋಡಿದ್ರೆ ಭಯ. ಅವ್ರನ್ನ ನೋಡಿದ್ರೆ ಭಯ. ಅವರು ಅಂದ್ರೆ ಯಾರು? ನೀವು. ನಿಮ್ಮನ್ನ ನೋಡಿದ್ರೆ ಸೈತಾನನಿಗೆ ಭಯ. ಅದಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಾನೆ. ಈ ಶುದ್ಧ ನಿಬಂಧನೆಯನ್ನು ಇಲ್ಲಿ 30ನೇ ವಚನದಲ್ಲಿ ನೋಡುತ್ತೆ ಹಿಂದಿರಿ. ಅವನು ಎದೆಗುಂದಿ ಹಿಂದಿರುಗಿ ಪರಿಶುದ್ಧ ನಿಬಂಧನೆಯ ಮೇಲೆ ಮತ್ಸರಗೊಂಡು ಮಾಡುವಷ್ಟು ಮಾಡುವನು. ಅವನು ಸ್ವದೇಶಕ್ಕೆ ಸೇರಿ ಪರಿಶುದ್ಧ ನಿಬಂಧನೆ ತೊರೆದವರನ್ನು ಕಟಾಕ್ಷಿಸುವುದು ಅಂದ್ರೆ ಅವ್ರು ನೋಡಿದ್ರೆ ಖುಷಿ ಅವನಿಗೆ. ಯಾರೆಲ್ಲ ಪರಿಶುದ್ಧ ನಿಬಂಧನೆ ತೊರೆದಿರ್ತಾರೆ, ಮುರಿದಿರ್ತಾರೆ, ಅಂದ್ರೆ ಗಂಡ ಹೆಂಡತಿ ಬೇಸರ ಮಾಡ್ಕೊಳ್ಳೋದಿರ್ಬೋದು, ಇಲ್ಲ ಯಾರ ಮೇಲೂ ಕಹಿ ಇರ್ಬೋದು, ಆ ಕಹಿನ ಇಟ್ಕೊಂತಾರೆ, ಕ್ಷಮಿಸೋದಿಲ್ಲ. ಅವಾಗ ಏನಾಗುತ್ತೆ, ಇವರೆಲ್ಲ ನಿಬಂಧನೆ ಮುರಿದಿರೋರು, ಅವ್ರನ್ನ ನೋಡಿದ್ರೆ ಕಟಾಕ್ಷಿಸ್ತಾನೆ. ಅಂದ್ರೆ ಏನು, ಅವ್ರ ಬಗ್ಗೆ ಅವ್ನು ಬಹಳ ಖುಷಿ ಅವನ್ಗೆ. ಅವ್ರು ನೋಡಿದ್ರೆ ಅವ್ರಿಗೇನ್ ಹೆಲ್ಪ್ ಮಾಡ್ಬೇಕು ಮಾಡ್ತಾನೆ. ಕಟಾಕ್ಷ ಅಂದ್ರೆ ಅವ್ರಿಗೆ ಹೆಲ್ಪ್ ಮಾಡೋದು ಮಾಡ್ತಾನೆ, ಏನ್ ಬೇಕಾದ್ರೂ ಹೆಲ್ಪ್ ಮಾಡ್ತಾನೆ. ನೋಡಿ ಆತರ ಅವ್ರನ್ನ ನೋಡಿದ್ರೆ ಖುಷಿ. 31ನೇ ವಚನ ಹೇಳುತ್ತೆ, ಕೂಡಿಸುವ ಸೈನ್ಯವು ಆಶ್ರಯದುರ್ಗವಾದ ಪರಿತ್ರಾಲಯವನ್ನು ಕೊಲೆಗೆಡಿಸಿ ನಿತ್ಯ ಹೋಮವನ್ನು ನೀಗಿಸಿ ಹಾಳು ಮಾಡುವ ಅಸಹ್ಯ ವಸ್ತುವನ್ನು ಪ್ರತಿಷ್ಠಿಸುವುದು. ನೋಡಿ ಈ ತರ ಎಲ್ಲ ಅಂದ್ರೆ ಏನು ಪವಿತ್ರ ಆಲಯ. ನೋಡಿ, ದೇವರು ಯಾಕೆ ಆರಾಧನೆ ಬಗ್ಗೆ ನಾವು ಆರಾಧನೆ ಅಂದ್ರೆ ಏನು? ಭಾನುವಾರ ಬೆಳಗ್ಗೆ ಮಾಡೋದಲ್ಲ ಆರಾಧನೆ. ಬೆಳಗ್ಗೆ ನಾವು ಮಾಡೋದೇನು? ಸ್ತೋತ್ರ ಮತ್ತೆ ಕೃತಜ್ಞತೆ. ಭಾನುವಾರ ಬೆಳಗ್ಗೆ ನಾವ್ ಏನ್ ಮಾಡ್ತೀವಿ? ಸ್ತೋತ್ರ ಮತ್ತು ಕೃತಜ್ಞತೆ ಅಷ್ಟೇ. ಆರಾಧನೆ ಅಂದ್ರೆ ನಮ್ಮ ಜೀವಿತನ ದೇವರಿಗೆ ಮುಡುಪಾಗಿಡೋದು, ಅದು ಆರಾಧನೆ. ಎಲ್ಲಿ ಆರಾಧನೆ ಅಂತ ಪದ ಬ್ರದರ್ ಜಾಕ್ ಹೇಳ್ತಾರೆ, ಎಲ್ಲಿ ಬರುತ್ತೆ? ಮೊದಲನೇದಾಗಿ ಅಬ್ರಹಾಮನು ತನ್ನ ಮಗನನ್ನ ಅಲ್ಲಿ ಇಟ್ಟು ತಾನು ತ್ಯಾಗ ಮಾಡ್ಲಿಕ್ಕೆ ಹೋದಾಗ, ಅವಾಗ ನಿನ್ನ ಆರಾಧನೆಯನ್ನ ಸ್ವೀಕರಿಸಿದೀನಿ ಅಂತ, ನಾ ಆರಾಧನೆ ಮಾಡಕ್ ಹೋಗ್ತಾ ಇದ್ದೀನಿ ಅಂತಾನೆ. ಅದು ಆರಾಧನೆ. ಅಂದ್ರೆ ನಮ್ಮ ಜೀವಿತವನ್ನ ಪೂರ್ಣವಾಗಿ ದೇವ್ರಿಗೆ ಒಪ್ಪಿಸ್ಕೊಡೋದು ಆರಾಧನೆ, ದೇವ್ರ ಲೆಕ್ಕದಲ್ಲಿ. ಇದೆಲ್ಲ ನಾವು ಭಾನುವಾರ ಬೆಳಗ್ಗೆ ಮಾಡುವುದು ಆರಾಧನೆ ಅಲ್ಲ. ಅದು ಏನು? ಸ್ತೋತ್ರ ಮತ್ತು ಕೃತಜ್ಞತೆ. ಸೊ ದೇವರು ಏನ್ ಬಯಸ್ತಾರೆ ಅಂದ್ರೆ ಮನುಷ್ಯರೆಲ್ಲ ಆರಾಧಕರಾಗಿರ್ಬೇಕು. ಯೇಸು ಸ್ವಾಮಿ ಹೇಳಿದ್ರು ಯೋಹಾನ 4ನೇ ಅಧ್ಯಾಯದಲ್ಲಿ, ಆ ಸಮಾರ್ಯದ ಸ್ತ್ರೀಗೆ ಹೇಳ್ತಾರೆ, ದೇವರು ಯಾರನ್ನ ಹುಡುಕ್ತಾರೆ? ತಂದೆಯು ಆರಾಧನೆ ಮಾಡುವಂತವ್ರನ್ನ ಹುಡುಕ್ತಾ ಇದ್ದಾರೆ ಅಂತ. ಅಂದ್ರೆ ತಮ್ಮ ಜೀವಿತವನ್ನ ಪೂರ್ಣವಾಗಿ ದೇವರಿಗೆ ಮುಡುಪಾಗಿಟ್ಟುವಂತವ್ರು, ಶಿಷ್ಯರಾಗಿ ದೇವರಿಗಾಗಿ ಜೀವಿಸುವಂತವ್ರು, ಅಂತವ್ರನ್ನ ದೇವರು ಹುಡುಕ್ತಾ ಇದ್ದಾರೆ ಇವತ್ತು. ಅಂತವ್ರು ಇಲ್ಲಿರೋದು ನನಗೆ ಬಹಳ ಖುಷಿ. ಅದೇ ಇವಾಗ ಸಭೆಯ ಕೂಟಗಳನ್ನ ಯಾಕೆ ಮಾಡ್ತೀವಿ? ನಾವು ಎಲ್ಲರನ್ನೂ ಪ್ರೋತ್ಸಾಹ ಮಾಡ್ಲಿಕ್ಕೆ. ನೀವು ಶಿಷ್ಯರಾಗಿರ್ಬೇಕು, ಆರಾಧಕರಾಗಿರ್ಬೇಕು. ಭಾನುವಾರ ಮಾತ್ರ ಅಲ್ಲ, ವಾರದ ಪ್ರತಿ ದಿವಸ ನಿಮ್ಮನ್ನು ನೀವು ಕಾಪಾಡ್ಕೊಳ್ಬೇಕು. ಈ ನಿಬಂಧನೆಯನ್ನ ಪಾಲಿಸ್ಬೇಕು, ಒಡಂಬಡಿಕೆಯನ್ನ ಮುರಿಬಾರ್ದು. ಅದನ್ನ ಎನ್ಕರೇಜ್ ಮಾಡ್ತೀವಿ. ನಿಮ್ಗೆ ಕಷ್ಟ ಆದ್ರೆ ಒಬ್ರು ಪ್ರಾರ್ಥನೆ ಮಾಡಿ. ಅದಕ್ಕಿಂತ ಹೆಚ್ಚಾಗಿ ದೇವರು ನಿಮ್ಮ ಜೊತೆಯಲ್ಲಿ ನಿಂತ್ಕೊಳ್ತಾರೆ. ದೇವ್ರು ನಿಮಗ್ ಸಹಾಯ ಮಾಡಕ್ಕಿದಾರಲ್ಲ, ದೇವ್ರು ಯಾವಾಗ್ಲೂ ನಿಮಗ್ ಸಹಾಯ ಮಾಡ್ತಾರೆ. ಯಾವಾಗ್ಲೂ ದೇವರು ನಿಮ್ಮ ಪರವಾಗಿ, ಸೈತಾನನ ವಿರುದ್ಧವಾಗಿ ಇರ್ತಾರೆ. ನೀವು ಸೈತಾನನ, ಲೋಕದ ವಿರುದ್ಧವಾಗಿ, ಪಾಪದ ವಿರುದ್ಧವಾಗಿ ಇದ್ರೆ ಒಂದು ನಿಮಗೆ ನಿಶ್ಚಯ ಏನು? ದೇವರು ನಿಮ್ ಪರವಾಗಿರ್ತಾರೆ. ಯಾವಾಗ ನೀವು ಪಾಪದ ವಿರುದ್ಧವಾಗಿ, ಲೋಕದ ವಿರುದ್ಧವಾಗಿ, ಸೈತಾನನ ವಿರುದ್ಧವಾಗಿ ನೀವು ಇರ್ತೀರಾ, ಆವಾಗ ನಿಮ್ಮ ಪರವಾಗಿ ಯಾರಿರ್ತಾರೆ? ದೇವ್ರು ಇರ್ತಾರೆ.
ಅದು ಮಾತ್ರ ಖಚಿತವಾಗಿರ್ಬೇಕು ನೀವು, ಯಾವಾಗ್ಲೂ ದೇವ್ರು ಇರ್ತಾರೆ. ಸೊ ಇಲ್ಲಿ ಏನ್ ಹೇಳುತ್ತೆ 32ನೇ ವಚನ ಮುಖ್ಯವಾಗಿ ನಾನು ನೋಡ್ತಾ ಇದ್ದೆ. 32ನೇ ವಚನದಲ್ಲಿ ಏನ್ ಹೇಳುತ್ತೆ, ನಿಬಂಧನಾ ದ್ರೋಹಿಗಳು. ನೋಡಿ, ಯಾರು ಈ ಒಂದು ನಿಬಂಧನೆ ಅಥವಾ ಒಡಂಬಡಿಕೆ ಅಥವಾ ಅಗ್ರಿಮೆಂಟ್ ನ ಮುರಿತಾರೋ ಅದಕ್ಕೆ ದ್ರೋಹಿ ಆಗಿರ್ತಾರೆ. ಅದು ಹೆಂಗೆ? ನಾನು ಹೇಳ್ದಂಗೆ, ಇವಾಗ ನಾನು ಯೇಸುಸ್ವಾಮಿಗೋಸ್ಕರ ಭಾನುವಾರ ಮಾತ್ರ ಯೇಸುಸ್ವಾಮಿ ಅಂತೀನಿ, ನನಗೆ ಸೋಮವಾರ ಯೇಸುಸ್ವಾಮಿ ಬೇಡ. ನನ್ಗೆ ಭಾನುವಾರ ನಾನು ಶಿಷ್ಯನಾಗಿರೋ ತರ ನಾಟಕ ಮಾಡ್ತೀನಿ, ಆದ್ರೆ ಸೋಮವಾರ ನಾನು ಶಿಷ್ಯನಲ್ಲ. ಅವಾಗೇನಾಯ್ತು? ಅಗ್ರಿಮೆಂಟ್ ಮುರಿದಂಗ ಆಯ್ತಲ್ಲ. ಇವಾಗ ಹೆಂಡತಿ ನನ್ನ ಗಂಡ ಮನೆಯಲ್ಲ ಇರೋವಾಗ ಮಾತ್ರ ನಾನು ಗಂಡನ್ಗೆ ನಂಬಿಗಸ್ತಳಾಗಿರ್ತೀನಿ, ಆಮೇಲೆ ನನ್ ಗಂಡ ಯಾರು, ನಾನು ಬೇರೆಯವ್ರ ಜೊತೆ ಹೋಗಿ, ಹಂಗಂದ್ರೆ ಒಡಂಬಡಿಕೆ ಮುರಿದಂಗ ಆಯ್ತಲ್ಲ. ಮದುವೆನಲ್ಲಿ ನಾವು ಒಡಂಬಡಿಕೆ ಮಾಡ್ಕೊಂತೀವಲ್ಲ, ಮದುವೆನಲ್ಲಿ ಪ್ರಮಾಣ ಮಾಡ್ತೀವಲ್ಲ ದೇವರ ಮುಂದೆ, ನಾನು ಈತನಿಗಾಗಿ ಜೀವಿಸ್ತೀನಿ, ಈತನ ಗಂಡನು ಅಥವಾ ಹೆಂಡತಿ ಅಂತ ಸ್ವೀಕರಿಸ್ತೀನಿ ಅಂತ. ಅಕಸ್ಮಾತ್ ಆ ಹೆಂಡತಿ ಭಾನುವಾರ ಮದುವೆ ಆದ್ಮೇಲೆ ಬೇರೆ ಯಾರೋ ಅವ್ರ ಜೊತೆ ಹೋದ್ರೆ ಅದಕ್ಕೇನಂತೀವಿ? ಆ ಒಂದು ಅಗ್ರಿಮೆಂಟ್ ನ ಮುರಿದಂಗ ಆಯ್ತಲ್ವಾ. ಸೊ ಇಲ್ಲಿ ಏನ್ ಹೇಳುತ್ತೆ, ನಿಬಂಧನ ದ್ರೋಹಿಗಳು ಅವನ ನಯ ನುಡಿಗಳಿಗೆ ಕೆಟ್ಟು ಹೋಗುವರು. ಇವಾಗ ನಾವು ಸಭೆನಲ್ಲಿ ಎಷ್ಟೊಂದು ನೋಡಿದ್ವಿ, ಬೆಂಗಳೂರಿನಲ್ಲಿ ನೋಡಿದ್ವಿ, ಎಷ್ಟೊಂದು ಜನ ಒಂದು ಸಮಯದಲ್ಲಿ ಚೆನ್ನಾಗಿದ್ರು ದೇವ್ರ ಮುಂದೆ, ಆದ್ರೆ ಇವತ್ತು ಅವ್ರ ಪರಿಸ್ಥಿತಿಗಳ ಮೇಲೆ ಪ್ರಶ್ನೆ. ಅವರು ನಿಜವಾಗ್ಲೂ ಶಿಷ್ಯರ, ದೇವ್ರನ್ನ ಹಿಂಬಾಲಿಸ್ತಾ ಇದಾರ? ಇದ್ರೆ ಯಾಕೆ ಹಿಂಗಾಗ್ತಾ ಇದ್ರು? ಇವತ್ತು ಆತರ ಎಲ್ಲ ಬಹಳ ಜನ, ಅವ್ರಿಗೆ ಏನ್ ಹೇಳ್ತೀವಿ? ಹಿಂಜಾರಿದ್ದವರು ಅಂತೇಳಿ. ಗೊತ್ತಲ್ಲ? ಹಿಂಜಾರಿದ್ದವರು ಅಂದ್ರೆ ಇಲ್ಲಿ ಏನ್ ಹೇಳುತ್ತೆ, ನಿಬಂಧನಾ ದ್ರೋಹಿಗಳು. ಇವಾಗ ಒಬ್ಬ ಹೆಂಡತಿ ಹಿಂಜಾರಿದಾಳೆ ಅಥವಾ ಗಂಡ ಹಿಂಜಾರಿದಾನೆ ಅಂದ್ರೆ ಅದ ಅರ್ಥ ಏನು? ಮದುವೆ ಆಗುವಾಗ ಪ್ರಮಾಣ ತಕೊಂಡು ಆಮೇಲೆ ಆ ಪ್ರಮಾಣವನ್ನ ನಡ್ಸ್ಕೊಂಡು ಹೋಗಲ್ಲ. ಅವನು ಮದುವೆ ಆದ್ಮೇಲೆ ಹೆಂಡತಿಗೋಸ್ಕರ ಜೀವಿಸ್ಬೇಕು, ಹೆಂಡತಿನೇ ಅಷ್ಟೇ, ಬೇರೆ ಹೆಣ್ಣನ್ನ ಕಣ್ಣೆತ್ತಿ ಕೂಡ ನೋಡ್ಬಾರ್ದು. ಹೌದಲ್ವಾ? ಹೆಂಡತಿ ಕೂಡ ಹಾಗೆ ಪ್ರಮಾಣ ಮಾಡಿದ್ಮೇಲೆ ಮುಗೀತು ದೇವ್ರ ಮುಂದೆ. ಅವನು ಆ ನಿಬಂಧನೆಗೆ, ಅಗ್ರಿಮೆಂಟ್ಗೆ ಎಂಟರ್ ಆಗಿದ್ದಾನೆ. ಅಲ್ಲಿ ಸೈನ್ ಕೂಡ ಮಾಡ್ಕೊಂತೀವಿ, ಲೀಗಲ್ ಆಗಿ ಸೈನ್ ಮಾಡ್ತೀವಿ. ಏನು? ಈಕೆ ಹೆಂಡತಿ ಅಂತ ನಾನು ಸ್ವೀಕರಿಸ್ತೀನಿ, ಈಕೆಗೋಸ್ಕರ ಜೀವಿಸ್ತೀನಿ, ಕಷ್ಟದಲ್ಲಿ ಸುಖದಲ್ಲಿ ನೋವಿನಲ್ಲಿ ಯಾವುದರಲ್ಲಿ ನಾನು ನೋಡ್ಕೊಂತೀನಿ ಅಲ್ವಾ? ಅದಾದ್ಮೇಲೆ ನಿಬಂಧನ ದ್ರೋಹಿ ಅಂದ್ರೆ ಯಾರು? ಈಕೆನ ಮದುವೆ ಆಗ್ಬಿಟ್ಟು ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಳ್ಳೋದು, ಅಥವಾ ಯಾರೋ ಹೆಂಡತಿ ಆಗಿರ್ಬೋದು ಅಥವಾ ಹೆಂಡತಿನ ತಪ್ಪು ಮಾಡಿರ್ಬೋದು, ಗಂಡನ ತಪ್ಪು ಮಾಡಿರ್ಬೋದು. ಈ ನಿಬಂಧನೆಯನ್ನ ಮುರಿಬಾರ್ದು. ನಿಬಂಧನೆ ಮುರಿದ್ರೆ ದೇವ್ರು ಇಷ್ಟಪಡೋದಿಲ್ಲ. ಅದಕ್ಕಾಗಿ ದೇವರು ವಿಚ್ಛೇದನ, ಡಿವೋರ್ಸ್ನ ಹಾಗೆ ಮಾಡ್ತಾರೆ ದೇವರು. ಇಲ್ಲಿ ಏನ್ ಹೇಳುತ್ತೆ, ನಿಬಂಧನಾ ದ್ರೋಹಿಗಳು ಅವನ ನಯ ನುಡಿಗಳಿಂದ ಕೆಟ್ಟು ಹೋಗುವರು. ಆತರ ಬಹಳಷ್ಟು ಆಗಕ್ ಸಾಧ್ಯ ಇದೆ. ಬಹಳಷ್ಟು ಜನ ರಕ್ಷಣೆ ಹೊಂದಿ ಕೂಡ ಹಿಂಜಾರ್ ಬಿಡ್ತಾರೆ. ಯಾಕೆಂದ್ರೆ ಆ ನಿಬಂಧನೆಯನ್ನ ಮುರಿದು ಬಿಡ್ತಾರೆ, ಅಗ್ರಿಮೆಂಟ್ ಮುರ್ಕೊಂಡ್ ಬಿಡ್ತಾರೆ, ಎಲ್ಲಿ ಪಾಪದಲ್ಲಿ ಬಿದ್ದೋಗ್ಬಿಡ್ತಾರೆ. ಇಲ್ಲಿ ಏನ್ ಹೇಳುತ್ತೆ, ನಯ ನುಡಿಗಳು. ಬಹಳ ನೈಸಾಗಿ ಮಾತಾಡ್ತಾನೆ ಸೈತಾನ. ಇಲ್ಲ ಪರವಾಗಿಲ್ಲ. ನೆನ್ಪಿದೆಯಾ ಎಲ್ಲಿ ನೈಸಾಗಿ ಮಾತಾಡ್ದ ಅಂತ? ಹವಳ ಹತ್ರ ನೈಸಾಗಿ ಮಾತಾಡ್ತಾನೆ. ಇಲ್ಲ ಏನೂ ಆಗಲ್ಲ, ಇಲ್ಲ ನೀನ್ ಸಾಯಲ್ಲ, ತಿನ್ನು, ಬಹಳ ರುಚಿಯಾಗಿದೆ, ಬಹಳ ಚೆನ್ನಾಗಿದೆ. ಆತರ ಎಷ್ಟೋ ಯೌವನಸ್ಥರು ಲೋಕದಲ್ಲಿ, ಎಷ್ಟೋ ವಿಶ್ವಾಸಿಗಳು ನಯ ನುಡಿಗೆ ಬಿದ್ದೋಗ್ಬಿಟ್ಟಿದ್ದಾರೆ. ಅದಕ್ಕೆ ಒಂದು ವಚನ ತೋರಿಸ್ತೀನಿ. 2ನೇ ಕೊರಿಂಥ 4ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತೆ, ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು. ನೋಡಿ, ಕ್ರಿಸ್ತನ ಪ್ರಭಾವವಾಗಿ ತೋರಿಸುವ ಸುವಾರ್ತೆಯ ಪ್ರಕಾಶವು ಇವರ ಮೇಲೆ ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ನೋಡಿ, ಆತರ ಮಂಕ್ ಮಾಡ್ಬಿಡ್ತಾನೆ. ನಾವು ಬಹಳ ಜಾಗ್ರತೆಯಿಂದ ಇರ್ಬೇಕು, ನಾವು ಕಾಪಾಡ್ಕೊಳ್ಬೇಕು. ಮಂಕ್ ಮಾಡ್ಬಿಡ್ತಾನೆ. ಇಲ್ಲಿ ಏನ್ ಹೇಳುತ್ತೆ, ನಯ ನುಡಿಗಳಿಂದ ಅವ್ರನ್ನ ಕೆಡಿಸ್ಬಿಡ್ತಾನೆ, ಕೆಟ್ಟು ಹೋಗುವರು. ಆ ನಿಬಂಧನೆ ಅಥವಾ ಅಗ್ರಿಮೆಂಟ್ ನ ಮುರಿದು ಬಿಡ್ತಾರೆ, ಒಡಂಬಡಿಕೆನ. ಆದರೆ ನಾನು ಅದಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ಹೇಳೋದು ಇಲ್ಲಿ ಏನಂದ್ರೆ,
ತಮ್ಮ ದೇವರನ್ನು ಅರಿತಿರುವವರು ದೃಢಚಿತ್ತರಾಗಿ ಕೃತಾರ್ಥರಾಗುವರು. ಬೇರೆ ಬೇರೆ ಅನುವಾದಗಳನ್ನ ಓದ್ಬೇಕು. Those who know their God will be strong and do exploits. ಅಂದ್ರೆ ಯಾರು ದೇವರನ್ನ ಅರ್ತಿರ್ತಾರೆ. ಇವಾಗ ನೀವು ದೇವರನ್ನ ಅರ್ತಿದ್ದೀರಾ ಅಂತ ಹೆಂಗ್ ಗೊತ್ತಾಗುತ್ತೆ? ನೀವು ದೇವರ ಆ ಒಂದು ಒಡಂಬಡಿಕೆ, ಆ ಒಂದು ಅಗ್ರಿಮೆಂಟ್ ನ ಕಾಪಾಡ್ಕೊಳ್ತೀವಿ. ಜಾರ್ಬೋದು, ಎಷ್ಟು ಸಲ ಬೇಕಾದ್ರೂ ಜಾರ್ಬೋದು, ಆದ್ರೆ ಬೇಗ ಎದ್ದೋಳ್ಬಿಡ್ಬೇಕು. ಅದಕ್ಕೆ ಬ್ರಜಾಕ್ ಹೇಳ್ತಾರೆ, ಯಾವತ್ತು ನೀವು ಡಿಸ್ಕರೇಜ್ ಆಗಬಾರ್ದು, ನಿಮ್ಮನ್ನ ನೀವು ಖಂಡಿಸ್ಕೊಳ್ಬಾರ್ದು. ಬೇಗ ಎದ್ದೋಳ್ಬಿಡಿ, ಬೇಗ ಎದ್ದೋಳ್ಬಿಡಿ, ಬೇಗ ಎದ್ದು ದೇವ್ರ ಜೊತೆ ಸರಿ ಮಾಡ್ಕೊಳ್ಳಿ, ಧೈರ್ಯವಾಗಿರಿ. ದೇವ್ರ ಮುಂದೆ ಧೈರ್ಯವಾಗಿರ್ಬೇಕು. ಇಬ್ಬರ ಜೊತೆ ಇಬ್ರು ಮುಂದೆ ಧೈರ್ಯವಾಗಿರ್ಬೇಕು. ಯಾರ ಮುಂದೆ? ದೇವ್ರ ಮುಂದೆ, ಸೈತಾನನ ಮುಂದೆ. ನಿಮ್ ಮನಸಾಕ್ಷಿ ಶುದ್ಧವಾಗಿದ್ರೆ ದೇವ್ರ ಮುಂದೆ ಧೈರ್ಯವಾಗಿರ್ತೀರಾ. ನಿಮ್ ಮನಸಾಕ್ಷಿ ಶುದ್ಧವಾಗಿದ್ರೆ ಸೈತಾನನ ಮುಂದೆ ಕೂಡ ಧೈರ್ಯವಾಗಿರ್ತೀರ. ಅದಕ್ಕೆ ಆ ಒಡಂಬಡಿಕೆನ ಕಾಪಾಡ್ಕೊಳ್ಬೇಕು. ಅಯ್ಯೋ ಜಾರ್ ಬಿದ್ರೂ ಪರವಾಗಿಲ್ಲ, ಇಮಿಡಿಯೇಟ್ ಸರಿ ಮಾಡ್ಕೊಂಡ್ಬಿಡ್ಬೇಕು. ಇವಾಗ ಹೆಂಡತಿ ಮೇಲೆ ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ, ಇಮಿಡಿಯೇಟ್ ಹೋಗಿ ಸರಿ ಮಾಡ್ಕೊಂಡ್ಬಿಡ್ಬೇಕು. ಗಂಡನ ಮೇಲೆ ಕೋಪ ಬಂದ್ರೂ ಪರವಾಗಿಲ್ಲ, ಸರಿ ಮಾಡ್ಕೊಬೇಕು. ಸರಿ ಮಾಡ್ಕೊಳಕ್ಕೆ ಎಷ್ಟು ಸಮಯ ಬೇಕು? ಮನಸಾರದರ ಆಗ್ಲಿಕ್ಕೆ, ಕ್ಷಮೆ ಕೇಳಲಿಕ್ಕೆ ಎಷ್ಟು ಸಮಯ ಬೇಕು? 1 ಸೆಕೆಂಡ್ ಸಾಕು. ನಿರ್ಧಾರ ಮಾಡ್ಬೇಕು ಮನಸ್ಸಲ್ಲಿ, ನಾನು ದೇವ್ರ ಜೊತೆನೆ ಸಂಬಂಧ ಕಟ್ಕೊಂಡ್ಬಿಡ್ತೀನಲ್ಲ, ನಾನು ಒಬ್ಬ ಶತ್ರುನ ನಾವು ಹಾಗೆ ಮಾಡಿದ್ರೆ ನಾನು ದೇವ್ರ ಜೊತೆ ಸಂಬಂಧ ಕಳ್ಕೊಂಡ್ಬಿಡ್ತೀನಲ್ಲ, ಆ ಒಂದು ಭಯ ಇರ್ಬೇಕು. ಆದ್ರೆ ಅಂಥವ್ರು ಯಾರು ಈ ನಿಬಂಧನೆಯನ್ನ ಕಾಪಾಡ್ಕೊಳ್ತಾರೆ, ಯಾರು ದೇವರನ್ನ, ಅಂಥವ್ರನ್ನ ಏನಂತ ಹೇಳ್ತಿಲ್ಲಿ? ದೇವರನ್ನ ಅರಿತಿರುವವರು. ನೋಡಿ, ಇವತ್ತು ನಾವು ಸಭೆ ಕೂಟವಾಗಿ ಬರ್ತೀವಿ. ಇಲ್ಲಿ ಮುಖ್ಯ ಜವಾಬ್ದಾರಿ ಏನು? ಮುಖ್ಯ ಜವಾಬ್ದಾರಿ ಇಲ್ಲಿರೋ ನಾಯಕರಿಗೆ ಮತ್ತೆ ಇಲ್ಲಿ ಇರುವಂತವರ ಜವಾಬ್ದಾರಿ ಏನು? ನೀವು ದೇವರನ್ನ ಅರಿತಿರುವಂತದ್ದು ಬಹಳ ಮುಖ್ಯ ಜವಾಬ್ದಾರಿ. ದೇವರನ್ನ ಅರ್ತಿದ್ರೆ ನಿಮ್ಗೆ ಇನ್ನೊಂದು ಅರಿವು ಬರುತ್ತೆ. ಏನು? ದೇವರನ್ನ ಅರ್ಥವ್ರಿಗೆ ಇನ್ನೊಂದು ಅರಿವು ಬರುತ್ತೆ. ಏನು? ಸೈತಾನನ ಅರಿವು, ಸೈತಾನನ ಅವನ ಕುಯುಕ್ತಿಗಳ ಅರಿವು, ಅವನ್ ಮಾಡ್ತಾರ ಮೋಸಗಳ ಅರಿವು. ನೋಡಿ, ದೇವರ ಅರಿವು ಹೆಂಗ್ ಬರುತ್ತೆ ನಿಮ್ಗೆ? ದೇವರ ಅರಿವು ಬರೋದು ದೇವರ ವಾಕ್ಯವನ್ನ ಓದೋದ್ರಿಂದ. ಇವಾಗ 1 ತಿಮೋತಿ 4 ಅನ್ನಿಸ್ತಾ, 13ನೇ ವಚನ, ಅಲ್ಲಿ ಪೌಲ ತಿಮೋತಿಗೆ ಹೇಳ್ತಾನೆ, ನಿಮ್ಮ ಕೂಟದಲ್ಲಿ ನೀವು ದೇವರ ವಾಕ್ಯಗಳನ್ನ ಓದಬೇಕು. ಸ್ಕ್ರಿಪ್ಚರ್ ರೀಡಿಂಗ್ ಅಂತ ಅಲ್ವಾ? ನೀವು ಮಾಡ್ತಿರಲ್ಲ, ಒಬ್ಬ ಸಹೋದರ ಬಂದು ಓದಿದ್ರು. ಬಟ್ ಅದು ಯಾಕೆ ಹೇಳಿದ್ರು ಅಂದ್ರೆ, ಅವಾಗೆಲ್ಲ ಯಾರ ಹತ್ರ ಬೈಬಲ್ ಇರಲಿಲ್ಲ. ಇವಾಗ ಎಲ್ಲರ ಹತ್ರ ಬೈಬಲ್ ಇದೆಯಲ್ಲ, ಸೊ ಇವಾಗ ಓದುವಂತ ಅವಶ್ಯಕತೆ ಇಲ್ಲ. ಓದೋದ್ರಿಂದ ತಪ್ಪಂತಲ್ಲ, ಅದು ಕೆಲವರು ಅನುಸರಿಸ್ತಾರೆ ಆ ತರ ರೀತಿಗಳನ್ನ. ಬಟ್ ಆದ್ರೆ ಅದು ಯಾಕೆ ಹೇಳಿದ್ರು ಅಂದ್ರೆ, ಅವಾಗ ಯಾರ ಹತ್ರ ಬೈಬಲ್ ಇರ್ಲಿಲ್ಲ, ಓದಕ್ ಗೊತ್ತಿರ್ಲಿಲ್ಲ. ಎಷ್ಟೋ ಜನಕ್ಕೆ ಓದಕ್ ಗೊತ್ತಿರ್ಲಿಲ್ಲ. ಆ ಸಭೆಗಳಲ್ಲಿ, ಕೂಟಗಳಲ್ಲಿ ಬಂದಾಗ ಯಾರ ಹತ್ರನೂ ಬೈಬಲ್ ಇಲ್ಲ. ಇವಾಗ ನಿಮ್ಮ ಹತ್ರ ಎಲ್ಲ ಬೈಬಲ್ ಇದೆ, ಆದ್ರೆ ಅವತ್ತು ಬೈಬಲ್ ಇರ್ಲಿಲ್ಲ. ಅದಕ್ಕಾಗಿ ಯಾರಾದ್ರೂ ನಿಂತು ಓದ್ಬೇಕು. ಓದಿದ್ದು ಜನ ಕೇಳಿಸ್ಕೊಂಡ್ರೆ ಅದು ನಿಮ್ ಮಾಡ್ಕೊಂತಾ ಇದ್ರು, ಅದು ಅರ್ಥ ಮಾಡ್ಕೊಂತಾ ಇದ್ರು. ಬಟ್ ಆದ್ರೆ ಇವತ್ತು ನಮ್ಮ ಕೈಯಲ್ಲಿ ಬೈಬಲ್ಗಳಿದೆ. ನಾವು ಮನೇಲಿ ಕುಂತ್ಕೊಂಡು ಕೂಡ ಓದ್ಬೋದು, ಮೊಬೈಲ್ ಕೂಡ ಓದ್ಬೋದು. ಅದು ದೇವರ ವಾಕ್ಯವನ್ನ ಓದೋದ್ರಿಂದ, ಪವಿತ್ರಾತ್ಮನ ಸಹಾಯ ಕೇಳೋದ್ರಿಂದ ನಮಗೆ ದೇವರ ಅರಿವು ಬರುತ್ತೆ, ದೇವರ ರೀತಿ. ಇವಾಗ ಹೊಸ ಒಡಂಬಡಿಕೆಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ, ಹೆಂಗೆ ದೇವರ ಜೊತೆ ಸಂಬಂಧಕ್ಕೆ ಬರೋದು, ಹೊಸದಾಗಿ ಹುಟ್ಟೋದು, ಇದೆಲ್ಲ ಅರಿವು ನಾವು ದೇವರ ವಾಕ್ಯವನ್ನ ಓದೋದ್ರಿಂದ ಬರುತ್ತೆ, ದೇವರ ಅರಿವು ಬರುತ್ತೆ. ದೇವರು ನಿಮ್ಗೆ ಗೊತ್ತಿದ್ರೆ ಈ ಲೋಕದ ಎಲ್ಲಾ ಒಂದು ರೀತಿ ನೀತಿಗಳು ಗೊತ್ತಾಗುತ್ತೆ, ಪಾಪಗಳು ಗೊತ್ತಾಗುತ್ತೆ. ನೋಡಿ, ಎಷ್ಟೋ ಜನಕ್ಕೆ ಎಷ್ಟೋ ವಿಷಯಗಳ ಪಾಪ ಅಂತ ಗೊತ್ತಿರಲಿಲ್ಲ. ನೋಡಿ, ದೇವ್ರ ವಾಕ್ಯ ಓದುವಾಗ ನಿಮ್ಗೆ ಗೊತ್ತಾಯ್ತಲ್ಲ, ದೇವ್ರ ವಾಕ್ಯ ಕೇಳುವಾಗ, ಪ್ರಸಂಗ ಕೇಳುವಾಗ ಎಷ್ಟೋ ಸತ್ಯಗಳು ಗೊತ್ತಾಯ್ತಲ್ಲ ನಿಮ್ಗೆ. ಹೆಂಗೆ? ದೇವರ ವಾಕ್ಯದ ಮುಖಾಂತರ, ಪವಿತ್ರಾತ್ಮನ ಸಹಾಯದಿಂದ. ದೇವರ ವಾಕ್ಯ ಅಂದ್ರೆ ಏನು? ಇವಾಗ ಒಬ್ಬ ಗಂಡ ಅಥವಾ ಹೆಂಡತಿ ಎಂದು ತಗೊಳ್ಳಿ, ಅಥವಾ ತಂದೆ ಮತ್ತೆ ಮಕ್ಕಳು. ಒಬ್ಬ ತಂದೆ ಮಗನಿಗೆ ಕುಂತ್ಕೊಂಡು ಮಾತಾಡ್ತಾನೆ, ನೋಡಪ್ಪ ಇದು ಹೀಗೆ, ಇದು ಹೀಗೆ, ಇದು ಹೀಗೆ, ಹೀಗೆ. ಆ ಮಾತಲ್ಲಿ ನೋಡಿ, ಆ ಮಾತಲ್ಲಿ ಏನ್ ಕಾಣಿಸ್ತಾ ಇದೆ? ಅವನು ತನ್ನ ಮನಸ್ಸಿನಲ್ಲಿ, ಹೃದಯದಲ್ಲಿ ಇರುವಂತ ಮಾತುಗಳನ್ನ ಮಗನ್ಗೆ ಹೇಳ್ತಾ ಇದ್ದಾನೆ. ಅದರಿಂದ ಮಗನ್ಗೆ ಏನ್ ಗೊತ್ತಾಗುತ್ತೆ? ಓ, ನಮ್ ತಂದೆ ಈ ತರ ಯೋಚನೆ ಮಾಡ್ತಾರೆ, ನಮ್ ತಂದೆ ಈ ತರ ಗುಣಗಳಿದೆ. ನೋಡಿ, ಅವ್ರ ಗುಣಗಳು ಅವ್ರ ಮಾತುಗಳಲ್ಲಿ ಗೊತ್ತಾಗುತ್ತೆ ಅಲ್ವಾ? ನೋಡಿ, ಅಪ್ಪ ಬಂದು ಎಲ್ಲ ಕೆಟ್ಟದ್ ಮಾತಾಡ್ತಾ ಇದ್ರೆ ಮಗನ್ಗೆ ಗೊತ್ತಾಗುತ್ತಲ್ಲ, ಓ ನಮ್ಮ ಅಪ್ಪ ಕೆಟ್ಟವನು ಅಂತ.
ಅಪ್ಪ ಒಳ್ಳೆ ಮಾತುಗಳನ್ನ ಆಳ್ತಾ ಇದ್ರೆ ಮಗನಿಗೆ ಏನ್ ಗೊತ್ತಾಗುತ್ತೆ? ನಮ್ಮಪ್ಪ ಒಳ್ಳೆಯವನು ಅಂತ. ಹಾಗೆ ದೇವರ ವಾಕ್ಯವನ್ನು ಓದುವಾಗ ದೇವರ ಹೃದಯ ಗೊತ್ತಾಗುತ್ತೆ. ನಿಮಗೆ ಯಾರು ಹೇಳಿದ್ರು ಲೋಕದಲ್ಲಿ ನೀವು ರಕ್ಷಣೆಗೆ ಬರೋ ಮೊದಲು ನಿಮ್ಮ ಶತ್ರುಗಳನ್ನ ಪ್ರೀತಿಸ್ಬೇಕು ಅಂತ? ಯಾರಾದ್ರೂ ಹೇಳಿದ್ರ? ದೇವ್ರ ವಾಕ್ಯದಲ್ಲಿ ಯೇಸು ಸ್ವಾಮಿ ಮಾತಲ್ಲೇ ಗೊತ್ತಾಗಿದ್ ನಮ್ಗೆ, ಓ ನಮ್ಮ ಶತ್ರುಗಳನ್ನ ಪ್ರೀತಿಸ್ಬೇಕು. ನಿಮಗೆ ಹಿಂಸೆ ಪಡುವಸ್ಕೋಸ್ಕರ ಏನ್ ಮಾಡ್ಬೇಕು? ಪ್ರಾರ್ಥಿಸಿರಿ. ನೋಡಿ, ಅದೆಲ್ಲ ಗೊತ್ತಾಗಿದೆ ಎಲ್ಲಿಂದ? ನಿಮ್ಗೆ ದೇವರ ವಾಕ್ಯದಿಂದ. ಅದಕ್ಕಾಗಿ ದೇವರ ಅರಿವು ನಿಮಗೆ ಬರಬೇಕು ಅಂದ್ರೆ ದೇವರ ವಾಕ್ಯವನ್ನ ಓದಬೇಕು. ಬರೀ ವಾಕ್ಯ ಮಾತ್ರ ಅಲ್ಲ, ವಾಕ್ಯ ಓದುವಾಗ ಪವಿತ್ರಾತ್ಮನ ಕೇಳ್ಬೇಕು. ದೇವ್ರೆ, ನಿನ್ ಹೃದಯ ನನಗೆ ಗೊತ್ತಾಗ್ಬೇಕು. ಯಾಕೆಂದ್ರೆ ನಿನ್ನ ಒಡಂಬಡಿಕೆಯನ್ನ ನಾನು ಕಾಪಾಡ್ಕೊಳ್ಬೇಕು, ನಿನಗೆ ನೋಯಿಸ್ಬಾರ್ದು, ನಿನಗೆ ಬೇಸರ ಮಾಡಬಾರ್ದು ಅನ್ನೋ ಒಂದು ಆ ಮನಸ್ಸು ಬರಬೇಕು. ಅವಾಗ ದೇವರ ಹೃದಯವನ್ನ ತಿಳ್ಕೊಂಡ್ರೆ ದೇವರು ತಿಳ್ಕೊಂಡಂಗೆ ನಾವು. ಅದಕ್ಕಾಗಿ ನಾವು ಕೂಟಗಳಿಗೆ ಬರೋದು. ಇವಾಗ ನನ್ನ ಮಾತುಗಳನ್ನ ಕೇಳ್ತಾ ಇದ್ದೀರಾ, ನಾನು ವಾಕ್ಯದಲ್ಲಿ ಏನ್ ಹೇಳ್ತಾ ಇದ್ದೀನಿ ಅದ್ ನಿಮಗೆ ಗೊತ್ತಾಗ್ತಾ ಇದೆ. ಅವಾಗ ನಿಮ್ಗೆ ದೇವರ ಅರಿವು ಹೆಚ್ಚಾಗುತ್ತೆ, ನನಗೂ ದೇವರ ಅರಿವು ಹೆಚ್ಚಾಗುತ್ತೆ. ದೇವರ ಅರಿವು ಹೆಚ್ಚಾಗದಷ್ಟು ಏನಾಗುತ್ತೆ? ಸೈತಾನನ ಅರಿವು ಗೊತ್ತಾಗುತ್ತೆ. ಬ್ರದರ್ ಝಾಕ್ ಒಂದು ಪುಸ್ತಕ ಬರೆದಿದ್ದಾರೆ, ಏನು? ನಿನ್ನ ಶತ್ರುವನ್ನು ತಿಳಿದುಕೋ. ಅಲ್ವಾ? ಎಷ್ಟು ಮುಖ್ಯ ಅದು. ಇವಾಗ ಒಂದು ವಚನ ಓದಿದ್ವಿ, 2 ಕೊರಿಂಥ 4:4. ಸೈತಾನ ಎಷ್ಟು ಜನಕ್ಕೆಲ್ಲ ಮಂಕ್ ಮಾಡಿ ಅವ್ರನ್ನ ಇದು ಏನದು ಅಂಧರನ್ನಾಗಿ ಮಾಡ್ಬಿಡ್ತಾನೆ, ಬ್ಲೈಂಡ್. ದೇವ್ರು ಗೊತ್ತಾಗದೆ ಇದ್ದಂಗೆ ಮಾಡ್ಬಿಡ್ತಾನೆ. ಸೊ ದೇವ್ರ ವಾಕ್ಯ ಓದೋದ್ರಿಂದ ಸೈತಾನನ ಅರಿವು ಆಗುತ್ತೆ, ದೇವರ ಅರಿವು ಆಗುತ್ತೆ, ಮತ್ತೆ ಪಾಪದ ಅರಿವು ಆಗುತ್ತೆ, ಮತ್ತೆ ಲೋಕ ಯಾವ ತರ ಹೋಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಸೊ ಈ ಅರಿವುಗಳೆಲ್ಲ ಇವಾಗ ನೋಹನ ಕಾಲದಲ್ಲಿ ನೋಹನಿಗೆ ಆ ಭಯ ಬಂತು. ಅಯ್ಯೋ, ದೇವ್ರ ವಾಕ್ಯ ಬಂತು, ದೇವರ ಅರಿವು ಬಂತು, ದೇವರ ಭಯ ಬಂತು. ಸೊ ಹಂಗೆ ಮೋಶೆಯ ಬಗ್ಗೆ, ದಾನಿಯೇಲನ ಬಗ್ಗೆ ಆ ದೇವರ ಅರಿವು ಬರೋದು ಬಹಳ ಮುಖ್ಯ. ಅದಕ್ಕಾಗಿ ನಾವು ಸೇರಿ ಬರೋದು. ಒಬ್ರಿಗೊಬ್ರು ದೇವರ ಅರಿವು ಜಾಸ್ತಿ ಆದಷ್ಟು ದೇವರ ಜೊತೆ ಚೆನ್ನಾಗಿ ಬೆಳಿತಾರೆ. ಇವಾಗ ಯಾರಾದ್ರೂ ಬೆಳೀತಾ ಇಲ್ಲ ಅಂದ್ರೆ, ಜೀವಿತದಲ್ಲಿ ಗಂಭೀರವಾಗಿಲ್ಲ ಅಂದ್ರೆ ಅದರ ಅರ್ಥ ಏನು? ಯಾರಿಗಾದ್ರೂ ಅವ್ರ ಜೀವಿತ ಸರಿಯಾಗಿ ಆಗ್ತಾ ಇಲ್ಲ ಅಂದ್ರೆ ಅದರ ಅರ್ಥ ಏನು? ಅದರ ಅರ್ಥ ಅವ್ರು ದೇವ್ರಿಗೆ ಗೊತ್ತಿಲ್ಲ ಅಂತ. ದೇವ್ರಿಗೆ ಗೊತ್ತಿದ್ರೆ ಆ ಮನುಷ್ಯ ಆತರ ಮಾತಾಡಲ್ಲ. ಇವಾಗ ಹೆಂಡತಿ ಜೊತೆ ಜಗಳ ಮಾಡ್ತಾನೆ ಒಬ್ಬ ಮನುಷ್ಯ, ಅದರ ಅರ್ಥ ಏನು? ಅವ್ನ್ ದೇವ್ರ ಭಯ ಇಲ್ಲ, ದೇವ್ರ ಗೊತ್ತಿಲ್ಲ ಅವನ್ಗೆ. ಇವಾಗ ಒಬ್ಬ ಇನ್ನೊಬ್ಬನಿಗೆ ಮೋಸ ಮಾಡ್ತಾನೆ, ಮೋಸ ಮಾಡ್ಬಿಟ್ಟು ಸುಮ್ಮನೆ ಇರ್ತಾನೆ. ಎಷ್ಟೋ ಜನ ಬೆಂಗಳೂರು ಸಭೆ ನಾವು ನೋಡಿದ್ವಿ, ಬ್ರದರ್ಸ್ ಅಂತ ಇರ್ತಾರೆ, ಹಣದ ವಿಷಯದಲ್ಲಿ ಸರಿ ಇರಲ್ಲ. ಕೆಲವ್ರಿಗೆ ಹಣ ಕೊಡ್ಬೇಕಾಗಿದ್ದು ಹಿಂಗೆ ವಾಪಸ್ ಕೊಡೋದಿಲ್ಲ. ಮತ್ತೆ ನಾನ್ ಚೆನ್ನಾಗಿದ್ದೀನಿ ಬ್ರದರ್, ನಾನು ಓಕೆ ಅಂತ. ಅಲ್ಲ, ಹಣನೇ ವಾಪಸ್ ಕೊಟ್ಟಿಲ್ಲಲ್ಲ, ನೀನ್ ಹೆಂಗ್ ಓಕೆ? ನೋಡಿ, ಯಾಕೆ? ಅವ್ರಿಗೆ ದೇವರ ಅರಿವಿಲ್ಲ. ದೇವ್ರಂದ್ರೆ ಏನು ಅಂತ ಗೊತ್ತಿಲ್ಲ. ಅವ್ರಿಗೆ ಏನೋ ಇವಾಗ ಲೋಕದಲ್ಲಿ ನೋಡಿ ಎಲ್ಲ ಮೋಸ ಮಾಡ್ತಾರೆ, ಸುಳ್ಳು ಹೇಳ್ತಾರೆ. ಅವ್ರು ಏನಂತಾರೆ, ಅವ್ರನ್ನು ಅನ್ಕೊಂತಾರೆ ದೇವ್ರು ನಮ್ ಜೊತೆ ಚೆನ್ನಾಗಿದ್ದಾರೆ ಅಂತ. ತಿರುಪ್ತಿಗೆ ಹೋಗ್ಬಿಟ್ಟು ಬಂದ್ಬಿಟ್ರೆ ಎಲ್ಲ ಸರಿ ಆಗ್ಬಿಡುತ್ತೆ ಅಂತ. ಹಂಗೆ ನಾವು ಚರ್ಚ್ಗೆ ಹೋಗ್ಬಿಟ್ಟು ಬಂದ್ರೆ ಎಲ್ಲ ಸರಿ ಆಗ್ಬಿಡುತ್ತೆ, ನಾನು ರೊಟ್ಟಿ ಮುರಿದು ಬಿಟ್ರೆ ಸರಿ ಆಗ್ಬಿಡುತ್ತೆ. ಆಗುತ್ತಾ? ಆಗಲ್ಲ. ಅದು ಏನಕ್ಕೆ ಹಂಗೆ? ದೇವರ ಅರಿವು ಇಲ್ಲ, ಅದಕ್ಕಾಗಿ ದೇವರ ಭಯ ಇಲ್ಲ. ದೇವರ ಅರಿವು ಬಂದಷ್ಟು ದೇವ್ರ ಭಯ ಗೊತ್ತಾಗುತ್ತೆ. ಭಯ ಅಂದ್ರೆ ದೇವ್ರಿಗೆ ಏನು ಸರಿ, ದೇವ್ರು ಏನು ಒಪ್ಕೊಂತಾರೆ, ಏನು ಒಪ್ಕೊಳ್ಳಲ್ಲ, ಅದೆಲ್ಲ ಗೊತ್ತಾಗ್ಬೇಕು ನಮ್ಗೆ. ಗೊತ್ತಾದಾಗ ನಮ್ಮ ಜೀವಿತದಲ್ಲಿ ಬದಲಾವಣೆ ಬರುತ್ತೆ. ಸೊ ಹಾಗೆ ಹೇಗೆ ನಾವು ಕ್ರಿಸ್ತನ ಅನುಸರಿಸೋದು ಹೆಂಗ ಗೊತ್ತಾಗುತ್ತೆ ನಮ್ಗೆ? ದೇವರ ಅರಿವು ಹೆಚ್ಚಾಗೋದು ಯಾವಾಗ? ಅದಕ್ಕೆ ಯೇಸು ಸ್ವಾಮಿನ ಕಳಿಸಿರೋದು. ಅದಕ್ಕೆ ಯೇಸು ಸ್ವಾಮಿ ಏನ್ ಹೇಳಿದ್ರು? ನೀವೆಲ್ಲ ನನ್ನ ಶಿಷ್ಯರಾಗಿರಿ ಅಂತ ಹೇಳುದು. ಮತ್ತಾಯ 13 ಒಂದು ವಚನ ಹೀಗೆ ಹೇಳಿದ್ರು, 10ನೇ ವಚನ. ಮತ್ತಾಯ 13, 10ನೇ ವಚನ. ಇಲ್ಲಿ ಶಿಷ್ಯರು ಬಂದು ಹೇಳ್ತಾರೆ, ಯಾಕೆ ನೀನ್ ಸಾಮ್ಯ ರೂಪವಾಗಿ ಅವ್ರ ಸಂಗಡ ಮಾತಾಡುತ್ತಿ ಅಂತ ಕೇಳ್ತಾರೆ. ನೋಡಿ, ಯಾಕೆ ಕೇಳ್ತಾ ಇದಾರೆ ಶಿಷ್ಯರು ಅಂದ್ರೆ, ನೀನು ಮಾತಾಡ್ತೀಯ ಆದ್ರೆ ಸಾಮ್ಯ ರೂಪವಾಗಿ ಮಾತಾಡುವಾಗ ಜನಗಳಿಗೆ ಗೊತ್ತಾಗಲ್ಲ ಅಂತ. ಅಂದ್ರೆ ಶಿಷ್ಯರು ಹೇಳ್ತಾರೆ, ನಮಗೂ ಗೊತ್ತಾಗಲ್ಲ ನಿನ್ಗೆ ಅಂದ್ಬಿಟ್ಟು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಪರಲೋಕ ರಾಜ್ಯದ ಗುಟ್ಟುಗಳು ತಿಳಿಯುವ ವರವು ನಿಮಗೆ ಕೊಟ್ಟಿದೆ, ಆದರೆ ಅವರಿಗೆ ಕೊಟ್ಟಿಲ್ಲ. ನೋಡಿ, ನೀವು ಪರಲೋಕ ರಾಜ್ಯದ ಗುಟ್ಟನ್ನ ಅರ್ಥಕೊಳ್ಬೇಕು ಅಂದ್ರೆ ನೀವ್ ಏನಾಗಿರ್ಬೇಕು ಹೇಳಿ? ಗಟ್ಟಿಯಾಗಿ ಹೇಳಿ. ನಿಮಗೆ ಪರಲೋಕದ ರಾಜ್ಯದ ಗುಟ್ಟುಗಳು ಗೊತ್ತಾಗಿರ್ಬೇಕು ಅಂದ್ರೆ ಯೇಸು ಸ್ವಾಮಿಯ ಪ್ರಕಾರ 11ನೇ ವಚನದಲ್ಲಿ ನೀವ್ ಏನಾಗಿರ್ಬೇಕು? ಶಿಷ್ಯರಾಗಿರ್ಬೇಕು ಅಷ್ಟೇ. ನೀವು ದೇವರ ಜೊತೆ ಸಂಬಂಧ ಇಟ್ಕೊಂಡಿರ್ಬೇಕಂದ್ರೆ ಒಡಂಬಡಿಕೆಯನ್ನ ಮುರಿದಿರಬಾರ್ದು, ಅಗ್ರಿಮೆಂಟ್.
ಅಂದ್ರೆ ದೇವ್ರ ಜೊತೆ ಸಂಬಂಧ ಕಾಪಾಡ್ಕೊಂಡಿರ್ಬೇಕು. ಮತ್ತೆ ನೀವು ಶಿಷ್ಯರಾಗಿರ್ಬೇಕು. ಇದು ಬಹಳ ಮುಖ್ಯ. ನಮ್ಮ ಸಭೆನಲ್ಲಿ ಶಿಷ್ಯರಾಗಿರೋದನ್ನ ಬಹಳ ಮುಖ್ಯವಾಗಿ ಹೇಳ್ತೀವಿ. ನೀವು ಶಿಷ್ಯರಾಗಿಲ್ಲ ಅಂದ್ರೆ ದೇವರು ಏನೋ ಗುಟ್ಟನ್ನ ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ, ಅದು ನಿಮಗೆ ಗೊತ್ತಾಗಲ್ಲ. ಅದಕ್ಕಾಗಿ ನೀವು ಶಿಷ್ಯರಾಗಿರ್ಬೇಕು, ಅದು ಮುಖ್ಯ. ಶಿಷ್ಯ ಆಗಿರ್ಬೇಕು ಅಂದ್ರೆ ಹೃದಯ ಶುದ್ಧವಾಗಿರ್ಬೇಕು, ದೇವ್ರ ಜೊತೆ ಮನಸ್ಸಿರ್ಬೇಕು. ದೇವ್ರೆ, ನಾನ್ ನಿನ್ ಜೊತೆ ನಾನು ಸಂಬಂಧದಲ್ಲಿ ಇರ್ಬೇಕು ಸ್ವಾಮಿ. ನಾನು ಏನ್ ತಪ್ಪು ಮಾಡಿದ್ರು ಸರಿ ಮಾಡ್ಕೊಂಡ್ಬಿಡ್ತೀನಿ ಸ್ವಾಮಿ. ನನಗೆ ಹಣ ಐಶ್ವರ್ಯ ಏನಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಬಾಡಿಗೆ ಮನೇಲಿ ಇದ್ರು ಪರವಾಗಿಲ್ಲ. ನನಗೆ ಒಂದೊಂದ್ಸಲ ಆಶ್ಚರ್ಯ ಆಗುತ್ತೆ. ಕೆಲವರೆಲ್ಲ ಅದ ಕೆಲಸ ಆಗ್ಬೇಕು, ಮದುವೆ ಆಗ್ಬೇಕು, ಅದಾಗ್ಬೇಕು, ಇದಾಗ್ಬೇಕು. ಅಲ್ಲ, ಅದೆಲ್ಲ ಏನಕ್ಕೆ? ನೀವು ಶಿಷ್ಯರಾಗಿದ್ರೆ ದೇವ್ರು ಏನ್ ಹೇಳಿದ್ರು, ಇದೆಲ್ಲ ನಿಮಗೆ ಕೊಡಲ್ಪಡೋದು ಅಂತ ಹೇಳಿದ್ರಲ್ಲ. ನೀವು ಶಿಷ್ಯರಾಗ್ಲಿಕ್ಕೆ ಇಷ್ಟಪಡ್ತೀರಾ, ಇಲ್ಲ ಆ ಲೋಕದ ಆಶೀರ್ವಾದಗಳು ಬೇಕಾ ಅಂತ ಕೇಳಿದ್ರೆ ಏನ್ ಮಾಡ್ತೀರಾ? ನೀವು ಬಹಳ ಜ್ಞಾನಿಗಳಾಗಿದ್ರೆ, ಬುದ್ಧಿವಂತರಾಗಿದ್ರೆ, ಯೇಸು ಸ್ವಾಮಿ ಹೇಳಿದ ಮಾತು ಪ್ರಕಾರ ನೀವು ಶಿಷ್ಯರಾಗಿದ್ರೆ ನಿಮಗೆ ಏನೆಲ್ಲ ಕೊಡಬೇಕು ಅದನ್ನ ನಾನು ಕೊಡ್ತೀನಿ ಅಂತ ದೇವ್ರು ಹೇಳಿದ್ರಲ್ಲ. ನೀವು ಬುದ್ಧಿವಂತರಾಗಿದ್ರೆ ಏನ್ ಹೇಳ್ತೀರಾ? ನನಗೆ ಸ್ವಾಮಿ, ನಾನು ಶಿಷ್ಯನಾಗಿರ್ತೀನಿ. ಅವಾಗ ದೇವ್ರು ನಮ್ಗೆ ಏನ್ ಕೊರತೆ ಇದೆ ಅದೆಲ್ಲ ಪೂರೈಸ್ತಾರಲ್ಲ. ಅದೇ ಲೋಕದ ಜನ ಏನ್ ಮಾಡ್ತಾರೆ? ಅನ್ಯ ಜನಗಳು, ಸಹೋದರ ಅವಾಗ್ಲೂ ಹೇಳಿದ್ರು, ಅಜ್ಞಾನಿಗಳು, ಅನ್ಯ ಜನಗಳು. ಯೇಸು ಸ್ವಾಮಿ ಹೇಳಿದ ಮಾತು ಮತ್ತೆ 6ರಲ್ಲಿ ಅವ್ರೇನ್ ಮಾಡ್ತಾರೆ? ಇಲ್ಲ ಇಲ್ಲ, ನಾನು ಶಿಷ್ಯನಾಗಿರಲ್ಲ, ಆದ್ರೆ ನನ್ಗೆ ಇದೆಲ್ಲ ಆಶೀರ್ವಾದ ಬೇಕು, ಮನೆ ಬೇಕು, ಕೆಲಸ ಬೇಕು, ಚೆನ್ನಾಗಿ ಎಜುಕೇಶನ್ ಬೇಕು, ಒಳ್ಳೆ ಮದುವೆ ಆಗ್ಬೇಕು, ಕಾರ್ ಬೇಕು, ಇದೆಲ್ಲ ಕೊಟ್ಬಿಡಿ ಸ್ವಾಮಿ, ಆದ್ರೆ ನಾನು ಶಿಷ್ಯನಾಗಿರಲ್ಲ. ಅವನು ಮೂರ್ಖ. ಯಾಕೆ? ಅವನಿಗೆ ಏನ್ ಸಿಕ್ತು? ಬರೀ ಇದೆಲ್ಲ ಸಿಕ್ತು, ಆದ್ರೆ ಏನ್ ಕಳ್ಕೊಂಡ? ದೇವರ ರಾಜ್ಯವನ್ನ. ಅದಕ್ಕಾಗಿ ನಾವು ಶಿಷ್ಯರಾಗಿರ್ಬೇಕು. ನಾವು ಶಿಷ್ಯರಾಗಿದ್ರೆ ದೇವರ ಅರಿವು ಚೆನ್ನಾಗಾಗುತ್ತೆ. ದೇವರ ಅರಿವಲ್ಲಿದ್ರೆ ನಾವು ಚೆನ್ನಾಗಿ ಬೆಳಿತೀವಿ. ನೋಡಿ, ಇವಾಗ ಸಭೆನಲ್ಲಿ ನಮ್ಗೆ ಯಾರ ಮೇಲೆ ಇಂಟ್ರೆಸ್ಟ್ ಇದೆ? ಯಾರ ಮೇಲೆ ನಮ್ಗೆ ನಮ್ಗೆ ಯಾರ ಮೇಲೆ ಕಾಳಜಿ ಇದೆ? ಯಾರು ಶಿಷ್ಯರಾಗ್ತಾ ಇದಾರೆ ಅವ್ರ ಮೇಲೆ ಕಾಳಜಿ ನಮ್ಗೆ. ಸಭೆಗೆ ಬಂದ್ಬಿಟ್ರೆ ನಮ್ ಮದುವೆ ಆಗ್ಬಿಡುತ್ತೆ, ಸಭೆಗೆ ಬಂದ್ಬಿಟ್ರೆ ನಮ್ಗೆಲ್ಲ ಆಶೀರ್ವಾದ ಮಾಡ್ಬಿಡ್ತಾರೆ ದೇವ್ರು. ಅವರೆಲ್ಲ ಶಿಷ್ಯರಲ್ಲ, ಅವರೆಲ್ಲ ನಮಗ್ ಬೇಡ. ನಾವು ಬೆಂಗಳೂರಲ್ಲಿ ಕೂಡ ಹೇಳ್ತೀವಿ, ಅವರೆಲ್ಲ ನಮ್ಗೆ ಬೇಡ. ಅವ್ರನ್ನ ಇಟ್ಕೊಂಡು ಏನ್ ಮಾಡೋದು? ಅವ್ರು ಇನ್ನು ಲೋಕಕ್ಕೆ ಬೇರೆ ಬೇರೆ ಚರ್ಚ್ಗೆಲ್ಲ ಹೋದ್ರೆ ಅಥವಾ ದೇವಸ್ಥಾನಕ್ಕೆ ಹೋದ್ರೂ ಜಾಸ್ತಿ ಸಿಗುತ್ತೆ ನಾವು ಆಶೀರ್ವಾದಗಳು, ಲೋಕದ ಆಶೀರ್ವಾದಗಳು. ಆದ್ರೆ ನಮಗೆ ಯಾರ ಮೇಲೆ ಕಾಳಜಿ ಅಂದ್ರೆ, ಯಾರು ಬೇಕು ನಮ್ಗೆ ಅಂದ್ರೆ ಶಿಷ್ಯರು. ಯೇಸು ಸ್ವಾಮಿನ ಖುಷಿ ಪಡಿಸುವಂತವ್ರು ಬೇಕು. ಸೈತಾನನಿಂದ ಮೋಸ ಹೋಗುವಂತವ್ರು ಬೇಡ. ನಮ್ಗೆ ಯೇಸು ಸ್ವಾಮಿಗೆ ಸಂತೋಷ ಕೊಡುವಂತವ್ರು ಬೇಕು, ಶಿಷ್ಯರಾಗಿರುವಂತವ್ರು ಬೇಕು, ಪಾಪದಿಂದ ದೂರ ಇರುವಂತವ್ರು ಬೇಕು, ದೇವರಿಗೆ ಮೆಚ್ಚಿಸುವಂತವ್ರು ಬೇಕು. ಅಂತ ಸಹೋದರ ಸಹೋದರಿಯರು ನಮ್ಮ ಸಭೆಯಲ್ಲಿ ಇರ್ಬೇಕು. ಯಾರಿಗಾದ್ರೂ ಲೋಕದ ಆಶೀರ್ವಾದಗಳೇ ಬೇಕು, ಆದ್ರೆ ನಾನು ಶಿಷ್ಯನಾಗಿ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅವ್ರಿಗೆಲ್ಲ ಹೇಳ್ಬಿಡ್ಬೇಕು, ನೀವು ಈ ಸಭೆಗೆ ಬರಬೇಡಿ, ಯಾವ್ದಾದ್ರು ಬೇರೆ ಸಭೆಗೆ ಹೋಗಿ. ಯಾಕೆಂದ್ರೆ ದೇವ್ರು ನಿಮ್ಗೆ ಸಹಾಯ ಮಾಡಕ್ ಸಾಧ್ಯವಿಲ್ಲ. ಹಂಗಂತ ಅನ್ಬಿಟ್ಟು ನಾವು ಸಹಾಯ ಮಾಡಕ್ ಸಾಧ್ಯ ಇಲ್ಲ. ಇವಾಗ ದೇವರೇ ಸಹಾಯ ಮಾಡಕ್ ಆಗಲ್ಲ ಅಂದ್ರೆ ನಾವು ಮಾಡಕ್ಕಾಗುತ್ತಾ? ಆಗಲ್ಲ. ಬಹಳಷ್ಟು ಜನರಿಗೆ ದೇವ್ರ ಸಹಾಯ ಮಾಡಕ್ ಆಗಲ್ಲ. ಯಾಕೆಂದ್ರೆ ಅವ್ರ ಹೃದಯದಲ್ಲಿ ತಾವು ದೇವರಿಗಾಗಿ, ದೇವರ ಒಡಂಬಡಿಕೆಗಾಗಿ ಜೀವಿಸಿ ದೇವರ ಶಿಷ್ಯರಾಗಿರ್ಬೇಕು, ಯೇಸು ಸ್ವಾಮಿಯ ಶಿಷ್ಯರಾಗಿರ್ಬೇಕು ಅಂತ ಮನಸ್ಸಿಲ್ಲ ಅಂದ್ರೆ ದೇವರು ಅವ್ರಿಗೆ ಸಹಾಯ ಮಾಡಕ್ಕಾಗಲ್ಲ. ಮತ್ತೆ ಇಲ್ಲಿ ಸಭೆಯಲ್ಲಿ ಹಿರಿಯರು ಕೂಡ ಸಹಾಯ ಮಾಡಕ್ಕಾಗಲ್ಲ. ಅದೇ ಮತ್ತೆ ಅಲ್ಲಿ ನೋಡೋಣ, ದಾನಿಯೇಲ 11ನೇ ಅಧ್ಯಾಯ ಕಡೆಯಲ್ಲಿ ನಾನು ಅದು ಓದಿ ಮುಗಿಸ್ತೀನಿ. 32ನೇ ವಚನ ಅಲ್ಲ, 33ನೇ ವಚನ. ಜನರಲ್ಲಿನ ಜ್ಞಾನಿಗಳು ಅನೇಕರಿಗೆ ವಿವೇಕ ಹೇಳಲಾಗಿ ಅವರು ಬಹು ದಿವಸ ಕತ್ತಿ, ಬೆಂಕಿ, ಸೆರೆ ಸೂರುಗಳಿಗೆ ಸಿಕ್ಕಿ ಬೀಳುವರು ಅಂತ ಹೇಳುತ್ತೆ. ನೋಡಿ, ಇಲ್ಲಿ ಯಾರು ದೇವರನ್ನ ಅರ್ತಿರ್ತಾರೆ ಅವರು ಇತರರಿಗೆ ಸಹಾಯ ಮಾಡ್ಲಿಕ್ಕಾಗುತ್ತೆ. ಯಾರು ದೇವರನ್ನ ಅರ್ತಿರೋರು, ಈ ಸಭೆನಲ್ಲಿ ಯಾರೆಲ್ಲ ದೇವರನ್ನ ಅರ್ತಿದ್ದಾರೆ ಅವರು ಇತರರಿಗೆ ಪ್ರೋತ್ಸಾಹ ಮಾಡಕ್ಕೆ, ಸಹಾಯ ಮಾಡಕ್ಕೆ ಆಗತ್ತೆ. ಆದ್ರೆ ಈ ವಾಕ್ಯ ಏನ್ ಹೇಳ್ತಾ ಇದೆ ಅಂದ್ರೆ, ಆತರ ನಾವು ಕ್ರಿಸ್ತನ ಶಿಷ್ಯರಾಗಿ ಬೆಳೆಯುವಾಗ ಬಹಳಷ್ಟು ಕಷ್ಟಗಳನ್ನ ಎದುರಿಸ್ತೀವಿ ಈ ಲೋಕದಲ್ಲಿ. ಯಾಕೆ? ಯಾರಾದ್ರೂ ಹೇಳ್ತೀರಾ? ಈ ಲೋಕದಲ್ಲಿ ಯಾಕೆ ನಾವು ದೇವರಿಗಾಗಿ ಜೀವಿಸುವಾಗ ಕಷ್ಟಗಳನ್ನ ಎದುರಿಸ್ತೀವಿ? ಯಾಕೆ ಅಂದ್ರೆ ಈ ಲೋಕದ ರಾಜ ಯಾರು ಅಥವಾ ಲೋಕದ ದೇವ್ರು ಯಾರು? ಸೈತಾನ. ಈ ಕಡೆ ವಚನಗಳನ್ನ ನಾವು ನೋಡಿದ್ವಿ. ಸೈತಾನನ್ನೇ
ಸೈತಾನನ್ಗೆ ನಿಮಗೆ ನೋಡಿದ್ರೆ ಇಷ್ಟ ಇಲ್ಲ, ಕಷ್ಟಗಳನ್ನ ಅನುಮತಿಸ್ತಾನೆ. ಬಟ್ ಆದ್ರೆ ಯಾರು ಶಕ್ತಿಶಾಲಿ, ದೇವರ ಸೈತಾನ? ಹಂಗಿದ್ರೆ ದೇವ್ರು ನಿಮಗೆ ಸಹಾಯ ಮಾಡೋವರೆಗೂ ಅವನು ಏನು ಮಾಡಕ್ಕಾಗಲ್ಲ. ಅವನಿಗೆ ಭಯ, ಅದಕ್ಕಾಗಿ ನಿಮ್ಗೆ ಕಷ್ಟಗಳನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ದೇವರು ಅನುಮತಿಸ್ತಾರೆ, ಬಟ್ ಆದ್ರೆ ನೀವು ಇನ್ನೂ ಬಲಶಾಲಿಗಳಾಗ್ತೀರ, ದೇವ್ರು ಸಹಾಯ ಮಾಡ್ಲಿ. தேவன் பேசின வார்த்தைக்காய் நன்றி செலுத்துகிறேன். ದೇವರು ಮಾತಾಡಿದ ಎಲ್ಲ ಮಾತುಗಳಿಗೆ ದೇವರಿಗೆ ಸ್ತೋತ್ರ ಮಾಡ್ತೇನೆ. மறுபடியும் இங்க இந்த சபையில வந்து இந்த தினத்துல இங்க இருக்கிறது சந்தோஷம். ಮತ್ತೆ ನಿಮ್ಮ ಮಧ್ಯದಲ್ಲಿ ಸೇರಿ ಬರ್ಲಿಕ್ಕೆ ದೇವ್ರು ಸಹಾಯ ಮಾಡಿದ ದೇವ್ರಿಗೆ ಸ್ತೋತ್ರ. எபேசியர் 1:4 நம்ம மனப்பாட வசனமும் பிரதர் பேசுறதையும் கேட்டோம். ಎಫೆಸಿಯ 1:4 ವಚನದಲ್ಲಿ ಬೆಳಗ್ಗೆ ಸಹೋದರರು ಓದ್ತಾ ಇದ್ರು, ಮತ್ತೆ ಇವಾಗ ದೇವರ ವಾಕ್ಯವನ್ನು ಕೇಳಿಸ್ಕೊಂಡಿದ್ದೇವೆ. நாம் அன்பில் பரிசுத்தம் உள்ளவர்களும் குற்றமில்லாதவர்களாயிருப்பதற்கு, ನಾವು ಪ್ರೀತಿಯಲ್ಲಿ ನಡೆದು ಬಿಟ್ಟು ಆತನ ಸನ್ನಿಧಿಯಲ್ಲಿ ದೋಷವಿಲ್ಲದವರು ಆಗಿದ್ದಾಗ, ನಾವು வாசிக்கிறோம் அன்பில் நாம் பரிசுத்தம் உள்ளவர்களும் குற்றமில்லாதவர்களா இருக்கணும். ನಾವು ಪ್ರೀತಿಯಲ್ಲಿ ಪರಿಶುದ್ಧರು, ನಾವು ದೋಷವಿಲ್ಲದವರಾಗಿದ್ದಾರೆ ಎಂಬುದಾಗಿ ಓದ್ತೇವೆ. இதெல்லாம் நம்ம ஆண்டவர் நம்மேல் வைத்த அன்பிலிருந்து ஆரம்பிக்குது. ಇದೆಲ್ಲ ಬಂದ್ಬಿಟ್ಟು ದೇವರು ನಮ್ಮ ಮೇಲೆ ಇಟ್ಟಂತ ಪ್ರೀತಿಯಿಂದ ಪ್ರಾರಂಭ ಆಗುತ್ತೆ. எபேசியர்ல நம்ம நிறைய வசனங்கள் நம்ம வாசிக்கிறோம் அன்பை குறித்து. ಎಫೆಸ ಪತ್ರಿಕೆಯಲ್ಲಿ ಅನೇಕ ಆತನ ಪ್ರೀತಿಯ ವಿಷಯವಾಗಿ ಓದ್ತೇವೆ ನಾವು. அவர் முதலாவது நம்மை அன்பு கூர்ந்த விதத்தை எபேசியர் 2:4 வாசிக்கலாம். ಆತನು ಮೊದಲನೇದಾಗಿ ನಮ್ಮನ್ನು ಪ್ರೀತಿಸಿದ ರೀತಿಯನ್ನು ಎಫೆಸಿಯ 2:4 ಓದ್ಬೋದು. தேவனோ இரக்கத்தில் ஐஸ்வர்யம் உள்ளவராய் நம்மில் அன்பு கூர்ந்த தம்முடைய மிகுந்த அன்பினாலே, ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾ ಪ್ರೀತಿಯನ್ನು ಇಟ್ಟಿದ್ದರಿಂದ அக்கிரமங்களிலும் பாவங்களிலும் மரித்து போயிருந்த நம்மை கிறிஸ்துவோடு கூட உயிர்ப்பித்தார். ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದ ಎಂಬುದಾಗಿ ನೋಡುತ್ತಾರೆ. கிருபையினாலே ரட்சிக்கப்பட்டீர்கள். ನಾವು ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೇವೆ. இங்கிருந்து என்னுடைய வாழ்க்கையை நான் ஆரம்பிக்கிறோம். ஆண்டவரே, இவ்வளவாய் நான் மரித்து போயிருந்தேன், என்னை உயிர்ப்பித்தீர். இது உம்முடைய மகா பெரிய அன்பு. ಇದು ನಾನು ದೇವರಿನ ಸತ್ತವನಾಗಿದ್ದೆ, ನೀ ನನ್ನನ್ನು ಬದುಕಿಸಿದಿ, ಇದು ದೇವರ ಮಹಾ ಕೃಪೆ ಪ್ರೀತಿ ಎಂಬುದಾಗಿ ನಾನು ಹೇಳ್ಬೋದು. நம்மளுடைய வாழ்க்கையில ஆண்டவரே, அந்த அன்பில நீ முதலாவது என்னை அன்பு கூர்ந்தீர். அந்த அன்பில நான் இறுகி பற்றி பிடிக்கணும். ನನ್ನ ದೇವರೇ, ನೀ ಮೊದಲನೇದಾಗಿ ನನ್ನನ್ನು ಪ್ರೀತಿಸಿದಿ, ನೀನೇ ಮೊದಲು ಪ್ರೀತಿಸಿದಿ, ನಾ ಪ್ರೀತಿಯಲ್ಲಿ ದೃಢವಾಗಿರಬೇಕು. நம்ம சீஷத்துவத்தை குறித்து நாம் கேட்டோம். ನಾವು ಶಿಷ್ಯತ್ವ ಬಗ್ಗೆ ಕೇಳಿಸ್ಕೊಂಡಿದ್ದೇವೆ. ஆண்டவராகிய இயேசு கிறிஸ்து லூக்கா 14:26 வாசிக்கும் போது நம்ம என்ன வாசிக்கிறோம்? சகரியா புனன் சகோதரர் சொல்லும் போது, எல்லாரை காட்டிலும் நான் இயேசு கிறிஸ்துவை அதிகமாய் அன்பு கூறுகிறேன். ಲೂಕ 14:26 ನಾವು ಓದಿದಾಗ ಎಲ್ಲರಿಗಿಂತ ಯೇಸು ಸ್ವಾಮಿನ ಹೆಚ್ಚಾಗಿ ಪ್ರೀತಿಸ್ತೇನೆ. அங்க வெறுக்கிறதுன்னு வாசிக்கிறோம். ನಾವು ಅಲ್ಲಿ ಹಾಗೆ ಮಾಡುವಂತದ್ದನ್ನು ಓದ್ತೇವೆ. ஜாக் சொல்லும் போது அது வெறுக்கிறது இல்ல, எல்லாருடைய நான் நேசிக்கிறதை காட்டிலும் ஆண்டவராகிய இயேசு கிறிஸ்துவை நான் பிரதானமாய் நான் நேசிக்கிறேன். ಅದು ಹಾಗೆ ಮಾಡುವಂತದ್ದಲ್ಲ, ಅವರೆಲ್ಲರ ಪ್ರೀತಿಗಿಂತ ಹೆಚ್ಚಾಗಿ ಯೇಸು ಸ್ವಾಮಿಯನ್ನು ಹೆಚ್ಚಾಗಿ ನಾನು ಪ್ರೀತಿಸ್ತೇನೆ. மற்றவர்கள் நேசிக்கிற நேசம் வந்து ஒரு நட்சத்திரத்தை போல, ಇನ್ನೊಬ್ಬರನ್ನು ಪ್ರೀತಿಸುವಂತ ರೀತಿ ಒಂದು ನಕ್ಷತ್ರ ರೀತಿಯಲ್ಲಿ ಇರುತ್ತೆ. ஆனா ஆண்டவராகிய இயேசு கிறிஸ்துவை நேசிக்கிற நேசம் ஒரு சூரிய வெளிச்சத்தை போல. ಆದ್ರೆ ಯೇಸು ಸ್ವಾಮಿಯನ್ನು ಪ್ರೀತಿಸುವಂತ ಪ್ರೀತಿ ಬಂದು ಸೂರ್ಯನ ಬೆಳಕಿನ ರೀತಿಯಲ್ಲಿ ಇರುತ್ತೆ. அப்பதான் நான் ஒரு சீஷன். ಆ ರೀತಿಯಲ್ಲಿ ಇದ್ರೆ ಶಿಷ್ಯನಾಗ್ತೇನೆ. ஆண்டவரே, நான் உம்மை முற்றிலுமாய் நேசிக்கிறேன். ದೇವರೇ, ನಾವು ನಿನ್ನ ಪೂರ್ಣವಾಗಿ ಪ್ರೀತಿಸ್ತೇನೆ. நான் அன்புல குற்றமில்லாதவனும் சுத்தமாயும் இருக்க விரும்புறேன். ನಾನು ಪ್ರೀತಿಯಲ್ಲಿ ಪರಿಶುದ್ಧನೂ ನಿರ್ದೋಷಿಯಾಗಿ ಇರುತ್ತೇನೆ. ನಾನು தொடர்ந்து வாசிக்கும் போது எபேசியர்ல 3:18 அந்த அன்புல எப்படி வளர முடியும்? ಎಫೆಸಿಯ 3:18 ಓದುವಾಗ ನಾವು ಪ್ರೀತಿಯಲ್ಲಿ ಹೇಗೆ ಬೆಳಲಿಕ್ಕೆ ಸಾಧ್ಯ ಆಗುತ್ತೆ? அந்த அன்பு ஆண்டவராகிய இயேசு கிறிஸ்துனுடைய அன்பை எப்படி அறிந்து கொள்ள முடியும்? ಆ ಕರ್ತನಾದ ಯೇಸು ಸ್ವಾಮಿಯ ಪ್ರೀತಿಯನ್ನು ಯಾವ ರೀತಿ ನಾವು ತಿಳಿದುಕೊಳ್ಳಬಹುದು? ஐக்கியம் அப்படின்னு நம்ம சகோதர இடத்துல இருந்து கேட்டோம். ಈ ಸಹೋದರ ಐಕ್ಯತೆ ಬಗ್ಗೆ ಮಾತಾಡ್ತಾ ಇದ್ರು. எனக்கு சமீபமா எனக்கு கிடைத்த வெளிச்சம் அதுதான். ಸ್ವಲ್ಪ ದಿನಗಳ ಹಿಂದೆ ನನಗೆ ಕೊಟ್ಟಂತ ದೇವ್ರ ಬೆಳಕಿದೆ ಆಗಿದೆ. என்னுடைய ஐக்கியத்தினுடைய பிரதான நோக்கம் என்ன? ನನ್ನ ಐಕ್ಯತೆಯ ಮುಖ್ಯ ಪ್ರಾಮುಖ್ಯತೆ ಏನಾಗಿದೆ? சகோதரர்களோட கொஞ்சம் நேரத்தை செலவு பண்றேன். ನಾ ಸಹೋದರೊಟ್ಟಿಗೆ ಸ್ವಲ್ಪ ಸಮಯ ಕಳೆಯುತ್ತೇನೆ. ஏதோ வேற வேற விஷயங்கள் பேசுறோம். ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತನಾಡ್ತೇವೆ. உலகத்தார் பேசினா எப்படி பணம் சம்பாதிக்கிறது, எப்படி இது பண்றது அது பண்றதுன்னு உலகத்துக்கு அடுத்த காரியங்களை பேசுறாங்க. ಲೋಕದವರು ಯಾವ ರೀತಿ ಹಣ ಸಂಪಾದನೆ ಮಾಡಬೇಕು, ಆ ಲೋಕದ ರೀತಿಯಾಗಿ ಮಾತಾಡ್ತಾರೆ. நான் சபையில சகோதர சகோதரிகளோட பேசுறேன்.
ನಾ ಸಭೆಯಲ್ಲಿ ಸಹೋದರ ಸಹೋದರೊಟ್ಟಿಗೆ ಮಾತನಾಡುವಾಗ அப்படி உலகத்துக்கடுத்த காரியங்கள்லாம் பேசுறது இல்ல. ಆ ಲೋಕ ರೀತಿಯಾದ ಮಾತುಗಳನ್ನು ಮಾತಾಡುವಂತದ್ದಲ್ಲ. நான் சபைக்கு அடுத்த காரியங்கள் இல்ல சகோதரர்களை பத்தி யாரோ ஒருவன் வழியுறகி போயிட்டான், அந்த சகோதரன் இந்த சகோதரி இவங்களை குறித்து பேசுறேன். ನಾ ಯಾರಾದ ಹಿಂಜಾದು ಹೋದಂತ ಸಹೋದರ ಬಗ್ಗೆ ಇಲ್ಲ ಆ ಸಹೋದರ ಈ ಸಹೋದರ ಬಗ್ಗೆ ಮಾತನಾಡ್ತೇನೆ. நான் நல்லா ஐக்கியப்பட்டேன்னு திருப்தியா போறேன். ನಾನು ಒಳ್ಳೆದಾಗಿ ಐಕ್ಯತೆ ಹೊಂದಿದ್ದೇನೆ ಎಂಬುದಾಗಿ ತೃಪ್ತಿಯಾಗಿ ಹಿಂತಿರುಗಿ ಹೋಗ್ತೇನೆ. அது ஐக்கியத்தினுடைய நோக்கம் இல்ல. ಆದ್ರೆ ಐಕ್ಯತೆಯ ಒಂದು ಗುರಿ ಅದು ಅಲ್ಲ. ಅದು இங்க வாசிக்கிறோம் 18வது வசனம். ನಾವು ಇಲ್ಲಿ 18ನೇ ವಚನದಲ್ಲಿ ಓದ್ತೇವೆ, சகல பரிசுத்தவான்களோடு கூட. ಎಲ್ಲ ದೇವ ಜನರೊಟ್ಟಿಗೆ. இந்த பரிசுத்தவான்கள் யார்? ಈ ದೇವ ಜನರು ಯಾರು? அங்க முன்னாடி அதிகாரத்துல வாசிக்கிறோம். ಮುಂದೆ ಅಧ್ಯಾಯದಲ್ಲಿ ಓದ್ತೇವೆ ನಾವು. நாம எல்லாரும் அந்த பரிசுத்தவான்களோடு சேர்த்து இணைக்கப்பட்டிருக்கிறோம். ನಾವೆಲ್ಲರೂ 2ஆம் அதிகாரத்துல 2ನೇ ಅಧ್ಯಾಯದಲ್ಲಿ முன்பே தூரமாயிருந்த நாம் இப்பொழுது கிறிஸ்துவனோட இரத்தத்தினாலே சமீபமானோம். ನಾವು ದೂರವಾಗಿದ್ದ ನಾವು ಕ್ರಿಸ್ತನಲ್ಲಿ ನಾವು ಒಂದಾಗಿದ್ದೇವೆ, ಸಮೀಪಸ್ಥರಾಗಿದ್ದೇವೆ ಎಂದಾಗ ಓದ್ತೇವೆ. அங்க தொடர்ந்து வாசிக்கிறோம். ಅದು ಮತ್ತೆ ಓದ್ತೇವೆ 21ஆம் வசனத்துல பரிசுத்த ஆலயமாய் அவரோடு சேர்ந்து கட்டப்பட்டிருக்கிறோம். 20-21வது வசனத்துல வாசிக்கிறோம். ನಾವು 21ನೇ ವಚನದಲ್ಲಿ ಪರಿಶುದ್ಧ ಆಲಯವಾಗಿ ನಾವು ಒಬ್ಬೊಬ್ಬರಾಗಿ ಕಟ್ಟಲ್ಪಡ್ತೇವೆ ಎಂಬುದಾಗಿ ನೋಡ್ತೇವೆ. நானும் அந்த பரிசுத்தவான்கள் கூட்டத்துல ஒருத்தர். ನಾವು ಆ ಪರಿಶುದ್ಧರ ಮಧ್ಯದಲ್ಲಿ ನಾನು ಕೂಡ ಒಬ್ಬನಾಗಿದ್ದೇನೆ. அதை நான் முதல்ல என்னை குறித்து விசுவாசிக்கணும். ನಾನು ಅದನ್ನು ನನ್ನ ವಿಷಯವಾಗಿ ನಾನು ನಂಬಿಕೆ ಇಡಬೇಕು. மற்றவர்களை பார்க்கும் போது, என்னுடைய சகோதரர்களை பார்க்கும் போது, ஓ சகோதரன் ஒரு பரிசுத்தவான். ನಾವು ಬೇರೆಯವ್ರು ನೋಡುವಾಗ ನಾವು ಸಹೋದರರು ಬಂದು ಪರಿಶುದ್ಧ ನೀತಿವಂತನು ಎಂಬುದಾಗಿ ನಾವು அவருடைய பரிசுத்தம் இல்ல, கிறிஸ்துவனுடைய ரத்தத்தினால் பரிசுத்தமாக்கப்படும். ಆತನ ಪರಿಶುದ್ಧತೆ ಅಲ್ಲ, ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟ ಪರಿಶುದ್ಧತೆ. அந்த பரிசுத்தவான்கள் மகாத்மாக்கள் நம்ம தாவீது சொல்றத வாசிக்கிறோம். ಪರಿಶುದ್ಧವಂತರು ನೀತಿವಂತರು ಎಂಬುದಾಗಿ ನಾವು ದಾವೀದನ ಹೇಳುವಂತದನ್ನು ನೋಡ್ತೇವೆ. அப்படிப்பட்ட சகோதரர்களோடு அந்த பரிசுத்தவான்களோடு சேர்ந்து நான் ஐக்கியப்படும் போது, ಅಂತ ಸಹೋದರರೊಟ್ಟಿಗೆ ಆತ ನೀತಿವಂತರೊಟ್ಟಿಗೆ ಸೇರಿ ನಾ ಐಕ್ಯತೆ ಹೊಂದುವಾಗ என்ன வாசிக்கிறோம்? கிறிஸ்துவின் அன்பின் அகலம் நீளம் ஆழம் உயரம் இன்னதென்று உணர்ந்து. ಕ್ರಿಸ್ತನ ಉದ್ದ ಆಗಲ ಎತ್ತರ ಎಷ್ಟೆಂಬುದಾಗಿ ನಾವು ತಿಳ್ಕೊಳ್ತೇವೆ ಎಂಬುದಾಗಿ ನೋಡ್ತೇವೆ. அந்த கிறிஸ்துவனுடைய அன்பின் அகலத்தையும் ஆழத்தையும் நீளத்தையும் உயரத்தையும் எப்படி நான் அறிய முடியும்? ನಾ ಕ್ರಿಸ್ತನ ಪ್ರೀತಿಯ ಅಗಲ ಉದ್ದ ಎತ್ತರ ಆಳ ಎಷ್ಟು ಎಂಬುದಾಗಿ ಯಾವ ರೀತಿ ತಿಳ್ಕೊಳ್ಬಹುದು? பரிசுத்தவான்களோடு கூட நான் ஐக்கியப்படும் போது, ನಾವು ದೇವ ಜನರೊಟ್ಟಿಗೆ ನೀತಿವಂತರೊಟ್ಟಿಗೆ ಐಕ್ಯತೆ ಮಾಡುವಾಗ ತಿಳ್ಕೊಳ್ಬಹುದು. ஆண்டவர் அவர்களுடைய வாழ்க்கையில செய்த காரியங்களை பார்க்கும் போது நான் கிறிஸ்துவனுடைய அன்பை அறிய முடியும். ದೇವರು ಅವರ ಜೀವಿತದಲ್ಲಿ ಮಾಡಿದ ಕಾರ್ಯಗಳನ್ನು ನೋಡುವಾಗ ಆತನ ಪ್ರೀತಿಯನ್ನು ನಾವು ನೋಡಬಹುದಾಗಿದೆ. ஆண்டவர் என் வாழ்க்கையில செய்த காரியங்களை நான் பகிர்ந்து கொள்ளும் போது அவர்கள் தேவனுடைய அன்பை அறிந்து கொள்ள முடியும். ನನ್ನ ಜೀವಿತದಲ್ಲಿ ದೇವರು ಮಾಡಿದ ಕಾರ್ಯಗಳನ್ನು ಹಂಚಿಕೊಳ್ಳುವಾಗ ಕ್ರಿಸ್ತನ ಪ್ರೀತಿಯನ್ನು ನನ್ನ ಜೀವಿತದ ಮೂಲಕ ಅವ್ರು ನೋಡಬಹುದು. இந்த ஐக்கியத்துல இப்ப நான் ஐக்கியப்படுறேன், ஆண்டவரே உம்முடைய அன்பை நான் அறிந்து கொள்ளணும். ಈ ಐಕ್ಯತೆಯಲ್ಲಿ ದೇವರೇ ನಿನ್ನ ಪ್ರೀತಿಯನ್ನು ಕಂಡುಕೊಳ್ಬೇಕು. அப்படி அந்த வளர்ச்சிக்குள்ளான ஐக்கியத்துக்குள்ளாய் நான் போகலன்னா, ஆண்டவரே என்னுடைய ஐக்கியத்தின் நோக்கத்தை அதுவாய் மாற்றும். ನನ್ನ ಬೆಳವಣಿಗೆ ಅಂತ ಐಕ್ಯತೆಯಲ್ಲಿ ನಾವು ಕಂಡುಕೊಳ್ಳುವುದಾದ್ರೆ ನನ್ನನ್ನು ಬೆಳೆಯುವಂತೆ ಸಹಾಯ ಮಾಡುತ್ತೆ. தொடர்ந்து வாசிக்கிறோம். எபேசியர் 4 ಮತ್ತೆ ಓದಿಕೊಳ್ಳೋಣ. ಎಫೆಸಿಯ 4 26ஆம் வசனம். 26ನೇ ವಚನ. கோபம் கொண்டாலும் பாவம் செய்யாதீர்கள். ಕೋಪ ಮಾಡಬೇಕಾದ್ರೂ ಪಾಪ ಮಾಡಬೇಡ್ರಿ. நம்ம வாசித்தோம். இப்ப கோவப்பட்டோம் அப்படின்னா ஒரு செகண்ட், ஒரு வினாடியில நம்ம சரி செஞ்சிடலாம் அப்படின்னு கேட்டோம். ನಾವು ಕೇಳಿಸ್ಕೊಂಡೇನೋ ಕೋಪ ಮಾಡಿದರೆ ಒಂದೇ ಕ್ಷಣದಲ್ಲಿ ನಾವು ಅದನ್ನು ಸರಿಪಡಿಸಿಕೊಳ್ಬಹುದು ಎಂಬುದನ್ನು ಕೇಳಿಸ್ಕೊಂಡ್ರೆ. அங்க வாசிக்கிறோம், நாம சூரியன் அஸ்தமிக்கிறதுக்கு முன்பாக உங்கள் எரிச்சல் தனியே கடவுது. ಸೂರ್ಯನು ಮುಳುಗೋದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. நம்ம அடிக்கடி கேட்கிற வசனம் தான். நம்ம ராத்திரி படுக்கைக்கு போறதுக்கு முன்னாடி நம்மளுடைய காரியங்களே சரி செஞ்சிருவோம். ನಾವು ಅನೇಕ ಸಲ ಕೇಳಿಸಿಕೊಂಡ ವಾಕ್ಯ, ನಾವು ಮಲಗೋದಕ್ಕಿಂತ ಮುಂಚೆ ಎಲ್ಲಾ ವಿಷಯಗಳನ್ನು ಸರಿಪಡಿಸಿಕೊಳ್ಬೇಕು. அப்படி நான் சரி செய்யாம படுக்கைக்கு போயிட்டானா ஒரு ராத்திரியில என்ன நடந்துரும்? ನಾನು ಸರಿಪಡಿಸಿಕೊಳ್ಳದೆ ನಿದ್ದೆ ಹೋಗ್ಬಿಟ್ರೆ ಒಂದು ರಾತ್ರಿಯಲ್ಲಿ ಏನಾಗ್ಬಿಡುತ್ತೆ? நாம கேக்குறதுதான். சரி, இப்ப இன்னைக்கு ராத்திரி இல்லைன்னா நாளை காலையில சரி செஞ்சுக்கலாம். ಈ ರಾತ್ರಿ ಇಲ್ಲಾಂದ್ರೆ ನಾಳೆ ಬೆಳಗ್ಗೆ ಸರಿಪಡಿಸ್ಕೊಳ್ಬಹುದು. நாளைக்கு சரி செஞ்சுக்கிட்டா இப்ப என்ன ஆயிரும்? ನಾಳೆ ಸರಿ ಮಾಡ್ಕೊಂಡ್ರೆ ಏನಾಗ್ಬಿಡುತ್ತೆ? ஒரு ராத்திரியில என்ன ஆகும்? ಒಂದು ರಾತ್ರಿಯಲ್ಲಿ ಏನಾಗ್ಬಿಡುತ್ತೆ? எபேசியர் 2:14 அந்த டிவைடிங் வால் நம்ம வாசிக்கிறோம். ನಾವು ಅಡ್ಡ ಗೋಡೆಯ ಬಗ್ಗೆ 2:14 ನಾವು ಓದ್ತೇವೆ. அந்த சுவர், பிரிவினையாகிய நடுசுவர், ಅಡ್ಡ ಗೋಡೆಯಾದಂತ ಗೋಡೆ ಆಗ್ಬಿಡುತ್ತೆ ಅದು. 27ஆம் வசனத்துல பிசாசுக்கு இடம் கொடாமலும் இருங்கள். 27ನೇ ವಚನದಲ್ಲಿ ಸೈತಾನಿಗೆ ಅವಕಾಶ ಕೊಡಬೇಡ್ರಿ ಎಂಬುದಾಗಿ ನೋಡ್ತೇವೆ. ஒரு ராத்திரியில என்ன நடக்கும்னா, அந்த பிசாசு எனக்கும் என்னுடைய மனைவிக்கும் இல்ல எனக்கும் ஒரு சகோதரருக்கும் நடுவுல
அந்த சவுரை கட்டிட்டு போயிடுவான். ಆ ಒಂದು ರಾತ್ರಿಯಲ್ಲಿ ಏನಾಗ್ಬಿಡುತ್ತೆ, ನನಗೂ ಹೆಂಡತಿಗೂ ಮತ್ತು ನನಗೂ ಸಹೋದರೊಟ್ಟಿಗೆ ಆ ಅಡ್ಡಗೋಡೆಯನ್ನು ಸೈತಾನನು ಕಟ್ಬಿಡ್ತಾನೆ. நானும் காலேஜ் படிக்கும் போது சித்தாலா கொத்தனாரோட சேர்ந்து வேலை பார்ப்பேன். ನಾನು ಕಾಲೇಜ್ ಓದ್ತಾ ಇರುವಾಗ ಈ ಕಟ್ಟಡ ಕೆಲಸ ಮಾಡೋರೊಟ್ಟಿಗೆ ಸೇರಿ ಕೆಲಸ ಮಾಡ್ತಾ ಇದ್ದೆ ನಾನು. அங்க சிமெண்ட் வச்சு கல்லை வச்சுட்டு ஒரு ராத்திரி விட்டா போதும், அடுத்த நாள் காலையில போய் அதை எடுக்க முடியாது. ಆ ಸಿಮೆಂಟ್ ಆ ಕಲ್ಲನ್ನು ಇಟ್ಬಿಟ್ಟು ಒಂದು ರಾತ್ರಿ ಇಟ್ಬಿಟ್ರೆ ಸಾಕು, ಬೆಳಗ್ಗೆ ಎದ್ದ ತಕ್ಷಣ ತೆಗಿಲಿಕ್ಕೆ ಆಗೋದಿಲ್ಲ. அன்னைக்கு நைட்டே போய் அந்த சவுரை எடுக்கணும்னா எடுத்துடலாம். ಆ ರಾತ್ರಿಯೇ ಹೋಗಿ ಅದನ್ನ ತೆಗಿಬೇಕಂತ ಇಷ್ಟಪಟ್ಟರೆ ತೆಗಿಬಹುದು ಅದನ್ನ. அந்த ஒரு ராத்திரி விட்டோம்னா அந்த பிரிவினை ஆக்கி நடுசவர் இன்னொரு கல்லு வச்சு கட்டிடுவான். ಆ ಒಂದು ರಾತ್ರಿ ಬಿಟ್ರೆ ಅದರ ಮೇಲೆ ಇನ್ನೊಂದು ಕಲ್ಲು ಇಟ್ಬಿಟ್ಟು ಕಟ್ಬಿಟ್ಟು ಅದಕ್ಕೊಂದು ಕಟ್ಟಡವಾಗ್ಬಿಡುತ್ತೆ. அடுத்த நாள் உடைச்சுதான் எடுக்கணும். ಅದನ್ನು ಮರುದಿನ ಅದನ್ನು ಒಡೆದು ತೆಗೆದುಬೇಕಾಗಿ. ஆகவேதான் அந்த ராத்திரிக்குள்ள ஆண்டவரே நான் சரி செஞ்சிடணும், இந்த பகைய, இந்த எரிச்சலை, இந்த கோவத்தை நான் சரி செஞ்சிடணும். ಈ ಕೋಪ ಹಾಗೆ ಹೊಟ್ಟೆ ಕಿಚನು ಇದೇ ರಾತ್ರಿಯಲ್ಲಿ ನಾವು ಸರಿಪಡಿಸ್ಕೊಳ್ಬೇಕು. அப்ப சீஷன் அப்படிப்பட்ட தீவிரத்தோடு இருப்பான். ಆ ಶಿಷ್ಯನು ಅಂತ ತೀವ್ರತೆಯಲ್ಲಿ ಇರ್ತಾನೆ. ஏன்னா நம்ம வாசிக்கிறோம் சீஷர்கள் குறித்து இன்னொரு வசனம் ஆண்டவர் சொல்லும் போது ஒருவர் நேசிக்கிறது, யோவான் 13:35 ஒருத்தர் நேசிக்கிறது நிமித்தமாய் நீங்க சீஷர்கள்னு உலகம் அறிந்து கொள்ளும் சொன்னார். ನಾವು ಶಿಷ್ಯರ ಬಗ್ಗೆ ಓದ್ತೇವೆ, ಯೋಹಾನ 13:35 ಒಬ್ಬರೊಬ್ಬರು ಪ್ರೀತಿಸುವುದರಿಂದ ನನ್ನ ಶಿಷ್ಯರೆಂಬುದಾಗಿ ಕಂಡುಕೊಳ್ಳಿರಿ ಅಂತ ನಾವು அந்த ಕೇಳಿಸ್ಕೊಂಡಿದ್ದೇವೆ. தீவிரத்தோட ஆண்டவரே இந்த சாத்தானுக்கு நான் இடம் கொடுக்க மாட்டேன், இந்த சவுரை கட்ட நான் விட மாட்டேன். ಅಂತ ತೀವ್ರತೆಯಿಂದ ಸೈತಾನಿಗೆ ಅವಕಾಶ ಕೊಡೋದಿಲ್ಲ, ಈ ಅಡ್ಡಗೋಡೆಗೆ ಅವಕಾಶ ಕೊಡುವುದಿಲ್ಲ ಅಂತ ಹೇಳುವರಾಗಿರು. அப்படி கோவத்தோடு எரிச்சலோடு நம்ம படுக்கைக்கு போறோம், ஆண்டவர் மலையை அனுப்புறார். ನಾನು ಕೋಪದಿಂದಲೂ ಅಂತ ಹಗೆ ಭಾವದಿಂದ ನಾನು ಬಂದ್ಬಿಟ್ಟು ನಾನು ನಿದ್ದೆಗೆ ಹೋಗ್ತೇನೆ. ஆண்டவர் மலையை அனுப்புறார். ದೇವರು ಮಳೆಗೆ ಅವಕಾಶ ಅಲ್ಲಿ ಸುರಿಸ್ತಾರೆ. நம்ம கட்டடம் கட்டும் போது மழை வந்தா என்ன பண்ணுவோம்? ನಾವು ಕಟ್ಟಡ ಕಟ್ಟುವಾಗ ಮಳೆ ಬಂದ್ರೆ ಏನಾಗುತ್ತೆ? ஓடி போய் ஒரு சாக்க வச்சு மேல கல்லு வச்சு மூடிடுவோம். ನಾವು ಓಡಿ ಹೋಗಿ ಯಾವ್ದೋ ಒಂದು ಚೀಲ ಹಾಕ್ಬಿಟ್ಟು ಅದನ್ನ ಮುಚ್ಚಿಬಿಡ್ತೇವೆ. அந்த மலைக்கு இடம் கொடுத்தோம்னா சிமெண்ட் எல்லாம் கரைஞ்சிரும். ಆ ಮಳೆಗೆ ಅವಕಾಶ ಕೊಡುವುದಾದ್ರೆ ಅಲ್ಲಿ ಸಿಮೆಂಟ್ ಎಲ್ಲ ಕರಗಿ ಹೋಗ್ಬಿಡುತ್ತೆ. ராத்திரி படுக்கும் போது ஆண்டவர் அவருடைய அன்பை நினைப்பூட்டுகிறார், அவருடைய அன்பின் மலையை அனுப்புறார். ನಾವು ಮಲಗುವಾಗ ರಾತ್ರಿಯಲ್ಲಿ ದೇವರ ಪ್ರೀತಿಯನ್ನು ನಮ್ಮ ಮೇಲೆ ದೇವರು ಸುರಿಸ್ತಾರೆ. இல்ல ஆண்டவர் உன்னை எவ்வளவாய் நேசிச்சிருக்கிறார் நம்ம வாசிக்கிறோமே, அக்கிரமத்தினாலும் பாவத்தினாலும் மரித்து போயிருந்த உன்னை நான் ரட்சித்தனேன், ஆண்டவர் அந்த அன்பின் மலையை என் மேல் பொழிய பண்றார். ನಾವು ಅಪರಾಧ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ದೇವರ ಅಂತ ಪ್ರೀತಿಯ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಸುರಿಸ್ತಾರೆ. என்ன பண்ண போறோம்? ஓடி போய் இல்ல அந்த பகை வேணும் அப்படின்னு மூடி மறைச்சு வச்சிரு அந்த பகையை இருக்கட்டும்னு சொல்ல போறோம்னா, ಒಂದು ವೇಳೆ ನಾವು ಹಾಗೆ ಇರಬೇಕು ಅಂತ ಹೇಳ್ಬಿಟ್ಟು ಓಡಿ ಹೋಗಿ ಆ ಚೀಲವನ್ನು ಹಾಕಿ ಮುಚ್ಚಿಬಿಡ್ತೇನೆ ನಾನು ಅದನ್ನ. இல்ல அந்த அன்பு என்னை நினைக்கட்டும், நான் கரையட்டும், ಇಲ್ಲ ಆ ಪ್ರೀತಿ ನನ್ನ ಮೇಲೆ ಸುರಿಲಿ, ಅದು ಕರಗಿ ಹೋಗ್ಲಿ ಎಂಬುದಾಗಿ ಬಿಡ್ತೇವೆ. இந்த சவுரை நான் கட்ட விட மாட்டேன், ಈ ಅಡ್ಡಗೋಡೆಯನ್ನು ಕಟ್ಲಿಕ್ಕೆ ನಾವು ಬಿಡೋದಿಲ್ಲ ಎಂಬುದಾಗಿ, பிசாசுக்கு இடம் கொடுக்க மாட்டேன், ಸೈತಾನಿಗೆ ಅವಕಾಶ ಕೊಡುವುದಿಲ್ಲ. நான் அன்பில நிலைத்திருக்க போறேன். ನಾ ಪ್ರೀತಿಯಲ್ಲಿ ಸ್ಥಿರವಾಗಿ ಇರ್ಲಿಕ್ಕೆ ಇಷ್ಟಪಡ್ತೇನೆ. எபேசியர் 5:1 ಎಫೆಸ 5:1 நீங்கள் பிரியமான பிள்ளைகளைப் போல தேவனை பின்பற்றுகிறவர்களாகி. ನೀವು ದೇವರ ಪ್ರಿಯಾದ ಮಕ್ಕಳಿಗೆ ತಕ್ಕಾಗಿ ಆತನನ್ನು ಅನುಸರಿಸುವರಾಗಿರಿ. எப்படி தேவனை பின்பற்ற முடியும்? ಯಾವ ರೀತಿ ನಾವು ಕರ್ತನನ್ನು ದೇವರನ್ನು ಹಿಂಬಾಲಿಸಲಿಕ್ಕೆ ಸಾಧ್ಯ ಆಗುತ್ತೆ? தேவனை பின்பற்றுகிறவனே, கிறிஸ்துவை பின்பற்றுகிறவனே சீஷன். ಕ್ರಿಸ್ತನನ್ನು ಹಿಂಬಾಲಿಸುವವನೇ ನಿಜವಾದ ಶಿಷ್ಯನು. அது எப்படி நான் கிறிஸ்துவை பின்பற்ற முடியும்? ಯಾವ ರೀತಿ ನಾವು ಕ್ರಿಸ್ತನನ್ನು ಹಿಂಬಾಲಿಸಲಿಕ್ಕೆ ಸಾಧ್ಯ ಆಗುತ್ತೆ? அங்க வாசிக்கிறோம், நம்ம மேல் பாராட்டின அன்பின் நிமித்தமாய் அவருடைய ஜீவனையே கொடுத்தார். ನಮ್ಮ ಮೇಲೆ ಆತನು ಪ್ರೀತಿಸಿದ್ರಿಂದ ತನ್ನ ಜೀವನ ಕೊಟ್ಟಿದ್ರ ಮೂಲಕ ನಾವು ಆತನ ಹಿಂಬಾಲಿಸಿ. நீங்களும் அன்பில் நடந்து கொள்ளுங்கள், ನೀವು ಪ್ರೀತಿಯಲ್ಲಿ ನಡೆದುಕೊಳ್ರಿ ಎಂಬುದಾಗಿ ನೋಡ್ತೇವೆ. ஆண்டவரே என்னுடைய குடும்ப சூழ்நிலையில, என்னுடைய சபை சூழ்நிலையில ஆண்டவரே நான் அன்பில் நிலைத்திருக்கட்டும், நீர் நேசித்தது போல நான் நேசிக்கட்டும். ನಾವು ಕುಟುಂಬದಲ್ಲಿ ಆಗ್ಲಿ ಸಭೆಯಾಗ್ಲಿ ಯಾವುದೇ ಸನ್ನಿವೇಶದಾಗ್ಲಿ ಪ್ರೀತಿಯಲ್ಲಿ ನಡಲಿಕ್ಕೆ ಸಹಾಯ ಮಾಡಿ, ನೀನು ನನ್ನನ್ನು ಪ್ರೀತಿಸಿದ ಹಾಗೆ. எப்படி எபேசியருக்கு அந்த பவுல் முடிக்கிறாருன்னா, ಎಫೆಸ ಪೌಲ ಬರೆದ ಪತ್ರಿಕೆಯಲ್ಲಿ ದೇವರು ಪೌಲನ್ ಯಾವ ರೀತಿ ಬರೆದು ಮುಗಿಸ್ತಾರೆ ಅಂದ್ರೆ, நம்முடைய கர்த்தராகிய இயேசு கிறிஸ்துவினிடத்தில் அழியாத அன்புடனே அன்புக்கு இருக்கிறவர்களா இருங்கள். 24 ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಿರಂತರವಾದ ಪ್ರೀತಿಯಿಂದ, அழியாத அன்புடனே, ನಾವು நிரந்தரವಾದ ಪ್ರೀತಿಯಿಂದ. ஆனா அவர்களுடைய வாழ்க்கையில என்ன நடந்துச்சுன்னா, அடுத்த வசனம் நம்ம அடிக்கடி சகரியாபுரத்துல கேட்டதுதான். எபேசியருக்கு அடுத்த 2வது நிருபம் வெளிப்படுத்துற விஷயத்துல வாசிக்கிறோம்.
எபேசியர் இரண்டாவது நிருபம் ಎಫೆಸಿಗೆ 2ನೇ ಪತ್ರಿಕೆಯನ್ನು ನಾವು ನೋಡ್ತೇವೆ. வெளிப்படுத்தல வாசிக்கிறோம். ಅದು ಪ್ರಕಟಣೆಯಲ್ಲಿ ನಾವು ಓದ್ತೇವೆ ನಾವು. அடிக்கடி நம்முடைய சகோதரர் சகரியாப்புடன் சொல்லி இருக்கிறது, ಜಾಕ್ ಅನೇಕ ಸಲ ಅದನ್ನು ಹೇಳಿದನ್ನು ಕೇಳಿಸ್ಕೊಂಡಿದ್ದೇವೆ ನಾವು. அவர்கள் ஆதி அன்பை விட்டார்கள். ಅವರು ಪ್ರಾರಂಭದಲ್ಲಿದ್ದಂತ ಪ್ರೀತಿಯನ್ನು ಬಿಟ್ಟು ಬಿಟ್ರು ಅವರು. ஆண்டவர் தாமே அந்த அன்பில அழியாதவர்களாய் அந்த அன்பை தன்னுடைய வாழ்க்கையில நான் பாதுகாத்துக் கொள்ள ஒரு தீவிர ஒரு சீஷனா இருக்க தேவன் தாமே உதவி ಇಂಥ செய்வார். ಪ್ರೀತಿಯನ್ನು ಕಾಪಾಡಿಕೊಳ್ಳಿಕ್ಕೆ ನಿಜವಾದ ತೀವ್ರವಾದ ಶಿಷ್ಯನಾಗಿರ್ಲಿಕ್ಕೆ ದೇವರು ಸಹಾಯ ಮಾಡಿ. ஆமென். ಹೇಳಿದ ವಾಕ್ಯಕ್ಕಾಗಿ ಕರ್ತರಿಗೆ ಸ್ತೋತ್ರ. 2 ಕೊರಿಂಥಿಯ 5ನೇ ಅಧ್ಯಾಯ 20ನೇ ವಚನ. ನಾವು ದೇವರು ನಮ್ಮೊಟ್ಟಿಗೆ ಮಾತಾಡಿದನ್ನು ನಾವು ಕೇಳಿದ್ದೀವಿ. ದೀರ್ಘವಾಗಿ ನಮ್ಮ ಜೀವನಕ್ಕೆ ಬೇಕಾದ ಮಾತುಗಳನ್ನು ದೇವರು ನಮ್ಮ ಜೊತೆ ಮಾತಾಡಿದ್ದಾರೆ. ಇಲ್ಲಿ ಪೌಲನ ಒಂದು ಹೃದಯವನ್ನು ನೋಡ್ತೀವಿ. ಅದೇ ಒಂದು ಸ್ಪಿರಿಟ್ ಇಂದ ಸಹೋದರರು ಇವಾಗ ನಾವು ಹಂಚ್ಕೊಂಡಿದ್ದ ಮಾತು, ದೇವರೊಂದಿಗೆ ಸಮಾಧಾನವಾಗಿರುವುದೆಂದು ಕ್ರೈಸ್ತ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ನಾವಿಲ್ಲಿ ಬಂದು ಏನೋ ಇನ್ಸ್ಟ್ರಕ್ಷನ್ ಕೊಟ್ಟು ನಿಮ್ಮ ಎಕ್ಸಾಟೇಟ್ ಮಾಡಿ ಈ ತರ ಬುದ್ಧಿ ಎಲ್ಲ ಹೇಳಕ್ಕೆ ಆ ಒಂದು ಸ್ಪಿರಿಟ್ ಅಲ್ಲಿ ನಾವು ಯಾರು ಇಲ್ಲಿ ಬಂದಿಲ್ಲ. ನಾವು ಪೌಲನು ಹೇಳಿದಾಗೆ ದೇವರೊಂದಿಗೆ ಸಮಾಧಾನವನ್ನು ನೀವು ಉಂಟು ಮಾಡೋದಕ್ಕೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ನಿಮ್ಮನ್ನು ಬೇಡಿಕೊಳ್ತಾ ಇದ್ದೀವಿ. ದಟ್ಸ್ ಆರ್ ಡಿಸೈರ್. ಯು ವಾಂಟ್ ಟು ಪ್ಲೀಡ್ ಅಂಡ್ ಎಂಕರೇಜ್ ಒನ್ ಅನದರ್ ದಟ್ ಯು ವಿಲ್ ರಿಯಲಿ ಹ್ಯಾವ್ ದಟ್ ರಿಲೇಶನ್ಶಿಪ್. ಸಹೋದರ ಹೇಳಿದಾಗೆ ದೇವರು ಯಾರಂದು ನಾವು ತಿಳ್ಕೋಬೇಕು, ದೇವರ ಶಿಷ್ಯರಾಗಿರ್ಬೇಕು. ಸಭೆ ಅಂದ್ರೆ ಏನು? ದೇವರ ಯೇಸು ಕ್ರಿಸ್ತರ ಹಿಂಬಾಲಿಸುವವರು, ಯೇಸು ಕ್ರಿಸ್ತನನ್ನು ಶಿಷ್ಯರಾಗಿರೋರು ಸಭೆಯಲ್ಲಿ ಕೂಡಿ ಬರ್ತಾರೆ. ಆದ್ರೆ ಸಭೆಯಲ್ಲಿ ಇಷ್ಟೊಂದು ಮಂದಿ ಬಂದಾಗ ಎಲ್ಲರೂ ಯೇಸು ಕ್ರಿಸ್ತ ಹತ್ರ ಇರ್ತಾರ, ಯೇಸು ಕ್ರಿಸ್ತನ ಶಿಷ್ಯರಾಗಿರ್ತಾರ? ಇಲ್ಲ. ನಾವು ಹಂಗೆ ತಿಳ್ಕೊಂಡಿದ್ರೆ ಅದು ಒಂದು ತಪ್ಪಾದ ಒಂದು ಅಭಿಪ್ರಾಯ, ಅದೊಂದು ಸುಳ್ಳಾಗಿದೆ. ಈ ಭೂಲೋಕದಲ್ಲಿ ಯೇಸು ಕ್ರಿಸ್ತನು ಸೇವೆ ಮಾಡಿದಾಗ ಸುಮಾರು 5,000ಕ್ಕಿಂತ ಹೆಚ್ಚು ಒಮ್ಮೆ 10,000 ಜನ ಎಲ್ಲ ಕೂಡಿದ್ರು. ಯಾಕಂದ್ರೆ ಯೇಸು ಸ್ವಾಮಿ ಎಲ್ಲ ಅದ್ಭುತಗಳು ಮಾಡ್ತಾ ಇದ್ರು. ಮಲ್ಟಿಟ್ಯೂಡ್ ಆಫ್ ಪೀಪಲ್ ವೆ ಫಾಲೋಯಿಂಗ್ ಜೀಸಸ್. ಎಣ್ಸಕ್ಕೆ ಆಗಲ್ಲ. ಸುಮಾರು ಒಂದು ಕನಿಷ್ಠ ಒಂದು 10,000 ಇರ್ಬೋದು, 15,000 ಇರ್ಬೋದು ಅಂತ ಹೇಳ್ಬೋದು. ಅಂತ ಒಂದು ಗುಂಪಿನಲ್ಲಿ 70 ಮಂದಿಯನ್ನು ಯೇಸು ಸ್ವಾಮಿ ಕರೀತಾರೆ. ಈ ಕಾಲ್ 70 ಪೀಪಲ್. ಏನೋ ಅವರಲ್ಲಿ ಕೆಲವು ಲಕ್ಷಣಗಳಿದ್ದವು, ಗುಣಲಕ್ಷಣಗಳಿದ್ದವು. ಈ ಸೆಲೆಕ್ಟೆಡ್ 70. ಆ 70 ಮಂದಿಯಲ್ಲಿ 12 ಮಂದಿಯನ್ನು ಅವರು ಸೆಲೆಕ್ಟ್ ಮಾಡಿದ್ರು. ಈ ಸೆಲೆಕ್ಟೆಡ್ 12 ಡಿಸೈಪಲ್ಸ್. ಅಲ್ಲೇ ಮುಗಿಸಿಲ್ಲ ಅವರು. ಆ 12 ಶಿಷ್ಯರಲ್ಲಿ 3 ಶಿಷ್ಯರನ್ನು ಯಾವಾಗಲೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಒಬ್ರು ಹೇಳ್ತಾರೆ, ಆ 3 ಶಿಷ್ಯರಿಗೆ ಯೋಹಾನನ ಜೊತೆ ಇನ್ನೂ ಅವರು ಒಂದು ಸಂಬಂಧವನ್ನು ಬೆಳೆಸಿಕೊಳ್ತಿದ್ರು. ಈ ಹ್ಯಾಡ್ ವೆರಿ ಕ್ಲೋಸ್ ರಿಲೇಶನ್ಶಿಪ್ ವಿತ್ ಔಟ್ ಆಫ್ ದೋಸ್ 12 ಡಿಸೈಪಲ್ಸ್ 3 ಮಂದಿ 3 ಡಿಸೈಪಲ್ಸ್ ವೆರಿ ಕ್ಲೋಸ್ ಟು. ಸೊ ಇದೆಲ್ಲ ಏನ್ ನಮ್ಗೆ ಹೇಳುತ್ತೆ ಅಂದ್ರೆ, ಜೀಸಸ್ ಇಸ್ ನಾಟ್ ಪಾರ್ಷಿಯಲ್. ದೇವರು ಪಕ್ಷಪಾತ ಮಾಡ್ತಾ ಇದಾರೆ ಅಂತ ಹೇಳಕ್ಕೆ. ಅವರು ತಮ್ಮ ಜೀವಿತದಲ್ಲಿ ಶಿಷ್ಯರ ಆ ಒಂದು ಕ್ಯಾರೆಕ್ಟರ್, ಅವ್ರಿಗಿರುವ ಆ ವ್ಯಕ್ತಿತ್ವದಲ್ಲಿ ಆ ಶಿಷ್ಯರಾಗಿ ಅವರು ಎಷ್ಟು ಗಂಭೀರವಾಗಿ ಅವ್ರು ನಡೆದ್ರು, ಅದು ಯೇಸು ಕ್ರಿಸ್ತನ ಹತ್ರ ಹೋಗಕ್ಕೆ ಅವ್ರಿಗೆ ಸಹಾಯ ಮಾಡ್ತು. ಶಿಷ್ಯರಂದ್ರೆ ಏನು ಅಂತ ನೋಡಿದಾಗ ಇಲ್ಲಿ ಲೂಕ 14ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಇದೆಲ್ಲ ನಮ್ಗೆಲ್ಲ ಗೊತ್ತಿರೋ ಒಂದು ವಾಕ್ಯವಾಗಿದೆ. ಲೂಕ್ ಚಾಪ್ಟರ್ 14 26 ನೋಡ್ತೀವಿ. ಯಾವನಾದರೂ ನನ್ನ ಬಳಿಗೆ ಬಂದು, ಹಂಗಂದ್ರೆ ಇಫ್ ಎನಿಬಡಿ ವಾಂಟ್ಸ್ ಟು ಫಾಲೋ ಮೀ, ನನ್ನನ್ನು ಯಾರಾದ್ರೂ ಹಿಂಬಾಲಿಸ್ಬೇಕು ಅಂದಾಗ ಅವರು ಕೊಟ್ಟಿರೋ ಒಂದು ಕಂಡೀಷನ್, ನನ್ನ ಬಳಿಗೆ ಯಾರಾದ್ರೂ ಬಂದು ಯೇಸು ನಾನು ನಿನ್ನ ಶಿಷ್ಯನಾಗ್ಬೇಕು ಅಂತ ಹೇಳಿದಾಗ, ಆಯ್ತು ಅಲ್ಲೊಂದು ಫಾರ್ಮ್ ಇದೆ ಫಿಲ್ ಮಾಡು ಅಂತ ಹೇಳಲ್ಲ ಅವರು. ಅವ್ರು ಹೇಳೋ ಕಂಡೀಷನ್ ಇದೆ. ತನ್ನ ತಂದೆ ತಾಯಿ, ಆರ್ಡರ್ ನೋಡಿ, ತಂದೆ ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಇವರನ್ನು ಅಲ್ಲಿ ಮುಗಿಸಿದ್ದಲ್ಲ. ಇನ್ನೊಂದು ತನ್ನ ಪ್ರಾಣವನ್ನು, ಈವನ್ ಹಿಸ್ ಓನ್ ಲೈಫ್ ಹಿ ಹ್ಯಾಸ್ ಟು ಡಿನೈ. ದಿಸ್ ಇಸ್ ದ ಕಂಡೀಷನ್. ಆ ಒಂದು ಷರತ್ತು ಏನಂದ್ರೆ, ಎಲ್ಲರನ್ನೂ ಹಾಗೆ ಮಾಡಬೇಕು. ಇವಾಗ ಹೇಳಿದಾಗ ಹಾಗೆ ಮಾಡ್ಬೇಕಂದ್ರೆ ಅವ್ರನ್ನೆಲ್ಲ ಮಾತಾಡಬಾರ್ದು, ದ್ವೇಷಿಸ್ಬೇಕಂತಲ್ಲ. ಯೇಸು ಸ್ವಾಮಿಗಿರುವ ಆ ಪ್ರೀತಿಗಿಂತ ಹೆಚ್ಚಾಗಿ ನಾವು ಇವ್ರನ್ನ ಪ್ರೀತಿ ಮಾಡಬಾರದು. ಹಾಗಿದ್ರೆ ನನ್ನನ್ನು ಹಿಂಬಾಲಿಸು. ಸೊ ವಿ ಹ್ಯಾವ್ ಟು ಹೇಟ್ ಎವ್ರಿಬಡಿ. ನಮಗಿರುವ ಈ ಲೋಕದಲ್ಲಿರುವ ಯಾವುದೇ ಸಂಬಂಧವಿರ್ಬೋದು, ಗಂಡ ಹೆಂಡತಿಯ ಆ ಒಂದು ಸಂಬಂಧ ಇರ್ಬೋದು,
ತಂದೆ ಮಕ್ಕಳ ಸಂಬಂಧ ಇರುವುದು, ಯಾವುದು ಯೇಸು ಸ್ವಾಮಿ ಆ ಪ್ರೀತಿಗೆ ಅಡ್ಡ ಯಾವುದು ಬರುತ್ತೋ ಅದು ನಮ್ಮನ್ನು ಯೇಸು ಸ್ವಾಮಿಯಿಂದ ದೂರ ಮಾಡುತ್ತೆ. ನಾನು ಸಾಧು ಸುಂದರ್ ಸಿಂಗ್ ಬಗ್ಗೆ ನೀವೆಲ್ಲ ಕೇಳಿರ್ತೀರಾ. ಅವರು ಯೇಸು ಸ್ವಾಮಿ ಶಿಷ್ಯನಾಗಬೇಕು ಎಂದು ತನ್ನ ಜೀವನವನ್ನು ಅರ್ಪಿಸಿ ಸೇವೆ ಮಾಡಬೇಕು ಅಂತ ಅವರು ನಿರ್ಧಾರ ಮಾಡಿದಾಗ ಅವ್ರ ತಂದೆ ಎಷ್ಟೊಂದು ಟ್ರೈ ಮಾಡಿದ್ರು ಅವ್ರನ್ನ ಮತ್ತೆ ಅವರ ಆ ಧರ್ಮದಿಂದ, ಯೇಸು ಸ್ವಾಮಿ ಹಿಂಬಾಲಿಸುವ ಧರ್ಮದಿಂದ ಆಚೆ ಬಂದು, ಯಾಕಂದ್ರೆ ಅವರಿಗೆ ತುಂಬಾ ಅವಮಾನ ಆಗ್ತಿತ್ತು, ಇವರು ಮಗ ಕ್ರೈಸ್ತನ ಹಿಂಬಾಲಿಸ್ತಾ ಇದ್ದಾನಂತ. ಸೊ ಏನೇನೋ ಮಾಡಿದ್ರು, ಆದ್ರೂ ಸಾಧು ಸುಂದರ್ ಸಿಂಗ್ ಅವರ ಆ ಒಂದು ಜೀವನದಲ್ಲಿರುವ ಯೇಸು ಮೇಲಿರುವ ಆ ಪ್ರೀತಿಯನ್ನು ಅವ್ರು ಏನು ಮಾಡಕ್ ಆಗ್ತಿರ್ಲಿಲ್ಲ. ಸೊ ಒಂದೊಮ್ಮೆ ಏನ್ ಮಾಡಿದ್ರು, ಒಂದು ಹೆಣ್ಣು ಮಗಳು ಅವರು ಬಂದ್ಬಿಟ್ಟು ಸಾಧು ಸುಂದರಿಗೆ ನಿಶ್ಚಯವಾಗಿದ್ದು, ಯು ಆರ್ ಸಪೋಸ್ ಟು ಮ್ಯಾರಿ ದಟ್ ಗರ್ಲ್. ಇವರು ಕ್ರೈಸ್ತನಾದ್ರಿಂದ ಹಿ ಲೆಫ್ಟ್ ಎವ್ರಿಥಿಂಗ್, ಈ ವಾಂಟೆಡ್ ಓನ್ಲಿ ಫಾಲೋ ಜೀಸಸ್. ಯೇಸುವನ್ನು ಮಾತ್ರ ನಾನು ಹಿಂಬಾಲಿಸಬೇಕಂದಾಗ ಅವ್ರ ತಂದೆ ಏನ್ ಮಾಡ್ತಾರೆ, ಆ ಒಂದು ಹುಡುಗಿಯನ್ನು ಕರ್ಕೊಂಬಂದು ನೀನಾಗ ಮಾತಾಡು, ಅವ್ನು ಹಿಂಗ ಮಾತಾಡಿ ಅವನು ಯೇಸು ಸ್ವಾಮಿಯಿಂದ ದೂರ ಮಾಡು ಅಂತ ಹೇಳಿದಾಗ ಅವಳು ಬಂದು, ನಾನು ನಿಮ್ಮನ್ನ ಬಹಳ ಪ್ರೀತಿ ಮಾಡ್ತೀನಿ, ನೀವಿಲ್ಲ ಅಂದ್ರೆ ನಾನು ಜೀವನ ಮಾಡೋಕ್ಕಾಗಲ್ಲ, ನನ್ನ ಜೀವನವೆಲ್ಲ ನಾನು ನಿಮ್ಗೆ ಕೊಡ್ತೀನಿ, ನೀವು ಹೆಂಗಾದ್ರೂ ನನ್ನನ್ನು ಸ್ವೀಕರಿಸಿಕೊಳ್ಳಿ ಅಂದಾಗ ಸಾಧು ಸುಂದರ್ ಸಿಂಗ್ ಹೇಳಿದ್ದೇನೆಂದ್ರೆ, ನನಗೆ ಇದ್ದಿದ್ದು ಒಂದೇ ಹೃದಯ, ಆ ಹೃದಯವನ್ನು ಆಲ್ರೆಡಿ ನಾನು ಏನೋ ಯೇಸು ಸ್ವಾಮಿಗೆ ಕೊಟ್ಬಿಟ್ಟಿದ್ದೀನಿ, ನಿನಗೆ ಕೊಡಕ್ಕೆ ನನ್ನ ಹತ್ರ ಯಾವ್ದು ಹೃದಯ ಇಲ್ಲ ಅಂತ ಹೇಳಿದ್ರು. ಸೊ ಶಿ ವಾಸ್ ಸೋ ಡಿಸಪಾಯಿಂಟೆಡ್. ನಿರಾಸೆಯಿಂದ ಅವಳು ಆಚೆ ಹೋದ್ರು. ಅದನ್ನ ಕೇಳಿ ಅವ್ರ ತಂದೆಗೆ ಇನ್ನೂ ಕೋಪ ಆಗಿ ಅವ್ರನ್ನ ಮನೆಯಿಂದ ಆಚೆ ಹಾಕ್ಬಿಟ್ರು. ಸೊ ಯೇಸು ಸ್ವಾಮಿ ನಮಗೆ ಯೇಸು ಸ್ವಾಮಿ ಮೇಲಿರುವ ಪ್ರೀತಿ ಅಷ್ಟೊಂದು ಉನ್ನತವಾಗಿದೆಯಾ? ಡು ವಿ ಲವ್ ಜೀಸಸ್ ಮೋರ್ ದೆನ್ ಎನಿ ಒನ್ ಎಲ್ಸ್? ಡು ಐ ಲವ್ ಜೀಸಸ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್? 1 ಯೋಹನ 2:14 ನೋಡ್ತೀವಿ, ವೆನ್ ವಿ ಹ್ಯಾವ್ ದ ಲವ್ ಆಫ್ ದ ಫಾದರ್, ತಂದೆಯಾದ ದೇವರ ಪ್ರೀತಿ ನಮ್ಮ ಹೃದಯದಲ್ಲಿರುವಾಗ ವಿ ವಿಲ್ ನಾಟ್ ಲವ್ ದ ವರ್ಲ್ಡ್. ಈ ಲೋಕದ ಮೇಲೆ ನಮ್ಗೆ ಪ್ರೀತಿ, ಬೇರೆ ಯಾರೋ ಮೇಲೆ ನಮ್ಮ ಪ್ರೀತಿ, ನಮ್ಮ ಹೃದಯ ಅರ್ಧ ಹೃದಯ ನಿನಗೆ ಕೊಡ್ತೀನಿ, ಇನ್ನು ಅರ್ಧ ಹೃದಯ ನಾನು ಬೇರೆಯವ್ರಿಗೆ ಕೊಡ್ತೀನಿ ಅಂದ್ರೆ ಅದು ನಿಜವಾದ ಶಿಷ್ಯನ ಒಂದು ಗುರುತು ಅಲ್ಲ. ಸೊ ಐ ಹ್ಯಾವ್ ಟು ಹೇಟ್ ಎವ್ರಿ ಒನ್ ಟು ಲವ್ ಜೀಸಸ್. ಅದು ಒಂದು ಕಂಡೀಷನ್ ಆಗಿದೆ. ಇನ್ನೊಂದು ನೋಡ್ತೀವಿ ನಾವು ಅಲ್ಲಿ ಯೋಹನ ಬರೆದ ಪತ್ರಿಕೆಯಲ್ಲಿ, ಅದನ್ನು ನೋಡ್ತೀವಿ, ಶಿಷ್ಯರ ಇನ್ನೊಂದು ಗುರುತು. ಇದು ಯೇಸು ಹೇಳಿದ್ದೆ ಅದೇ ಮಾತು. 31, ಆಗ ಯೇಸು ತನ್ನ ನಂಬಿದ ಯಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡಿದ್ದವರಾದರೆ ನಿಜವಾಗಿ ನನ್ನ ಶಿಷ್ಯರು. ವಾಕ್ಯದಲ್ಲಿ, ಅಲ್ಲಿ ಇತರನ್ನು ಹಾಗೆ ಮಾಡಬೇಕು, ಯೇಸುವನ್ನು ಪ್ರೀತಿ ಮಾಡಬೇಕು ಬಹಳವಾಗಿ ಅಂತ ಕೇಳಿದ್ವಿ. ಇಲ್ಲಿ ಆತನ ವಾಕ್ಯದಲ್ಲಿ ನೆಲೆಗೊಂಡಿರ್ಬೇಕು. ಬೆಳೆದು ಚೆನ್ನಾಗಿ ಹೇಳಿದ್ರು. ನಮ್ಗೆ ವಾಕ್ಯ ಗೊತ್ತಿಲ್ಲ ಅಂದ್ರೆ ನಮ್ಗೆ ದೇವರೇ ಗೊತ್ತಿಲ್ಲ. ವಿ ಡೋಂಟ್ ನೋ ದ ವರ್ಡ್, ವಿ ಡೋಂಟ್ ನೋ ದ ಲಾರ್ಡ್. ಆ ವಾಕ್ಯದಲ್ಲಿ ನೆಲೆಗೊಂಡುದನ್ನು ಏನು ಈ ವಾಕ್ಯವೆಲ್ಲ ನಾವು ಮೆಮರೈಸ್ ಮಾಡ್ಕೊಂಡು ಬಂದು ಹೇಳೋದು ಇಲ್ಲ. ಅದು ಹೇಗೆ ವಾಕ್ಯ ನಮ್ಗೆ ಏನು ಹೇಳುತ್ತೆ, ಯಾವ ಸನ್ನಿವೇಶದಲ್ಲಿ ನೀನು ತಪ್ಪಾಗಿ ಹೋಗ್ತಿದೆ, ತಪ್ಪಾದ ಮಾರ್ಗದಲ್ಲಿದೆ ಅಂತ ದೇವರು ಈ ವಾಕ್ಯದ ಮೂಲವಾಗಿ ನಮ್ಗೆ ತೋರಿಸ್ಕೊಟ್ಟಾಗ ಅದಕ್ಕೆ ನಾವು ಕಿವಿಗೊಡಬೇಕು. ಇಮಿಡಿಯೇಟ್ ನಾನು ಅದನ್ನ ಪಾಲನೆ ಮಾಡಬೇಕು, ಒಬೆ ಮಾಡಬೇಕು. ನಾನು ಅದನ್ನ ಆ ಆಜ್ಞೆಗಳನ್ನು ಈ ಹೇಳಿದಾಗೆ, ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವೇ ನಿಮ್ಮನ್ನು ಬಿಡುಗಡೆ ಮಾಡುವುದು. ಏನಿದು ಬಿಡುಗಡೆ ಮಾಡುವುದು? ಅಲ್ಲಿರೋರು ಹೇಳಿದ್ರೆ ನಮ್ಗೆ ಯಾಕೆ ಬಿಡುಗಡೆ, ನಾವು ಅಬ್ರಾಹ್ಮನ ಮಕ್ಕಳಾಗಿದ್ದೀವಿ ಅಂತ ಹೇಳಿದಾಗ ಅಲ್ಲಿ ನೋಡಿ 24, ನಿಮಗೆ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡುವವರೆಲ್ಲರೂ ಪಾಪಕ್ಕೆ ದಾಸರಾಗಿದ್ದಾರೆ. ಇವತ್ತು ಯಾಕೆ ನಮ್ಮ ಜೀವಿತದಲ್ಲಿ ಅನೇಕರ ಇಲ್ಲ ಬ್ರದರ್, ನಾನು ಸ್ವಲ್ಪ ಆ ಒಂದು ವಿಷಯದಲ್ಲಿ ವೀಕ್ ಆಗಿದ್ದೀನಿ. ಬ್ರದರ್ ಸಿಸ್ಟರ್, ನಾವು ಯಾವಾಗ್ಲೂ ನಮ್ಮ ಪಾಪಕ್ಕೆ ನಾವು ರೀಸನ್ ಹೇಳ್ಬಾರ್ದು. ನನ್ನ ಸ್ವಭಾವನ ಹಂಗೆ, ನಾನು ಹುಟ್ಟಿದಾಗಿಂದ ನಾನು ಹಂಗೆ ಬೆಳೆಸ್ಬಿಟ್ರು. ದೇವ್ರ ಮುಂದೆ ನಾನು ಹೇಳ್ಬೇಕು, ದೇವ್ರೇ ನಾನು ಈ ಪಾಪದಲ್ಲಿ ಬಿದ್ದಿದ್ದೀನಿ, ನಾನು ಪಾಪ ಮಾಡಿದ್ದೀನಿ ಅಂತ ನಿಜವಾಗಿ ಒಪ್ಪಿಕೊಂಡಾಗ ಈ ಸತ್ಯದಲ್ಲಿ ನೆಲೆಗೊಂಡಿರೋ ಒಂದು ಗುರುತಾಗಿದೆ. ಇಲ್ಲ ಅವ್ರು ಹಂಗೆ ಮಾಡಿದಕ್ಕೆ ನಾನು ಹಂಗೆ ಮಾಡಿದ್ದೆ, ಇಲ್ಲಾಂದ್ರೆ ನಾನು ಹಂಗೆ ಮಾಡ್ತಾ ಇರ್ಲಿಲ್ಲ. ಸತ್ಯದಲ್ಲಿ ನಾವು ನೆಲೆಗೊಂಡಿಲ್ಲ. ಸೊ ಎರಡನೇದಾಗಿ ಇಲ್ಲಿ ನೋಡಿದಾಗ ಅವ್ರು ಹೇಳಿದ್ರು, ನಾವು ಮನೆಗೆ ಹೋಗಿ ಇದನ್ನ ನಾವು ಮೆಡಿಟೇಟ್ ಮಾಡಬೇಕು. ಶಿಷ್ಯರಾಗಿರೋರು ಯಾವಾಗ್ಲೂ ಸತ್ಯದಲ್ಲಿ ನೆಲೆಗೊಂಡಿರ್ತಾರೆ. ಆ ಸತ್ಯ ಯಾವಾಗ್ಲೂ ನಮ್ಗೆ ಒಳ್ಳೇದೇ ಹೇಳಲ್ಲ, ಕೆಲವು ಸಮಯದಲ್ಲಿ ಅದು ಕಹಿಯಾಗಿರುತ್ತೆ. ಬಟ್ ಅದರಲ್ಲಿ ನಾವು ನೆಲೆಗೊಂಡಿದ್ರೆ ಅಂದ್ರೆ ಅದು ಹೆಂಗ್ ಹೇಳುತ್ತೋ ಅದನ್ನ ನಾವು ಆ ಆಜ್ಞೆನ ಹಂಗೆ ನಾವು ಒಬೆ ಮಾಡ್ತೀವಿ, ಪಾಲನೆ ಮಾಡ್ತೀವಿ. ಇನ್ನೊಂದು ಇವಾಗ ನಮ್ಗೆ ಗೊತ್ತಿರೋ ಒಂದು ವಾಕ್ಯವಾಗಿದೆ. ಈ ಯೇಸುವಿನ ವಾಕ್ಯ ದೇವರ ವಾಕ್ಯ ಅಲ್ಲ, ನಿಜವಾಗಿ ದೇವರ ಮಾತುಗಳು ನಾವು ಯೇಸುವಿನ ಮಾತುಗಳು ನಾವು ಕೇಳ್ಬೇಕಂದ್ರೆ ಮತ್ತಾಯ 5, 6, 7 ನಾವು ಪ್ರತಿದಿನ ದಿನನಿತ್ಯ ನಾವು ಅದನ್ನ ನಾವು ಮೆಡಿಟೇಟ್ ಮಾಡ್ತಾ ಇರಬೇಕು, ಧ್ಯಾನ ಮಾಡ್ತಾ ಇರಬೇಕು. ಅದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಅದು ಒಂದು ನಮ್ಮ ಜೀವಿತದಲ್ಲಿರುವ ಎಲ್ಲಾ
ಕ್ರೈಸ್ತನಿಗೆ ವಿರೋಧ ಇರುವ ಎಲ್ಲಾ ಕಾರ್ಯಗಳನ್ನು ಅದು ತೋರಿಸುತ್ತೆ. ಇಲ್ಲಿ ನೋಡಿದ್ರೆ ನಾವು ಮತ್ತಾಯಿ ಬರೆದ ಸುವಾರ್ತೆ 7ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಆ ಎರಡೂ ನಾನು ಹೇಳಿದ್ನಲ್ಲ, ಲೂಕ 14, ಯೋವಾನ 8, ಎಲ್ಲ ಕಡೆನೂ ಯೇಸು ಮಾತಾಡುವಾಗ ಗುಂಪಾದ ಜನರಿದ್ದಾಗ ಅವ್ರು ಮಾತಾಡಿದ್ರು. ಯಾವಾಗೆಲ್ಲ ಯೇಸು ಒಂದು ಗುಂಪಾದ ಜಾಸ್ತಿ ಜನ ಯಾರು ನೋಡ್ತಾರಲ್ಲ ಅವಾಗೆಲ್ಲ ತುಂಬಾ ಕಠಿಣವಾದ ಮಾತುಗಳು ಮಾತಾಡ್ತಾರೆ. ಇಲ್ಲೂ ಹಂಗೆ ನೋಡಿ, ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ಜಾಗದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಅದು ನೋಡಿ ಎಷ್ಟು ಇವತ್ತು ನಾವು ಇಲ್ಲೆಲ್ಲ ಬಂದು ಸ್ವಾಮಿ, ಯೇಸು ಸ್ವಾಮಿ, ದೇವ್ರೆ ಅಂತ ಹೇಳ್ತೀವಿ. ನಮ್ಗೆ ಹೇಳ್ತಾರದು ಹಿಂಗೆ ಹೇಳೋರೆಲ್ಲ ಅಲ್ಲಿ ಬರ್ತಾರ ಅಂತ ನೆನೆಸ್ಕೋಬೇಡಿರಿ. ಮತ್ತೆ ಹಿಂಗೆ ಅಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಪರಲೋಕ ರಾಜ್ಯಕ್ಕೆ ಸೇರುವನು ಇಲ್ಲಿದೆ ನೋಡಿ, ಪರಲೋಕ ರಾಜ್ಯದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವರೇ ಪರಲೋಕ ರಾಜ್ಯಕ್ಕೆ. ಈ ತಂದೆಯ ಚಿತ್ತದಂತೆ ನಡೆಯುವುದನ್ನು ಏನು ಅವ್ರು ನೋಡಿ ಅಲ್ಲಿ ಹೇಳ್ತಾರೆ, ನಾನು ನಿನ್ನ ಯೇಸುವಿನ ಹೆಸರಲ್ಲಿ ನಾವು ಅದ್ಭುತ ಮಾಡಿದ್ವಿ, ನಾವು ಯೇಸುವಿನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಿದ್ದೀವಿ ಅಂತ. ನೋಡಿ ಎಷ್ಟು ಇವತ್ತಿರೋ ಕಾಲದಲ್ಲಿ ಅದೆಲ್ಲ ದೊಡ್ಡ ವಿಷಯ. ಅದ್ಭುತ ಮಾಡುವುದು, ದೆವ್ವಗಳನ್ನ ಓಡಿಸೋದಲ್ಲ ಇವತ್ತು ತುಂಬಾ ಒಂದು ಅವ್ರಿಗೆ ಇಷ್ಟೊಂದು ಅಲ್ಲೋದ್ರೆ ಅದ್ಭುತ ನಡೆಯುತ್ತೆ, ಅವ್ರ ದೆವ್ವಗಳೆಲ್ಲ ಓಡಿಸ್ತಾರೆ ಅಂತವ್ರು ಪರಲೋಕ ರಾಜ್ಯಕ್ಕೆ ಬರಲ್ಲ. ಬಟ್ ಯಾರು ಬರ್ತಾರೆ? ಪರಲೋಕ ರಾಜ್ಯದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವರು ಮಾತ್ರ. ಸೊ ತಂದೆಯ ಚಿತ್ತದಂದ್ರೆ ಯಾರು? ಯಾವಾಗ್ಲೂ ನಂದು ಯಾವುದೇ ಒಂದು ಸ್ವಂತ ಚಿತ್ತ ಇಲ್ಲ ದೇವ್ರೆ, ನನ್ನ ಈ ಸಭೆಯಲ್ಲಿ ಇಟ್ಟಿದ್ಯಾ, ಈ ಒಂದು ಕುಟುಂಬದಲ್ಲಿ, ಈ ಒಂದು ಪಟ್ಟಣದಲ್ಲಿ ಇಟ್ಟಿದ್ಯಾ, ತಂದೆಯಾದ ದೇವರೇ ನಿನ್ನ ಚಿತ್ತವೇನು ಎಂದು ನಾನು ತಿಳಿದುಕೊಳ್ಳಲು ಬಯಸ್ತೇನೆ, ನನಗೆ ಕೃಪೆ ಕೊಡು. ಆ ದೇವರ ಚಿತ್ತವನ್ನು ನಾನು ಯಾವಾಗಲೂ ಆಸಕ್ತಿಯಿಂದ ನಾನು ತಿಳ್ಕೊಬೇಕಾದಾಗ, ಇವಾಗ ಆ ಚಿತ್ತಕ್ಕೋಸ್ಕರ ನಾನು ಗೋಸ್ಕರ ಮಾಡ್ಬೇಕಂತ ನನಗೆ ಆಸೆ ಇದೆ, ಆದ್ರೆ ಮಾಡಕ್ಕಾಗ್ತಲ್ಲ. ಅದಕ್ಕೆ ನಾವು FSL ನೋಡಿದಾಗ 5:17 ಅನ್ಸುತ್ತೆ, ಪವಿತ್ರ ಆತ್ಮದಿಂದ ನಾವು ತುಂಬಿಸಲ್ಪಡ್ಬೇಕು. ಪವಿತ್ರ ಆತ್ಮದಿಂದ ನಾವು ತುಂಬಿಸಲ್ಪಟ್ಟಾಗ ಯಾವಾಗ್ಲೂ ನಾವು ದೇವರಿಗೆ ಚಿತ್ತಕ್ಕೆ ಅನುಸ್ಕಾರವಾಗಿ ನಾವು ಜೀವನ ಮಾಡ್ತೀವಿ. ಕೆಲವು ವೇಳೆ ನಮಗೆ ನಮ್ಮ ಸ್ವಂತ ನಮ್ಮ ಇಚ್ಛೆ ಇದೆಯಲ್ಲ, ಅದು ಹೇಳುತ್ತೆ ಇಲ್ಲ ನೀನ್ ತಪ್ಪು ಒಪ್ಕೋಬೇಡ, ಅವ್ರದೇ ತಪ್ಪು, ಇಲ್ಲ ಹೆಂಗಿದ್ರು ಅವ್ರು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ನಾವು ಬಿಡಿಸಿ ಹೇಳ್ಬೇಕು, ಇಲ್ಲಾಂದ್ರೆ ಹಂಗೆ ತಿಳ್ಕೊಂತ. ಇಲ್ಲ, ಯೇಸು ಹಾಗೆ ಮಾಡ್ಲೇ ಇಲ್ಲ. ನಿಜವಾಗ್ಲೂ ನಾವು ಯೇಸು ಶಿಷ್ಯಂದ್ರಾಗಿರುವಾಗ ಯೇಸು ಹೇಗಿದ್ರು? ಅವ್ರನ್ನ ಬೈದಾಗ ಅವ್ರು ಮತ್ತೆ ಬೈಲಿಲ್ಲ. ಅವ್ರು ನೋಡಿದಾಗ ಯಾಕೆ ಹೊಡೆದೆ, ನಾನು ಯಾರು ಗೊತ್ತಾ, ನಾನು 3ನೇ ದಿವಸ ಆದ್ಮೇಲೆ ಬಂದು ಏನ್ ಮಾಡ್ತೀನಿ ಗೊತ್ತಾ ಅಂತ ಹೇಳಿಲ್ಲ ಅವರು. ಈ ನ್ಯೂ ದಟ್ ಹಿ ಈಸ್ ಅಂಡರ್ ಗಾಡ್ಸ್ ವಿಲ್, ಹಿಸ್ ಡಿಸೈರ್ ವಾಸ್ ಟು ಡೂ ಗಾಡ್ಸ್ ವಿಲ್. ಸೊ ನಾವು ದೇವರ ಶಿಷ್ಯರಾಗಿರುವಾಗ ಈ ಸಭೆಗೆ ಯಾಕೆ ಬರ್ತೀವಿ? ನಾವು ಯೇಸುವಿನ ಶಿಷ್ಯರಾಗಿ ಅವ್ರನ್ನ ಹಿಂಬಾಲಿಸಬೇಕಾದಾಗ ಯಾವಾಗ್ಲೂ ಪ್ರತಿನಿತ್ಯ ಅನುದಿನವೂ ನಮ್ಮ ಶಿಲುಬೆಯನ್ನು ಎತ್ತುಕೊಂಡು ದೇವರ ವಾಕ್ಯದಲ್ಲಿ ನೆಲೆಗೊಂಡಿದ್ದು, ಅದಂತಲ್ಲದೆ ನಮ್ಮ ಹೃದಯದಲ್ಲಿ ಯೇಸು ಸ್ವಾಮಿ, ದೇವರ ವಾಕ್ಯ, ತಂದೆಯಾದ ದೇವರು ಇವರ ಹೊರತು ಬೇರೆ ಯಾರಿಗೂ ಅಲ್ಲಿ ಜಾಗ ಇರಬಾರ್ದು. ಅರ್ಧ ನಾನು ಯೇಸು ಕೊಡ್ತೀನಿ, ಇಲ್ಲ 90% ಯೇಸು ಸ್ವಾಮಿ ಕೊಡ್ತೀನಿ, ಒಂದು 10% ಸ್ವಲ್ಪ ಅವ್ರಿಗೆ ಕೊಡ್ತೀನಿ, ಇಲ್ಲ ಇದು ಒಂದು ರಿಸರ್ವ್ ಮಾಡಿರ್ತೀನಿ ಅಂಥವ್ರನ್ನ ಅಂಥವ್ರನ್ನ ಇಟ್ಕೊಂಡು ಸಭೆಯನ್ನು ಕಟ್ಟುವುದಿಲ್ಲ. ಯೇಸು ಸ್ವಾಮಿ ಸಭೆ ಕಟ್ಟುವವರು ಯಾರಂದ್ರು 100% ದೇ ಡಿನೈ ದೆಮ್ಸೆಲ್ಫ್, ದೇ ಹೇಟ್ ಅದರ್ಸ್ ವೆನ್ ಕಂಪೇರ್ ಟು ಜೀಸಸ್. ದೇವರ ವಾಕ್ಯದಲ್ಲಿ ಯಾವಾಗಲೂ ನೆಲೆಗೊಂಡಿರ್ತಾರೆ. ಯಾವಾಗಲೂ ಅವರ ಪ್ರಯಾರಿಟಿ, ಅವರ ಮುಖ್ಯ ಉದ್ದೇಶ, ಗುರಿ ಏನಂದ್ರೆ ಜೀವಿತದಲ್ಲಿ ತಂದೆಯಾದ ದೇವರ ಚಿತ್ತವನ್ನು ಯಾವಾಗಲೂ ಮಾಡುವುದು. ಈ ಒಂದು ಕಾರ್ಯಗಳಲ್ಲಿ ನಾವಿರುವಾಗ ನಾವು ದೇವರ ಹತ್ರ ಹೋದ, ದೇವರೇ ನನಗೆ ಇದೆಲ್ಲ ಒಂದು ಶಿಷ್ಯನ ಒಂದು ಗುರುತು, ಇವೆಲ್ಲ ನನಗೆ ಆಸಕ್ತಿ ಇದೆ, ನನ್ನಿಂದ ಆಗ್ತಾ ಇಲ್ಲ ದೇವರೇ, ಪವಿತ್ರ ಆತ್ಮ ತುಂಬಿಸು ಅಂತ ನಾವು ಬೇಡಿಕೊಂಡಾಗ ದೇವರು ನಿಜವಾಗ್ಲೂ ಮಾಡ್ತಾರೆ. ನಾವು ದೇವ್ರ ಹತ್ರ ಏನಕ್ಕೆ ಹೋಗೋದು? ಒಳ್ಳೆ ಆರೋಗ್ಯ ಕೊಡು, ನನ್ನ ಮಕ್ಕಳಿಗೆ ಒಳ್ಳೆ ಸ್ಕೂಲ್ ಕೊಡು, ದೇವ್ರು ಮಾಡ್ತಾರೆ. ಆದ್ರೆ ನಮ್ಮ ಪ್ರಯಾರಿಟೀಸ್ ಏನಾಗಿರ್ಬೇಕು? ಪರಲೋಕ ರಾಜ್ಯವನ್ನು ನಾವು ಹುಡುಕಿದಾಗ ಈ ಲೋಕದಲ್ಲಿರುವ ಎಲ್ಲಾ ಅಗತ್ಯಗಳನ್ನು ಯೇಸು ಸ್ವಾಮಿ ನಾವು ಪೂರೈಸ್ತಾರೆ. ಇಂಥ ಒಂದು ಶಿಷ್ಯರುಗಳನ್ನು ಯೇಸು ಹುಡುಕ್ತಾ ಇದ್ದಾರೆ. ಎಲ್ಲೆಲ್ಲ ಒಂದು 4-5 ಮಂದಿ, ಒಂದು 5-6 ಫ್ಯಾಮಿಲಿ, ಒಂದು 20 ಜನ 30 ಜನ, ಎಲ್ಲೆಲ್ಲ ಇಂಥ ಒಂದು ಶಿಷ್ಯನ ಒಂದು ಹೃದಯ, ಶಿಷ್ಯನ ಒಂದು ಒಂದು ಆಸಕ್ತಿ ಯಾರಾಗಲಿಯೋ ಅಂಥವ್ರನ್ನ ಯೇಸು ಸ್ವಾಮಿ ಹುಡುಕ್ತಾರೆ. ಅಂಥವ್ರನ್ನ ಯೇಸು ಸ್ವಾಮಿ ಅಂಥವ್ರ ಮೂಲಕ ಆತನ ಸಭೆಯನ್ನು ಕಟ್ಟಲು ಯೇಸು ಸ್ವಾಮಿ ಬಯಸ್ತಾರೆ. ದೇವರು ನಮಗೆ ಈ ವಾಕ್ಯವನ್ನು ಆಶೀರ್ವಾದ ಮಾಡಿ. ಆಮೇಲೆ